ಸಾರ್ವಜನಿಕರಲ್ಲೂ ಕೂಡ ಒಂದು ಸಿವಿಲ್ ಸೆನ್ಸ್ ಅಂತ ಒಂದು ಇರ್ತದೆ, ಅದು ಕೂಡ ಇದ್ರೆ ಒಳ್ಳೆಯದು. ಒಂದು ಕಾಲದಲ್ಲಿ ಈ ರೌಡಿಸಮ್ ಇತ್ತು, ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾರೆ, ಇವಾಗ ಯಾರು ಹೇಳ್ತಾ ಇಲ್ಲ. ಈ ಡ್ರಗ್ಸ್ ಮತ್ತೆ ಸೈಬರ್ ಕ್ರೈಮ್ ನಮ್ಗೆ ಬೇಕಾಗಿರೋದು ಅವೇರ್ನೆಸ್. ಬೆಸ್ಕಾಂ ವತಿಯಿಂದ ಜೆಇಆರ್ಒದ ಶ್ರೀ ಚಂದ್ರಶೇಖರ್ ಸಾಹೇಬರು ಬಂದಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ನಮ್ಮ ಟ್ರಾಫಿಕ್ ಪೊಲೀಸ್ ವತಿಯಿಂದ PSI ಅವರಾದ ಸಂದೀಪ್ ಅವರು ಬಂದಿದ್ದಾರೆ. ಅವರನ್ನು ತಮ್ಮ ಮತ್ತು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಈಗ ನಿಮಗೆ ಬೇರೆ ಏರಿಯಾ ಕಡೆಯಿಂದ ಯಾರಾದರೂ ಬಂದ್ಕೊಂಡು ಇಲ್ಲಿ ತೊಂದರೆ ಕೊಡ್ತಾ ಇದ್ರೆ ಆ ವಿಚಾರವನ್ನು ಹೇಳಿ, ನಿಮ್ಮಲ್ಲಿ ಕಸ ವಿಲೇವಾರಿ ಆಗ್ತಾ ಇದ್ರೆ ಆ ವಿಚಾರವನ್ನು ಹೇಳಿ, ನಿಮ್ಗೆಲ್ಲಾದ್ರೂ ಟ್ರಾಫಿಕ್ ಘಟನೆ ಆಗಿ ಅಥವಾ ಪಾರ್ಕಿಂಗ್ ವಿಚಾರಗಳ ಬಗ್ಗೆ ಪ್ರಾಬ್ಲಮ್ ಇದ್ರೆ ಅದನ್ನು ಕೂಡ ನಾವು ಹಂಚಿಕೊಳ್ಳಬಹುದು. ಮೇಡಮ್, ನಮಗೆ ಪೊಲೀಸ್ ವತಿಯಿಂದ ಆಲ್ರೆಡಿ ಜನರಲ್ ಆಗಿ ಬರೋ ಕಂಪ್ಲೇಂಟ್ಸ್ ಅಂತ ಈಗ ಸಾಯಂಕಾಲದೊತ್ತು ಚೈನ್ ಸ್ನ್ಯಾಚಿಂಗ್ BDA ಪಾರ್ಕ್ ಇದೆ, ಆಲ್ರೆಡಿ BDA ಪಾರ್ಕ್ ಸುತ್ತಮುತ್ತ ಕಳೆದ 2.5 ವರ್ಷಗಳಲ್ಲಿ 2 ಬಾರಿ ನಮಗೆ ಚೈನ್ ಸ್ನ್ಯಾಚಿಂಗ್ ಆಗಿದೆ. ಆ 2 ಬಾರಿ ಚೈನ್ ಸ್ನ್ಯಾಚಿಂಗ್ ಮಾಡಿದ್ರು, ಹೊರಗಿನಿಂದ ಬಂದವರು ಚೈನ್ ಸ್ನ್ಯಾಚಿಂಗ್ ಮಾಡಿದ್ರು, ಒಬ್ಬನೇ ವ್ಯಕ್ತಿ ಮಾಡಿ ಹೋಗಿ ಅವನು ಮತ್ತೆ ಹೋಗಬೇಕಾದಾಗ ಗಿರಿನಗರದಲ್ಲಿ ಕೂಡ ಚೈನ್ ಸ್ನ್ಯಾಚಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತು, ಈಗ ನಮಗೆ ಮುಂದೆ ಆ ಕಡೆ ವೆಂಕಟೇಶ್ವರ ನಗರ ಇದೆ, ಒಳಗೆ ಶಾಮಣ್ಣ ಗಾರ್ಡನ್ ಇದೆ, ಅಲ್ಲಿ ಯಾಕೆ ಚೈನ್ ಸ್ನ್ಯಾಚಿಂಗ್ ಆಗೋದಿಲ್ಲ? ಆವಳಲ್ಲಿ ಯಾಕೆ ಚೈನ್ ಸ್ನ್ಯಾಚಿಂಗ್ ಮಾಡಲಿಕ್ಕೆ ಟ್ರೈ ಮಾಡಿ? ಯಾರಾದ್ರೂ ಹೇಳ್ಬೋದಾ? ಆವಳಲ್ಲಿ ಜನರು ಮಹಿಳೆಯರು ಚೈನ್ ಸ್ನ್ಯಾಚಿಂಗ್ ಗಂಡಸರು ಮಾಡೋದಿಲ್ಲ, ಹೆಂಗಸರದೇ ಮಾಡೋದು. ಯಾಕೆ ಆವಳಲ್ಲಿ ಹೇಳ್ತೀರಾ ಚೈನ್ ಸ್ನ್ಯಾಚ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದಾಗ ಚೈನ್ ಸ್ನ್ಯಾಚ್ ಮಾಡಿದಾಗ ಯಾಕೆ ಇರ್ಬೋದು ಹೇಳಿ? ಉದಾಹರಣೆಗೆ ಹೇಳಿ, ಮಹಿಳೆಯರು ಜಾಸ್ತಿ ಪಾರ್ಕಿಗೆ ಹೋಗೋದು, ಮತ್ತೆ ಚೈನ್ ಅನ್ನ ಯಾರು ಕೂಡ ಹೊರಗಡೆ ಸ್ವಲ್ಪ ಹಾಕೊಳ್ಳೋದು, ಅದು ತೋರಿಕೆ ಆಗಿ ಅಲ್ಲದೆ ಇರ್ಲಿ ಹೊರಗಡೆ ಹಾಕೊಂಡು ಓಡಾಡ್ತಿರ್ತಾರೆ. ಹಾಗಾಗಿ ನೋಡ್ದವ್ರು ಏನ್ ಮಾಡ್ತಾರೆ, 1 ಬಾರಿ 2 ಬಾರಿ ಅದನ್ನ ಅಬ್ಸರ್ವ್ ಮಾಡಿಕೊಂಡು ಅದಕ್ಕೆ ಅವರು ಕೊಡುವಂತ ಪ್ರಯತ್ನವನ್ನ ಖಂಡಿತ ಮಾಡೇ ಮಾಡ್ತಾರೆ. ಒಂದು ವಿಶೇಷ ಟೆಕ್ನಾಲಜಿ ಅಲ್ಲ, ಇದು ಕಾಮನ್ ಸೆನ್ಸ್. ಮಹಿಳೆಯರು ಚೈನ್ ಹಾಕೊಂಡು ವಾಕಿಂಗ್, ಯೂಶಲಿ ಸಾಯಂಕಾಲ ವಾಕಿಂಗ್ ಹೋಗ್ತಾರೆ. ಸಾಯಂಕಾಲ ಹೋಗ್ತೀರಾ, ಇಲ್ಲಾಂದ್ರೆ ಬೆಳಿಗ್ಗೆ ಹೋಗ್ತಾರೆ. ಮಧ್ಯಾಹ್ನ ತನಕ ಯಾರು ಹೋಗೋದಿಲ್ಲ. ನಮಗೆ ಚೈನ್ ಸ್ನ್ಯಾಚಿಂಗ್ ಯಾವತ್ತೂ ಮಧ್ಯಾಹ್ನ ರಿಪೋರ್ಟ್ ಆಗಿದ್ದೇ ಇದೆ. ಸಾಯಂಕಾಲ ಆಗುತ್ತೆ, ಇಲ್ಲಾಂದ್ರೆ ಅರ್ಲಿ ಮಾರ್ನಿಂಗ್ ಆಗುತ್ತೆ. ಯಾಕೆಂದ್ರೆ ಆ ಟೈಮಲ್ಲಿ ನೀವೆಲ್ಲರೂ ವಾಕಿಂಗ್ ಬರ್ತೀರಾ. ಯೂಶಲಿ ಎಷ್ಟೋ ಜನ ಲೇಡೀಸ್ ಒಬ್ಬೊಬ್ಬರೇ ವಾಕಿಂಗ್ ಬರ್ತಾರೆ. ಮತ್ತೆ ಮೋಸ್ಟ್ ಆಫ್ ದ ಚೈನ್ ಸ್ನ್ಯಾಚಿಂಗ್ ಆಗಬೇಕಾದ್ರೆ ಏನಾಗುತ್ತೆ, ನಾವು ಟ್ರಾಫಿಕ್ಗೆ ವಿರುದ್ಧ ನಡ್ಕೊಂಡು ಹೋಗೋದಿಲ್ಲ, ಎಡಗಡೆಗೆ ನಡ್ಕೊಂಡು ಹೋಗ್ತೀವಿ. ಟ್ರಾಫಿಕ್ ಅವರು ಹಿಂದೆಯಿಂದ ಬಂದು ಚೈನ್ ಸ್ನ್ಯಾಚ್ ಮಾಡೋದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಅದೇ ನಿಮಗೆ ನೀವೇನ್ ಮಾಡಬೇಕು, ನಡ್ಕೊಂಡು ಹೋಗಬೇಕಾದಾಗ ಟ್ರಾಫಿಕ್ ವಿರುದ್ಧವಾಗಿ ಅಂದರೆ ಹೋಗ್ಬೇಕಾದ್ರೆ ಬಲಗಡೆಗೆ ನಿಲ್ಕೋಬೇಕು. ಬಲಗಡೆ ನಡ್ಕೊಂಡು ಹೋದಾಗ ಏನಾಗುತ್ತೆ, ಆಪೋಸಿಟ್ ನಿಮ್ಮ ಹತ್ರ ಬಲ್ಲ ನಿಮ್ಗೆ ಕಾಣ್ತಾನೆ, ನಿಮ್ಗೆ ಗೊತ್ತಾಗುತ್ತೆ. ಅದು ಹಿಂದೆಯಿಂದ ಬರೋಕ್ಕಾಗೋದಿಲ್ಲ, ಹಿಂದೆಯಿಂದ ಬರೋಕ್ಕೆ ಸ್ವಲ್ಪ ನಾವು ರೂಟ್ ಪ್ರಿವೆಂಟ್ ಆಗುತ್ತೆ. ಚಾನ್ಸಸ್ ಆಫ್ ಚೈನ್ ಸ್ನ್ಯಾಚಿಂಗ್ ಸ್ವಲ್ಪ ಕಮ್ಮಿ ಆಗುತ್ತೆ ಈ ತರ ಮಾಡಿದ್ರೆ. ಮತ್ತೆ ಚೈನ್ ತೋರಿಕೆಗೆ ಅಂತ ಹೇಳಿದ್ರು, ಅದು ಹೇಳಿದ್ರೆ ನೀವು ಯೂಶಲಿ ವಾಕಿಂಗ್ ಹೋಗ್ಬೇಕಾದ್ರೆ ಎಷ್ಟೋ ಜನ ಈಗ ಸೀರೆದು ಸರಿಗಳಿಗೆ ಕವರ್ ಮಾಡ್ಕೊಳ್ಳೋದು ಅಥವಾ ಶಾಲ್ ಹಾಕೊಳ್ಳೋದು ಆ ಥರ ಹಾಕೊಂಡ್ರೆ ಆಗೋದಿಲ್ಲ. ಮತ್ತೆ ಇನ್ನೊಂದು, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಕೆಲವರು ಏನ್ ಮಾಡ್ತಾರೆ, ಮನೆ ಮುಂದೆ ನೀರು ಹಾಕ್ಬೇಕಾದಾಗ ಯಾರಾದ್ರೂ ಬಂದು ನಮಗೆ ದಾರಿ ಕೇಳ್ತಾರೆ. ಈಗ ಗೂಗಲ್ ಮ್ಯಾಪ್ಸ್ ಇರ್ಬೇಕಾದ್ರೆ ಯಾರಾದ್ರೂ ದಾರಿ ಕೇಳೋದಕ್ಕೆ ನಂಬಬಹುದಾ? ಚಾನ್ಸೇ ಇಲ್ಲ. ಸೊ ಅಲ್ಲಿ ಹತ್ರ ಬರ್ತಾ ಇದ್ದೀವಿ, ನೀವು ಸ್ವಲ್ಪ ಅಲರ್ಟ್ ಆಗಬೇಕು, 2 ಹೆಜ್ಜೆ ಹಿಂದೆ ಹೋಗ್ಬೇಕು. ಮನೆ ನಮ್ಮ ಚೆನ್ನೈ ಹೋಗೋದು ಹಾಗೆ, ಒಬ್ಬರು ಲೇಡಿ ಬೆಳಿಗ್ಗೆ 7 ಗಂಟೆಗೆ ಮನೆ ಮುಂದೆ ರಂಗೋಲಿ ಕಸ ರಂಗೋಲಿ ಹಾಕಿದ್ರೆ ಅವನ ಒಂದು ದಾರಿ ಕೇಳಿದ್ದೆ, ಅವ್ರು ಹಿಂಗೆ ಯೋಚನೆ ಮಾಡೋಷ್ಟೊಳಗೆ ಕಿತ್ಕೊಂಡು ಹೋಗಿದ್ದಾರೆ. ಇದು ನೀವು ಪ್ರಿವೆಂಟ್ ಮಾಡುವಂಥದ್ದು. ಆಯ್ತು, ಈ ಮಾಹಿತಿ ನೀವೆಲ್ಲರೂ ಬಂದಿದ್ದೀರಾ, ನಿಮ್ಗೆ ಇದು ಗೊತ್ತಾಗಿದೆ, ನಿಮ್ಗೆ ಯಾರು ಚೈನ್ ಸ್ನ್ಯಾಚ್ ಆಗೋದಿಲ್ಲ. ಬಟ್ ಉಳಿದಿರೋರು ಏನ್ ಮಾಡೋದೀಗ, ನೀವು ಹೋಗಿ ಹೇಳಬೇಕು. ನೀವು ಹೋಗಿ ಹೇಳಬೇಕು, ನಿಮ್ಮ ವಾಟ್ಸ್ಆಪ್ ಗ್ರೂಪಲ್ಲಿ ಇದನ್ನು ಶೇರ್ ಮಾಡಬೇಕು. ನಿಮ್ಗೆ ಒಂದು ಕಾಂಪ್ಲೆಕ್ಸ್ ಕೊಡ್ತೀವಿ, ಅದನ್ನೆಲ್ಲ ಫೋಟೋ ತೆಗೆದು ನಿಮ್ಮ ಗ್ರೂಪಲ್ಲಿ ಹಂಚ್ಕೋಬೇಕು. ನಮಗೆ ಈಗ 2025ರಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಆಯಿತು, ಅವ್ರದೊಂದು ಕಳ್ಳನ್ನು ಹಿಡಿದಿದ್ದಾರೆ, ಅವ್ರದ್ದು ರಿಕವರಿನೂ ಆಯಿತು, ಎಲ್ಲ ಮುಗಿತು. ಇನ್ನು ಮುಂದೆ ಈ 2025 2026ರಲ್ಲಿ ಯಾವುದೇ ರೀತಿಯ ಚೈನ್ ಸ್ನ್ಯಾಚಿಂಗ್ ಆಗಬಾರ್ದು. ಇನ್ನು ಸಾಮಾನ್ಯವಾಗಿ ನಮಗೆ ರಿಪೋರ್ಟ್ ಆಗುವಂಥದ್ದು ಮೊಬೈಲ್ ಸ್ನ್ಯಾಚಿಂಗ್. ಸೇಮ್ ಲಾಜಿಕ್. ಮೊಬೈಲ್ ಸ್ನ್ಯಾಚಿಂಗು ನಾವು ಹೀಗೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತೀವಿ. ನಡ್ಕೊಂಡು ಹೋಗ್ಬೇಕಾದಾಗ ನಮ್ಮ ಮೊಬೈಲ್ ರೋಡಿಗೆ ಇರ್ತದೆ, ಅವ್ನಿಗೆ ಈಸಿ ಆಗುತ್ತೆ. ನೀವು ಅದೇ ಫುಟ್ಪಾತ್ ಕಡೆ ಫೋನ್ ಇಟ್ಕೊತೀರ ಅನ್ಕೊಳ್ಳಿ, ಅವಾಗ ರಿಲೇಟಲ್ಲಿ ಆರಾಮಾಗುತ್ತೆ. ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಅಷ್ಟೇ, ಮೊಬೈಲ್ಗೆ ಯೂಸ್ ಆಗಿ ಇಟ್ಕೊಂಡು ನಡ್ಕೊಂಡು ಹೋಗ್ತೀರಾ, ಟ್ರಾಫಿಕ್ ಹಿಡಿಯುತ್ತೆ, ಅವ್ನು ಹಿಂದೆ ಬಂದ್ರೆ ಮೊಬೈಲ್ ಕಿತ್ಕೊಂಡು ಹೋಗ್ತಾನೆ. ಸೊ ಅದೊಂದು ಅಲರ್ಟ್ ಆಗಿರಿ. ಇನ್ನೊಂದು ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ
ನೀವು ಫುಟ್ಪಾತ್ ಬದಿಗಿರ್ತೀರ, ಸಣ್ಣ ಮಗುನ ರೋಡ್ ಬಿಟ್ಟಿರ್ತೀರ, ಎಷ್ಟೋ ಸತ್ಯ. ಅದೊಂದು ಇವೆಲ್ಲ ಏನು ಹೇಳ್ತಿರಲಿಲ್ಲ, ಯಾವುದು ದೊಡ್ಡ ವಿಶೇಷ ಟೆಕ್ನಾಲಜಿ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿಲ್ಲ. ಈಗ ಹೇಳ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ್ಯಾಚುರಲ್ ಸ್ಟುಪಿಡಿಟಿ, ಓಕೆನಾ? ಎಲ್ಲ ಎಡಗಡೆ. ಇದು ಸಿಂಪಲ್ ನೀವು ಕಲ್ತ್ಕೋಬೇಕಾಗಿರೋ ವಿಚಾರಗಳು. ಮೊಬೈಲ್ ಸ್ನ್ಯಾಚಿಂಗ್ ಹೆಚ್ಚಿಗೆ ಆಗ್ತಾ ಇದೆ. ಯಾಕೆ ಅಂದ್ರೆ ಈ ಮೊಬೈಲ್ ಸ್ನ್ಯಾಚ್ ಮಾಡಿದವರು ಇಮಿಡಿಯೇಟ್ ಆಗಿ ಹೋಗಿ 500 ರೂಪಾಯಿಗೋ 1000 ರೂಪಾಯಿಗೋ ಅದನ್ನು ಮಾರ್ತಾರೆ. 500-1000 ರೂಪಾಯಿ ಮಾಡಿ ಏನ್ ಮಾಡ್ತಾನೆ, ಮನೆಗೆ ಹೋಗಿ ನಾನು ಅಕ್ಕಿ ಮತ್ತೆ ರೇಷನ್ ತರೋದಿಲ್ಲ, ಎಲ್ಲಾದ್ರೂ ಹೋಗ್ಬಿಟ್ಟು ಈ ನಾರ್ಕೋಟಿಕ್ ಡ್ರಗ್ಸ್, ಆಲ್ಕೋಹಾಲು ಕುಡಿಯೋದಕ್ಕೆ ಅದಕ್ಕಂತಾನೆ ಅವ್ರು ಮಾಡೋದು. ಯಾರಾದ್ರೂ ಮೊಬೈಲ್ ಸ್ನ್ಯಾಚ್ ಮಾಡ್ಬಿಟ್ಟು ಮಕ್ಕಳಿಗೆ ಫೀಸ್ ಕಟ್ತಾರಾ? ಇಲ್ಲ. ಮೊಬೈಲ್ ಸ್ನ್ಯಾಚ್ ಒಂದು ಅಫೆನ್ಸ್, ಒಂದು ಕ್ರೈಮ್ ಇಸ್ ಆಲ್ವೇಸ್ ರಿಲೇಟೆಡ್ ಟು ಅನದರ್ ಕ್ರೈಮ್. ಮೊಬೈಲ್ ಸ್ನ್ಯಾಚ್ ಮಾಡಿದಾನೆ, ಬರೋದು ಅಂತಾನೆ, ಗಾಂಜಾ ತಗೊಂತಾನೆ ಅಥವಾ ಸೊಲ್ಯೂಷನ್ ತಗೊಂತಾನೆ, ಮತ್ತೆ ಕೂತಿರ್ತಾನೆ, ಇನ್ನೊಬ್ಬರ ಜೊತೆ ಗಲಾಟೆ ಮಾಡಿ ಯಾರಿಗೊಬ್ಬರಿಗೆ ಚೂರಿ ಆಗ್ತಾನೆ. ಸೊ ಒಂದು ಕ್ರೈಮ್ ಲೀಡ್ಸ್ ಟು ಅನದರ್ ಕ್ರೈಮ್. ಆಯ್ತು, ಈಗ ಮೊಬೈಲ್ ಸ್ನ್ಯಾಚ್ ಮಾಡೋದು, ಮೊಬೈಲ್ ಸ್ನ್ಯಾಚ್ ಮಾಡಿ ಗಾಂಜಾ ಗೀಜ ತಗೊಂಡು ಗಾಂಜಾ ಎಲ್ಲಿ ಬಿಡ್ತಾರೆ? ಮನೆ ಹೊಡೆಯೋದಿಲ್ಲ, ಅವ್ರ ಅಪ್ಪ ಅಮ್ಮ ಬಿಡೋದಿಲ್ಲ. ಸೊ ಎಲ್ಲಿ ಹೊಡಿತಾರೆ? ಲಾಡ್ಜ್ ಬುಕ್ ಮಾಡಿ ಲಾಡ್ಜ್ ಮಾಡೋಕ್ಕಾಗೋದಿಲ್ಲ. ಗಾಂಜಾ ಹೊಡೆಯೋದೆಲ್ಲ ಬಿಡ್ತಾರೆ ನಿಮ್ಮ ಏರಿಯಾಗಳಲ್ಲಿರುವ ಪಾರ್ಕ್ ಬೆಂಚ್ಗಳಲ್ಲೂ, ಯಾರೋ ಸೇರದೇ ಇರುವಂತಹ ಜಾಗಗಳು, ಐಸೋಲೇಟೆಡ್ ಪ್ಲೇಸಸ್ ಇರುತ್ತೆ. ಯಾವುದೋ ಒಂದು ಆಟೋ ಗಾಡಿನ ಮನೆ ಮುಂದೆ ಸುಮಾರು ದಿವಸದಿಂದ ಪಾರ್ಕ್ ಮಾಡಿರ್ತಾರೆ, ಆಟೋ ಗಾಡಿಗೆ ಕೂತ್ಕೊಂತಾರೆ, ಇಲ್ಲಾಂದ್ರೆ ಗ್ರೌಂಡ್ ಕಾರ್ನರ್ ಅಲ್ಲಿ ಕೂತ್ಕೊಂತಾರೆ. ಸ್ಕೂಲ್ಸ್ ಎಲ್ಲ ಮುಗಿದಾದ್ಮೇಲೆ ಸ್ಕೂಲ್ ಕಾಂಪೌಂಡ್ ಹೊರಗೆ ಕೂತ್ಕೊಂಡು ಅದು ಗಾಂಜಾ ಹೊಡಿತಾರೆ. ಅವಾಗ ನೀವೇನ್ ಮಾಡ್ತೀರಾ? ಈಗ ನಿಮ್ಮ ಅವಳಲ್ಲಿ ಬಂದವರು ಆ ತರ ಯಾವ ಜಾಗ ಇದೆಯೋ ನಮ್ಗೆ ಆ ಜಾಗನೇ ಇದೆ. ನಾವು ಆ ವ್ಯಕ್ತಿ ನೀಡಬೇಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಆ ಜಾಗ ಮತ್ತೆ ಯಾವ ಸಮಯದಲ್ಲಿ ಮಾಡ್ತಾರೆ ಅಂತ ನಮ್ಗೆ ತಿಳಿಸಿದ್ರೆ ಆ ಟೈಮಲ್ಲಿ ನಾವು ಅದನ್ನು ಪೊಲೀಸರನ್ನ ಹಾಕಿ ನಮ್ಗೆ ಗೊತ್ತಿದೆ, ಬಟ್ ನಿಮ್ಗೆ ಜಾಸ್ತಿ ಗೊತ್ತಿರುತ್ತೆ. ಎಷ್ಟೋ ಜನಕ್ಕೆ ಆ ಮಾಹಿತಿ ಇರುತ್ತೆ, ಹೇಳಕ್ ಹೋಗಿರೋದಿಲ್ಲ. ಯಾವಾಗ ಹೇಳ್ತಿರೋದ್ರೆ ನಿಮಗೆ ವೈಯಕ್ತಿಕವಾಗಿ ಅದು ಪ್ರಾಬ್ಲಮ್ ಆಗುವಂತೂ ನೀವು ಯಾರು ನಮ್ಗೆ ಹೇಳಕ್ ಹೋಗೋದಿಲ್ಲ. ಈಗ ಈ ಪಾರ್ಕ್ ಇದೆ, ಪಾರ್ಕ್ ಅಲ್ಲಿ ಎಕ್ಸಾಂಪಲ್ ಆ ಬೆಂಚಲ್ಲಿ ಯಾರು ಕುತ್ಕೊಂಡು ಗಾಂಜಾ ಹೊಡಿತಾರೆ ಅಂದ್ರೆ ಆ ಎದುರುಗಡೆ ಇರೋ ಮನೆಯೊಳಗೆ ತೊಂದರೆ ಆದ್ರೆ ಅವ್ರು ಮಾತ್ರ ಹೇಳ್ತಾರೆ ಹೊರತು ಬೇರೆ ವಾಕಿಂಗ್ ಬರೋರು ಯಾರು ಹೇಳಕ್ ಹೋಗೋದಿಲ್ಲ. ಅದನ್ನ ಅವ್ರು ನಮ್ಗೆ ಯಾಕೆ ಬಿಡಿಯೋದಕ್ಕೆ ನೀವು ಸಿಂಪಲ್ ಆಗಿ 112 ಕಾಲ್ ಮಾಡಬಹುದು, ಇಲ್ಲಾಂದ್ರೆ ನಮ್ಮ ಪೊಲೀಸ್ ಸ್ಟೇಷನ್ ನಮ್ಮ ಲ್ಯಾಂಡ್ ಅಲ್ಲಿ ಕಾಲ್ ಮಾಡಬಹುದು. ಈಗ ಎಲ್ಲರಿಗೂ ಪೊಲೀಸ್ಗೆ ಏನಾದರೂ ಒಂದು ಮಾಹಿತಿ ಕೊಡಬೇಕು ಅಂತ ಇರುತ್ತೆ, ಬಟ್ ಕೊಡಕ್ ಆಗ್ತಾ ಇಲ್ಲ. ಅದಕ್ಕಾಗಿ ಮನೆ ಗೃಹ ಮಂತ್ರಿಗಳು 2 ವಾರದ ಹಿಂದೆ ಗೋವಿಂದರಾಜನಗರ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ದಾರೆ, ಮನೆ ಮನೆಗೆ ಪೊಲೀಸ್ ಅಂತ. ನಾವು ಅದು ತಿಂಗಳ 2ನೇ ಶನಿವಾರ ಮಾಡಬೇಕು ಅಂತ ಇತ್ತು. ಆದರೆ ಈಗ ನಾವು ಆಲ್ಮೋಸ್ಟ್ ಡೈಲಿ ಬೇಸಿಸ್ ಅಲ್ಲಿ ಬರ್ತೀವಿ ನಾವು ನಿಮ್ಮ ಮನೆಗೆ. ಇವತ್ತು ನಮ್ಮ DCP ಸಾಹೇಬರು ಬರ್ತಾರೆ, ಅವರು ಇಲ್ಲಿ ಮನೆಗಳು ಸುತ್ತಮುತ್ತ ಮನೆಗಳು ಬರ್ತಾರೆ. ಪ್ರತಿ ಮನೆಗೂ ಪೊಲೀಸರು ಬರ್ತಾರೆ. ಬರಬೇಕಾದಾಗ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ಡೀಟೇಲ್ಸ್ ತಗೊಂತಾರೆ. ಅದಲ್ದಿರ ನಿಮ್ಮ ಮನೆಗೆ ಸಂಬಂಧಪಟ್ಟ ಸಬ್ ಇನ್ಸ್ಪೆಕ್ಟರ್ ಯಾರು, ಸಿಬ್ಬಂದಿಗಳು ಯಾರು, ಅವರ ಹೆಸರು, ಫೋನ್ ನಂಬರ್ ಕೊಡ್ತಾರೆ. ಆ ಸ್ಟಿಕ್ಕರ್ನ ಕೂಡ ನಿಮ್ಮ ಮನೆ ಮುಂದೆ ಈಗ ಅನಿಸ್ತಾರೆ. ಆ ಸ್ಟಿಕ್ಕರ್ ಅಲ್ಲಿ ಸಿಬ್ಬಂದಿಯ ಹೆಸರು, ಅವನ ಡೆಸಿಗ್ನೇಷನ್, ಫೋನ್ ನಂಬರು, ಅದರಲ್ಲಿರೋ ಒಂದು QR ಕೋಡ್ ಕೂಡ ಇರುತ್ತದೆ. QR ಕೋಡ್ ಅಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ಅದರಲ್ಲಿ ವ್ಯಕ್ತಪಡಿಸಬಹುದು ಬಂದ ಸಿಬ್ಬಂದಿಗಳು. ಸೊ ನಮ್ದು ಲ್ಯಾಂಡ್ ಲೈನ್ ನಂಬರ್ ಇರುತ್ತೆ, ಇನ್ಸ್ಪೆಕ್ಟರ್ ನಂಬರ್ ಇರುತ್ತೆ. ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ನಿಮ್ಗೆ ಏನೇ ತೊಂದರೆ ಆದರೂ ಈ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಪ್ರಾಬ್ಲಮ್ ಹಂಚ್ಕೋಬಹುದು. ನೀವು ಮನೆ ಪೊಲೀಸರಿಗೆ ಬಂದಾಗ ನೀವು ಬರೀ ಪೊಲೀಸ್ ಇಲಾಖೆ ಪ್ರಾಬ್ಲಮ್ ಆಗಿದ್ರೆ ಇತರ ಇಲಾಖೆಯ ಪ್ರಾಬ್ಲಮ್ ಅನ್ನು ಹೇಳಿದ್ರು ಕೂಡ ನಾವು ಅದನ್ನು ಆ ಇಲಾಖೆಗೆ ಸಂಪರ್ಕಿಸ್ತೀವಿ. ಬಟ್ ನಿಮ್ಮ ವೈಯಕ್ತಿಕ ಪ್ರಾಬ್ಲಮ್ ಯಾವುದು ಹೇಳ್ಕೊಳಕ್ ಹೋಗ್ಬೇಕು. ಅಕ್ಕಪಕ್ಕ ಮನೆಯ ತೊಂದರೆ ಆ ಪ್ರಾಬ್ಲಮ್ ಹೇಳ್ಕೋಬಹುದು. ಪೊಲೀಸ್ ಪ್ರಾಬ್ಲಮ್ ಇಲ್ಲಾಂದ್ರೆ ಸಂಬಂಧಪಟ್ಟ ಇಲಾಖೆಯ ಪ್ರಾಬ್ಲಮ್ ಮಾತ್ರ ನೀವು ಹಂಚ್ಕೋಬಹುದು. ಆಯ್ತು. ಈಗ ಸರ್ವೇ ಸಾಮಾನ್ಯವಾಗಿ ಚೈನ್ ಸ್ನ್ಯಾಚಿಂಗ್ ಆಯ್ತು, ಮೊಬೈಲ್ ಸ್ನ್ಯಾಚಿಂಗ್ ಆಯ್ತು, ಇನ್ನು ಹೆಚ್ಚು ಕ್ರೈಮ್ ಆಗುವಂಥದ್ದು ಯಾವುದು? ಅವಳಹಳ್ಳಿ ಜನರು ನಿಮ್ಮಲ್ಲಿ ಯಾವ್ದು ಕಳ್ತನ ಏನಾಗುತ್ತೆ? ಕಸಕ್ಕೆ ಬರೋಣ. ಪೊಲೀಸರು ಪೆಟ್ರೋಲ್ ಕರೀತಾರೆ. ಬೈಕ್ಗಳನ್ನ ನಿಲ್ಲಿಸಿ ಹೋದಾಗ ಬೈಕಲ್ಲಿ ಪೆಟ್ರೋಲ್ ಕರೀತಾರೆ. ಪೈಪ್ ಫಿಕ್ಸರ್. ಓಕೆ. ಈಗ ಬೈಕ್ಗಳಿಗೆ ಬೈಕಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಎಲ್ಲರ ಮನೆಯಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಎಲ್ಲರೂ ರೋಡಲ್ಲಿ ಇರಲೇಬೇಕು. ಮಿನಿಮಮ್ ಪೈಪ್ ಆಯ್ತು, ಅದೊಂದು ಪ್ರಾಬ್ಲಮ್ ಇದೆ. ಮನೆ ಕಳತನ. ಮೋಸ್ಟ್ ಆಫ್ ದ ಮೇಲೆ ಏನ್ ಮಾಡ್ತಾರೆ, ಎಲ್ಲರೂ ಮಧ್ಯಾಹ್ನದ ಹೊತ್ತು ಕೆಲಸಕ್ಕೆ ಹೋಗಿರ್ತಾರೆ. ಬೆಳಿಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ಮನೆ ಮುಂದೆ ನೀವೇನ್ ಮಾಡ್ತೀರಾ, ಬೀಗ ಹಾಕೊಂಡು ಹೋಗ್ತೀರಾ, ಲಾಕ್ ಹಾಕೊಂಡು ಹೋಗ್ತೀರಾ. ಲಾಕ್ ಹಾಕೊಂಡು ಹೋಗೋದ್ರಿಂದ ಏನಂದ್ರೆ ಇಟ್ ಇಸ್ ಇಂಡಿಕೇಶನ್ ಫಾರ್ ದ ಅಕ್ಯೂಸ್ಡ್. ಬನ್ನಿ ಮನೇಲಿ ಯಾರು ಇಲ್ಲ ಅಂತ ನೀವೇ ಹೇಳ್ದಂಗೆ ಅದು ಲಾಕ್ ಹಾಕಿ ಹೋದಂಗೆ. ಯಾವುದೇ ಕಾರಣಕ್ಕೂ ದಯವಿಟ್ಟು ನೀವು ವಾಟ್ ಲಾಕ್ ಅಂತ ಬರ್ತದೆ ಅದನ್ನ ಹಾಕಕ್ಕೆ ಹೋಗ್ಬೇಡಿ. ಅದು ಹಾಕಿದ್ರೆ ನಮ್ಗೆ ಗೊತ್ತು ಈ ಮನೇಲಿ ಯಾರು ಇಲ್ಲ ಅಂತ. ಒಂದ್ ದಿವಸ ಬಂದು ನೋಡ್ತಾನೆ ವಾಟ್ ಲಾಕ್ ಹಾಕಿ ದಿವಸ ಬೆಳಿಗ್ಗೆ 10 ಗಂಟೆಗೆ ಹೋಗ್ತಾರೆ, ಬರೋಷ್ಟೊಳಗೆ ಒಂದು ಸಾಯಂಕಾಲ ಆಗುತ್ತೆ. ಒಂದೊಂದಿಗೆ 6 hours ಟೈಮ್ ಇದೆ ಅಂತ ಹೇಳ್ತಾರೆ. ಅವ್ನು ನನ್ನ ಮನ್ಸಿಗೆ ಅನ್ಸುತ್ತೆ. ಮತ್ತೆ ಎಷ್ಟೋ ಜನ ಪಾಪ ಲೇಡೀಸ್ ಮಕ್ಕಳನ್ನ ಮನೆಗೆ ಬಿಟ್ಟು ಹೋಗಿ ಬರೋ 15-20 ನಿಮಿಷ ಗ್ಯಾಪ್ ಅಲ್ಲಿ ಕೂಡ ಕಳ್ತನ ಮಾಡ್ತಾರೆ. ಮೊದಲನೇದಾಗಿ ನೀವು ಮನೆಗೆ ವಾಟ್ ಲಾಕ್ ಹಾಕಬೇಡಿ. ಇನ್ನೊಂದು, ಮನೆಯಲ್ಲಿ ಹೆಚ್ಚಿನ ಆಗಿ ಚಿನ್ನ ಒಡವೆಗಳನ್ನು ಇಡಕ್ಕೆ ಹೋಗ್ಬೇಡಿ. ಅದನ್ನೇನೇ ಇದ್ರು ಬ್ಯಾಂಕ್ ಲಾಕರ್ ವ್ಯವಸ್ಥೆ ಮಾಡ್ಕೊಂಡು ಆ ತರ ಮಾಡ್ಕೊಳ್ಳಿ. ನೀವೇನಾದ್ರೂ ಲಾಂಗ್
ರಜೆ ಹೋಗ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ನಮ್ಮ ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡಿ. ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಕ್ ಹೌಸ್ ರಿಜಿಸ್ಟರ್ ಅಂತ ಇದೆ. ನೀವೇನಾದ್ರೂ ನಮ್ಗೆ ಫೋನ್ ಮೂಲಕ ಹೇಳಿದ್ರು ಸರ್ ನಾವು ಇಷ್ಟೇ ತಾರೀಕಿವರೆಗೂ ನಾವು ಊರಿಗೆ ಹೋಗ್ತಾ ಇದೀವಿ, ನಮ್ಮ ಮನೇಲಿ ಯಾರು ಇರೋದಿಲ್ಲ ಅಂದ್ರೆ ನಮ್ಮವ್ರ ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಂತಾರೆ. ಈಗ ನಿಮ್ಗೆ ಮನೆಗೆ ನಾವು ಸ್ಟಿಕ್ಕರ್ ಅಂಟಿಸ್ತಿರ್ತೀವಲ್ಲ, ಆ ಸ್ಟಿಕ್ಕರ್ ಮೇಲೆ ಇರುವ 3 ಪೊಲೀಸರು, PSI ಮತ್ತು 2 ಸಿಬ್ಬಂದಿ ಹೆಸರಿರುತ್ತೆ. ಆ 3 ಜನಕ್ಕೆ ನೀವು ಫೋನ್ ಮಾಡಿ ಹೇಳಿದ್ರು ಸಾಕು. ಅವಾಗ ಏನಾಗುತ್ತೆ, ನಾಳೆಯಿಂದ ನಮ್ಮ ಜವಾಬ್ದಾರಿ ಆಗುತ್ತೆ. ಹೌದು ಸ್ವಾಮಿ, ಇವ್ರು ಹೇಳಿದರೆ ಈ ಮನೇಲಿ ಯಾರು ಇಲ್ಲ ಅಂತ. ಇವ್ರ ರೆಸ್ಪಾನ್ಸಿಬಿಲಿಟಿ ಏನ್ ಬರುತ್ತೆ. ಅದಾಗಿಯೂ ಮನೆ ಕಳ್ತನ ಆದಾಗ ನೀವು ಬಂದು ಕೇಳ್ಬೋದು. ಅವಾಗ ಬಂದು ದೊಡ್ಡ ಭಾಷಣ ಬಿಗಿದ್ರೆ ಮನೆಗೆ ಪೊಲೀಸು ಅಂತ ನಾವು ಕಾಯ್ತೀವಿ ಅಂತ ಹೇಳಿ ಅಂತ. ಅವಾಗ ರೆಸ್ಪಾನ್ಸಿಬಿಲಿಟಿ ನಮಗೆ ಬೆಟ್ಟು ತೋರಿಸಿ ಕೇಳಲಿಕ್ಕೆ ನಿಮ್ಗೊಂದು ಅಧಿಕಾರ ಇರ್ತದೆ. ಸೊ ಹಾಗಾಗಿ ದಯವಿಟ್ಟು ನೀವು ರಜೆಯಲ್ಲಿ ಮನೆ ಖಾಲಿ ಮಾಡಿ ಹೋಗೋದ್ರೆ, ರಜೆಯಲ್ಲಿ ಊರಿಗೆ ಹೋಗ್ಬೇಕಾದ್ರೆ ನಮ್ಗೆ ಹೇಳಿ ಹೋದ್ರೆ ನಾವು ಮನೆ ನೋಡ್ಬೋದು. ಹಂಗಿದ್ದಾಗ ದಯವಿಟ್ಟು ಸ್ವಲ್ಪ ಲೈಟ್ ಔಟ್ ಮಾಡೋದು ನೋಡಿ. ನ್ಯೂಸ್ ಪೇಪರ್ ಒಂದು ಹೇಳಿ, ನ್ಯೂಸ್ ಪೇಪರ್ ಹಾಕ್ಬೇಡ ಅಲ್ಲಿ ಅಂತ. ಹಾಲ್ ಪ್ಯಾಕೆಟ್ ನ್ಯೂಸ್ ಪೇಪರ್ ಇತ್ತು ಅಂದ್ರೆ ಗೊತ್ತಾಗಲ್ಲ ಅದು ಮನೇಲಿ ಯಾರು ಇಲ್ಲ. ಈಗ ಕಳ್ಳರೆಲ್ಲ ಏನು ಮನೆಗೆ ಬರ್ತಾರೆ, ಒಂದು 5 ರಿಂದ 10 ನಿಮಿಷಕ್ಕೆ ಮನೆ ಕಳ್ತನ ಮಾಡಿ ಹೋಗ್ತಾರೆ. ಯಾರು ಗಂಟೆ ತಗೊಳ್ಳೋದಿಲ್ಲ, ದೂರದಿಂದ ಪ್ರಿಪರೇಷನ್ ಮಾಡ್ಕೊಂತಾರೆ, ನೋಡ್ತಾರೆ ಮನೆ ಈ ಟೈಮ್ ಖಾಲಿ ಇದೆ ಅಂತ ಗೊತ್ತಾಗುತ್ತೆ. ಬರ್ತಾನೆ, ಓಡಿತಾನೆ, ತಗೊಂತಾನೆ ಹೋಗ್ತಾನೆ. ನಾವು ಏನ್ ಮಾಡಿರ್ತೀವಿ, ಬೀರ್ ಲಾಕರ್ ಹಾಕಿರೋದಿಲ್ಲ, ಜ್ಯುವೆಲ್ರಿ ಎಲ್ಲ ಅಲ್ಲೇ ಇಟ್ಕೊಂಡಿರ್ತೀವಿ. ಆ ತರ ಪ್ರಾಬ್ಲಮ್ಸ್. ಮತ್ತೆ ಇನ್ನೊಂದು, ಈಗ ಸರ್ವೆಂಟ್ಗಳನ್ನ ಮನೆಗೆ ಕಳಿಸ್ತಾರೆ ಕೆಲವರು. ಆಯ್ತು, ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ, ಮಕ್ಕಳು ನೋಡಕ್ಕಾಗಲ್ಲ, ಸರ್ವೆಂಟ್ಸ್ ಯಾರೋ ಕಳಿಸ್ತಾರೆ. ಅವ್ರ ಸರ್ವೆಂಟ್ಸ್ ನೀವು ಯಾರೋ ವೆರಿಫೈ ಮಾಡೋದಿಲ್ಲ. ನೀವೇನಾದ್ರೂ ಮೊದಲೇ ಒಂದು ಅರ್ಜಿ ಕೊಟ್ಬಿಟ್ಟು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಒಬ್ಬರದ ವ್ಯಕ್ತಿಯ ವೆರಿಫಿಕೇಶನ್ ನಾವು ಮಾಡಬಹುದು. ಆನ್ಲೈನ್ ನೀವು ಅಪ್ಲೈ ಮಾಡಿದ್ರೆ 200 ರಿಂದ 300 ರೂಪಾಯಿ ಏನೋ ಆಗುತ್ತೆ ಅಷ್ಟೇ. 500 ರೂಪಾಯಿ ಆಯ್ತು. ನಮ್ಮ ಪೊಲೀಸರು ಆ ವ್ಯಕ್ತಿನ ಕರೆಸ್ಬಿಟ್ಟು ಆ ವ್ಯಕ್ತಿದು ಆಧಾರ್ ಕಾರ್ಡ್ ಬೇರೆ ಡೀಟೇಲ್ಸ್ ತಗೊಂಡು ಇವ್ರ ಮೇಲೆ ಏನಾದ್ರು ಕೇಸಸ್ ಇದೆಯಾ ಅದಕ್ಕೆ ಚೆಕ್ ಮಾಡಿ ಮಾಡ್ಬೋದು. ಈಗ ಎಷ್ಟೋ ಜನ ಈಗ ಸೆಕ್ಯೂರಿಟಿ ಗಾರ್ಡ್ನೆಲ್ಲ ಇರಬೇಕಾದಾಗ ನೇಪಾಳದಿಂದ ಬಂದವರನ್ನ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ನಮ್ಮಲ್ಲಿ ಎಷ್ಟೋ ಪ್ರಕರಣಗಳಲ್ಲಿ ಕಳ್ಳತನ ಮಾಡಿ ನೇಪಾಳಕ್ಕೆ ಚಿನ್ನ ಎತ್ಕೊಂಡು ಹೋದ ಪ್ರಕರಣಗಳು ಸುಮಾರು ಇದೆ. 1.5 kg ಚಿನ್ನ, 2 kg ಚಿನ್ನ ವಿಜಯನಗರದಲ್ಲಿ ತಗೊಂಡೋಗಿ ಇಲ್ಲಿವರೆಗೂ ಪತ್ತೆ ಆಗಿಲ್ಲ. ಸೊ ನೀವು ಹೊರಗಿನವ್ರು ತರಿಸಬೇಕಾದಾಗ ನಮ್ಮ ಪೊಲೀಸರಿಗೆ ಒಂದು ಅರ್ಜಿ ಕೊಟ್ಟು ನಾವು ವೆರಿಫೈ ಮಾಡ್ತೀವಿ, ಈ ವ್ಯಕ್ತಿನ ನೀವು ಸೆಕ್ಯೂರಿಟಿ ಗಾರ್ಡ್ ಇಟ್ಕೋಬಾರ್ದು ಅಂತ. ಸಿಂಪಲ್. ಇದರಿಂದ ನಾವು ಸಾಕಷ್ಟು ಕ್ರೈಮ್ನ ಪ್ರಿವೆಂಟ್ ಮಾಡಬಹುದು. ಇದರಿಂದ ಹೆಚ್ಚಿನದಾಗಿ ನೀವು ಎಷ್ಟೇ ಪ್ರಿಕಾಷನ್ ತಗೊಳ್ಳಿ, ಮನೆಯಲ್ಲಿ ಏರ್ ಸಿಬ್ಬಂದಿಯಾಗಿ ಹೆಚ್ಚಿನದಾಗಿ ಇನ್ನೊಂದು ವ್ಯಾಪಕವಾಗಿ ಹರಡಿರುವ ಕ್ರೈಮ್ ಒಂದಿದೆ. ಯಾರಾದ್ರೂ ನಮ್ಗೆ ಹೇಳಬೇಕು ಯಾವ ಕ್ರೈಮ್ ಅಂತ. ಸೈಬರ್ ಕ್ರೈಮ್. ನೀವು ಮಲಗಿರ್ಬೇಕಾದ್ರೂ ಕ್ರೈಮ್ ಆಗುತ್ತೆ, ನೀವು ಎದ್ದಿರ್ಬೇಕಾದ್ರೆ ಕ್ರೈಮ್ ಆಗುತ್ತೆ. ಮೊಬೈಲ್ ಇದ್ರೆ ಸಾಕು, ಇಂಟರ್ನೆಟ್ಗೆ ನಿಮ್ಗೆ ಸಂಪರ್ಕ ಇದ್ರೆ ಸಾಕು, ನಿಮಗೆ ಕ್ರೈಮ್ ಆಗುತ್ತೆ. ನೋಡಿ, ನೀವು ಎದುರುಗಡೆ ಪರಿಚಯ ಇರುವ ವ್ಯಕ್ತಿನೇ ನಂಬಕ್ಕಾಗಲ್ಲ ಈ ಕಾಲದಲ್ಲಿ. ಅನಾನಿಮಸ್ ಯಾರೋ ಮೆಸೇಜ್ ಮಾಡಿ ನಿಮ್ಗೆ ಇಷ್ಟು ಹಣ ಬರುತ್ತದೆ, ಇಷ್ಟು ರಿಟರ್ನ್ಸ್ ಬರುತ್ತದೆ, ಯಾಕೆ ನಂಬಕ್ ಹೋಗ್ತೀರಾ ನೀವು? ಬ್ಯಾಂಕ್ಗಳೇ 10% ಬಡ್ಡಿ ಕೊಡೋದಿಲ್ಲ. ನೀವು ಗೂಗಲ್ ಮ್ಯಾಪ್ ಹೋಗಿ, ಗೂಗಲ್ ರಿವ್ಯೂಸ್ ಹೋಗಿ ಈ ತರ ಟಾಸ್ಕ್ ಕೊಡ್ತಾರೆ. ಒಂದು ನೀವು ರೇಟಿಂಗ್ಸ್ ಕೊಟ್ಟರೆ 250 ರೂಪಾಯಿ ಬರುತ್ತೆ ನಿಮಗೆ. ಅವೆಲ್ಲ ಸುಳ್ಳಿರುತ್ತೆ. ಹಾಗೆ ಮಗು ನೆಕ್ಸ್ಟ್ ನಿಮಗೆ ಇನ್ವೆಸ್ಟ್ ಮಾಡಿಸ್ಕೊಂತಾರೆ. ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಾವು ಹಣ ಹಾಕ್ತೀವಿ, ಅದನ್ನು ನೀವು ಮುಟ್ಟಬೇಡಿ, ನಿಮಗೆ ಇಷ್ಟು % ಕಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ನೀವು ಯಾವ್ದಾದ್ರು ಒಂದು ಪ್ರೊಫೆಷನಲ್ ಕೊರಿಯರ್ಗೆ ಕಾಲ್ ಮಾಡ್ತೀರಾ ಅನ್ಕೊಳ್ಳಿ, ಆ ಗೂಗಲ್ ಹೋಗಿದೆ ಪ್ರೊಫೆಷನಲ್ ಕೊರಿಯರ್ ನಂಬರ್ ಅಂತ ಹೊಡೆದಾಗ ಯಾರೋ ತಪ್ಪು ನಂಬರ್ ಬರುತ್ತೆ. ನೀವು ಅದನ್ನು ವೆರಿಫೈ ಮಾಡಲ್ಲ, ಆ ನಂಬರ್ ಕಾಲ್ ಮಾಡಿದ ತಕ್ಷಣ ನಂಬರ್ ಕಟ್ ಆಗುತ್ತದೆ. ಮತ್ತೆ ಇನ್ನೊಂದು ನಂಬರಿಂದ ಕಾಲ್ ಬರುತ್ತೆ, ನೀವು ಪ್ರೊಫೆಷನಲ್ ಕೊರಿಯರ್ಗೆ ಟ್ರೈ ಮಾಡ್ತೀರಾ ರೀಚ್ ಮಾಡಕ್ಕೆ ಅಂತ. ಹೌದು ಸ್ವಾಮಿ ಮಾಡಿದೀವಿ ಅಂತ. ಆಯ್ತಾಯ್ತು, ನಿಮ್ಮ ನಂಬರ್ ಹೇಳಿ ಅಂತ, ರಿಜಿಸ್ಟ್ರೇಷನ್ ನಂಬರ್. ಇನ್ನೊಂದು ನಂಬರ್ ಹೇಳ್ತೀರಾ, ಒಂದು OTP ಬರುತ್ತೆ ನೋಡಿ ಅಂತೀರಾ, OTP ಕೊಡ್ತೀರಾ, ಮುಗೀತು, ದುಡ್ಡು. ಈಗ ಸರಿ ಎಕ್ಸಾಂಪಲ್ ಗೂಗಲ್ ಹೋಗೋದಿದೆ, ಇಂಡಿಗೋ ಫ್ಲೈಟ್ ಕ್ಯಾನ್ಸಲೇಷನ್ ರಿಕ್ವೆಸ್ಟ್ ಅಂತ ಹೊಡಿದೆ. ಇಂಡಿಗೋ ನಂಬರ್ ಬರಲ್ಲ, ಯಾವುದೋ ನಂಬರ್ ಬಂದ್ಬಿಡುತ್ತೆ. ಆ ನಂಬರ್ ಏನ್ ಬರುತ್ತೆ ಅಂದ್ರೆ, ಇವೆಲ್ಲ ಇಂಟರ್ನೆಟ್ ಹೇಗೆ ಆಪರೇಟ್ ಆಗುತ್ತೆ ಅಂದ್ರೆ, ಸಾರ್ವಜನಿಕರು 4-5 ಜನ ಸೇರ್ಬಿಟ್ಟು ಇದೇ ಇಂಡಿಗೋದ ಕ್ಯಾನ್ಸಲೇಷನ್ ನಂಬರ್ ಅಂತ ಎಂಟ್ರಿ ಮಾಡ್ತಾ ಹೋದ್ರೆ ಬೇರೆ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದಾಗ ಅದೇ ನಂಬರ್ ಬಂದ್ಬಿಡುತ್ತೆ. ಈ ಕಳ್ಳರು ಏನ್ ಮಾಡ್ತಾರೆ, ಸುಮಾರು ನಂಬರ್, ಈಗ ಟ್ರೂ ಕಾಲರ್ ಅಂತ ಒಂದು ಆ್ಯಪ್ ಇದೆ ಗೊತ್ತಾ ನಿಮಗೆ, ಯಾವ ವ್ಯಕ್ತಿ ಕಾಲ್ ಮಾಡ್ತಿದ್ರೆ ಅಂತ ಗೊತ್ತಾಗುತ್ತೆ. ಈಗ ನಮ್ಮ ಪೊಲೀಸರು ಕಾಲ್ ಮಾಡ್ತಾರೆ, ಪೊಲೀಸ್ ಕಾಲಿಂಗ್ ಅಂತ ಬಂದ್ಬಿಡುತ್ತೆ. ಈಗ 10 ಜನ ಏನ್ ಮಾಡ್ಕೊಂತಾರೆ, ಒಂದು ನಂಬರ್ನ ಸೇವ್ ಮಾಡ್ಕೊತಾರೆ, ಪ್ರೊಫೆಷನಲ್ ಕೊರಿಯರ್ ಅಂತ 10 ಜನ ಸೇವ್ ಮಾಡ್ತಾರೆ, ಅವರವರೇ ಒಳ್ಳೆ. ನೆಕ್ಸ್ಟ್ ಟೈಮ್ ಆ ನಂಬರ್ ಇಂದ ಕಾಲ್ ಮಾಡಿದಾಗ ಪ್ರೊಫೆಷನಲ್ ಕೊರಿಯರ್ ನಂಬರ್ ಬಂದ್ಬಿಡುತ್ತೆ. ನೀವು ಅದನ್ನು ನಂಬಿಡ್ತೀರ. ಯಾವುದೇ ಕಾರಣಕ್ಕೂ ಯಾರಿಗೂ OTP ಕೊಡಕ್ಕೆ ಹೋಗ್ಬೇಡಿ. ಬ್ಯಾಂಕ್ ಅವರು ನಿಜವಾಗ್ಲೂ ಫೋನ್ ಮಾಡಿ ಕೇಳಿದ್ರೆ OTP ಕೊಡಕ್ಕೆ ಹೋಗ್ಬೇಡಿ. ಬ್ಯಾಂಕ್ ಅವ್ರ ಹತ್ರ ಕೇಳೋದಿಲ್ಲ. ನಿಮ್ಮ ಅಡ್ವರ್ಟೈಸ್ಮೆಂಟ್ ಮೇಲೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಮತ್ತೆ APK ಫೈಲ್ಸ್ ಅಂತ ಬರುತ್ತೆ, ಅಪ್ಲಿಕೇಶನ್ ಫೈಲ್ಸ್ ಅಂತ ಬರುತ್ತೆ. ಅಪ್ಲಿಕೇಶನ್ ಫೈಲ್ಸ್ APK ಫೈಲ್ಸ್ ಅಂತ ಬರುತ್ತೆ, ಅದು ಆಂಡ್ರಾಯ್ಡ್ ಫೋನ್ ನಲ್ಲಿ. ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಅಂದರೆ ನೀವು ಫೋನ್ ತಗೊಂಡಾಗ ಅದರಲ್ಲಿ ಮೊದಲೇ ಇನ್ಸ್ಟಾಲ್ ಆಗಿರುತ್ತೆ ಕೆಲವು ಆಪ್ಸ್. ಆ ಆಪ್ಸ್ ಅಲ್ದಿರಾ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಕೆಲವು ಆಪ್ಸ್ ಸಿಗುತ್ತೆ, ವೆರಿಫೈಡ್ ಇರುತ್ತೆ. ಅದನ್ನು ಹೊರತುಪಡಿಸಿ ಯಾವುದೇ ಫೈಲ್ಸ್ ಅನ್ನ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳಕ್ ಹೋಗ್ಬೇಡಿ. ಎಷ್ಟೋ ಜನ ಈಗ ಗ್ಯಾಮ್ಲಿಂಗ್ ಫೈಲ್ಸ್ ಆಪ್ ಹೇಳ್ತಾರೆ, ಪ್ಲೇ ರಮ್ಮಿ,
A2 ಮತ್ತೆ ಎಷ್ಟು ಬರುತ್ತೆ ಸರ್, ಮಕ್ಕಳೆಲ್ಲ ಅಡಿಕ್ಟ್ ಆಗ್ತಾರೆ. 55 ರೂಪಾಯಿ ಹಾಕೋದು, 100 ರೂಪಾಯಿ ರೀಚಾರ್ಜ್ ಮಾಡೋದು ಅಂತ. ಆಯ್ತು, ಇಲ್ಲಿವರೆಗೂ ನೀವು ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಅಥವಾ ಓಲ್ಡ್ ಫ್ರೆಂಡ್ಸ್ ಆಗಲಿ ಯಾರಾದ್ರೂ ಧೈರ್ಯವಾಗಿ ಹೇಳಿದ್ರ ನಾನು ಗ್ಯಾಂಬ್ಲಿಂಗ್ ಆಡ್ಬಿಟ್ಟು ಒಂದು ಸೈಟ್ ತಗೊಂಡಿದ್ದೀನಿ? ಇಲ್ಲ. ಗ್ಯಾಂಬ್ಲಿಂಗ್ ಆಡ್ಬಿಟ್ಟು ಮನೆ ಮಾಡಿದ್ದೀನಿ 100%. ಸೈಟ್ ಯಾರು ತಗೊಂಡಿಲ್ಲ, ಗ್ಯಾಂಬ್ಲಿಂಗ್ ಅಲ್ಲಿ ಯಾರು ದುಡ್ಡು ಮಾಡಿಲ್ಲ, ಅದಕ್ಕೆಲ್ಲ ದುಡ್ಡು ಕಳ್ಕೊಂಡು ಹೋದೆ. ಈ ಆನ್ಲೈನ್ ಗ್ಯಾಂಬ್ಲಿಂಗು ಅಷ್ಟೇ. ಆನ್ಲೈನ್ ಗ್ಯಾಂಬ್ಲಿಂಗ್ ಸಾಫ್ಟ್ವೇರ್ ಏನು ಮಾಡಿರ್ತಾರೆ ಅಂದ್ರೆ, ನೀವು ಅದಕ್ಕೆ ಅಡಿಕ್ಟ್ ಆಗಬೇಕು, ಹೆಚ್ಚಿನ ಸಮಯವನ್ನು ನೀವು ಅದರಲ್ಲಿ ಕಳೆಯಬೇಕು. ನೀವು ಹೆಚ್ಚಿನ ಸಮಯವನ್ನು ಅದರಲ್ಲಿ ಕಳೆದರೆ ಹಣವನ್ನು ನೀವು ಇನ್ವೆಸ್ಟ್ ಮಾಡಿ ಕಳ್ಕೊಳ್ತೀರಿ. ದಟ್ ಈಸ್ ದ ಲಾಜಿಕ್. ನೀವು ನಿಮ್ಮ ಈ ಕಾಲದಲ್ಲಿ ಹೈಯೆಸ್ಟ್ ಬೆಲೆ ಇರುವಂತದ್ದು ನಮ್ಮ ಸಮಯಕ್ಕೆ. ಈಗ ಇನ್ಸ್ಟಾಗ್ರಾಮ್ ರೀಲ್ನ ಎಷ್ಟು ಗಂಟೆಗೆ ಗಟ್ಟಲೆ ಕೂತ್ಕೊಂಡಿದ್ದಾರೆ ನೋಡ್ತಾರೆ. ಯಾಕಂದ್ರೆ ಅವ್ರು ನಮ್ಮ ಅಡಿಕ್ಟ್ ಮಾಡ್ತಾರೆ. ನಾವು ಅದಕ್ಕೆ ವ್ಯಸನಿಗಳಾಗ್ತೀವಿ, ನೋಡ್ಲೇಬೇಕು ಅಂತ. ಅದೇ ರೀತಿ ಈ ಆನ್ಲೈನ್ ಗ್ಯಾಂಬ್ಲಿಂಗು ಅಷ್ಟೇ. ನಿಮ್ಮನ್ನ ಸಾಕಷ್ಟು ಸಮಯವನ್ನು ಅದಕ್ಕೆ ಸ್ಪೆಂಡ್ ಮಾಡ್ಲಿಕ್ಕೆ ಆಡ್ ಬರ್ತಾ ಇರುತ್ತೆ. ಯಾರೋ ಒಂದು ಅಜ್ಜಿ ಬಂದು ಮನೆ ಕೂತ್ಕೊಂಡು ಹೇಳ್ತಾರೆ, ಆಜ್ ಮೈ 1.5 लाख ರೂಪಾಯಿ 1.5 ಕರೋಡ್ ಜೀತ್ ಗಯೇ ಅಂತ. ನೀವು ನಿಜ ಅನ್ಕೊಂಡ್ಬಿಡ್ತೀರಾ, ಓ ಆ ಅಜ್ಜಿಗೆಲ್ಲ ಸಿಕ್ಕಿದೆ. ಅದು ಸುಳ್ಳಿರುತ್ತದೆ. ಅದು ಅವ್ರಿಗೆ ದುಡ್ಡು ಕೊಟ್ಟು ಅಡ್ವರ್ಟೈಸ್ಮೆಂಟ್ ತರ ಬಿಟ್ಟಿರ್ತಾರೆ. ಆನ್ಲೈನ್ ಗ್ಯಾಂಬ್ಲಿಂಗ್ಗೆ ಇನ್ವಾಲ್ವ್ ಆಗಬೇಡಿ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ನ ಇನ್ಸ್ಟಾಲ್ ಮಾಡಬೇಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವು ವೆಬ್ ಪೇಜಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ಹಾಕಿರ್ತಾರೆ, ನಮ್ಮಲ್ಲಿ ಸೀರೆ ಮಾಡ್ತಾರೆ, ನಾವು ಈ ತರ ಕ್ರಾಕರಿ ಐಟಮ್ಸ್ ನ ಮಾರ್ತೀವಿ, ಹಾಗೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನೀವು ಆರ್ಡರ್ ಮಾಡುತ್ತಾರೆ, ಬರುತ್ತೆ. ಡೆಲಿವರಿ ಮಾಡಿ ನೋಡಿದ್ರೆ ಅದು ಯಾವ 3 ತಲೆಮಾರುಗಳ ಹಿಂದೆ ಬಳಸಿರುವಂತಹ ಬಟ್ಟೆ ಆಗಿರ್ತಾರೆ. ನೀವು ಅದನ್ನ ಆರ್ಡರ್ಸ್ ರಿಟರ್ನ್ ಮಾಡಕ್ಕೂ ಆಗೋದಿಲ್ಲ. ದಯವಿಟ್ಟು ಆನ್ಲೈನ್ ಅಲ್ಲಿ ಏನ್ ಗೊತ್ತಾ, ಜನರಲ್ ನಿಮ್ಗೆ ರೂಲ್ಸ್, ಜನರಲ್ ಏನಂತಾರೆ ಇನ್ಸ್ಟ್ರಕ್ಷನ್ಸ್ ಅಂತ ಆನ್ಲೈನ್ ಅಲ್ಲಿ, ಯಾವುದೇ ಕಾರಣಕ್ಕೂ ಯಾರನ್ನ ನಂಬಕ್ ಹೋಗ್ಬೇಡಿ. ಯಾವುದೇ ಅಡ್ವರ್ಟೈಸ್ಮೆಂಟ್ ನೀವು ನಂಬಕ್ ಹೋಗ್ಬೇಡಿ. ಎಲ್ಲ ಪೇಡ್ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ. ಯಾವುದೇ ಆನ್ಲೈನ್ ಗ್ಯಾಂಬ್ಲಿಂಗ್ ಆಕ್ಟಿವಿಟೀಸ್ ಅಲ್ಲಿ ನೀವು ಆಡಕ್ ಹೋಗ್ಬೇಡಿ. ಇಷ್ಟು ವಿಚಾರ ನಮ್ಮ ಪೊಲೀಸ್ ವತಿಯಿಂದ ನಿಮಗೆ, ನೀವು ಸುರಕ್ಷಿತರಾಗಿರೋದಕ್ಕೆ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ನೇಬರ್ ಸುರಕ್ಷಿತವಾಗಿರೋದಕ್ಕೆ ಇದು ಮುಂಜಾಗ್ರತಾ ಸೂಚನೆಗಳು. ದಯವಿಟ್ಟು ಇದನ್ನು ತಾವೆಲ್ಲರ ತಮ್ಮ ಫ್ರೆಂಡ್ಸ್ಗೆ ಹೇಳ್ಕೊಳ್ಳಿ. ಓಕೆ. ಈಗ ನಿಮ್ಮಲ್ಲಿ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇದೆಯೋ ಒಬ್ಬೊಬ್ಬರಾಗಿ ಹೇಳಿ, ಎಲ್ಲ ಇಲಾಖೆಯವರು ಇಲ್ಲೇ ಇದ್ದೀವಿ, ಅದನ್ನ ಆದ್ರೆ ಇಲ್ಲೇ ಅಡ್ರೆಸ್ ಮಾಡಕ್ ಟ್ರೈ ಮಾಡ್ತೀವಿ. ಆಗಿಲ್ಲ ಅಂದ್ರೆ ಬರ್ಕೊಂಡು ಅದನ್ನ ನೆಕ್ಸ್ಟ್ ನಿಮ್ಗೆ ಅದನ್ನ ಅಡ್ರೆಸ್ ಮಾಡಿದ್ರೆ ನಿಮ್ಗೆ ಅದನ್ನ ನಾವು ತಿಳಿಸ್ತೀವಿ. ದಯವಿಟ್ಟು ನೀವೆಲ್ಲರೀಗ ಭಾಗಿಕೊಂಡು ನಿಮ್ಮ ತೊಂದರೆಗಳನ್ನು ನಮಗೆ ಹೇಳಬೇಕು. ಇದು ಒಂದ್ಸಲ ನಾನು ಪೊಲೀಸ್ ಅವ್ರ ಗಮನಕ್ಕೆ ತಂದು, ದರ್ ವಾಸ್ ಅನ್ ಎಂಥೂಸಿಯಾಸ್ಟಿಕ್ ಇನ್ಸ್ಪೆಕ್ಟರ್. ಅವ್ರು ಬಂದು ಎಲ್ಲದಕ್ಕೂ ಲಾಕ್ ಮಾಡಿ ಒಂದು 15 ದಿವಸ ಕಮ್ಮಿ ಆಯ್ತು ಅವಳೆ. ಇವಾಗ ಫುಲ್ ಮಾಡಿ ಇಟ್ಬಿಟ್ಟಿರ್ತಾರೆ. ಆಮೇಲೆ ಇದರಲ್ಲಿ ದೊಡ್ಡ ಟ್ರಕ್ಗಳು ಬರುತ್ತೆ, ಆಮೇಲೆ ಸ್ಕೂಲ್ ಬಸ್ಗಳು ಬರುತ್ತೆ. ಓಡಾಡೋದಕ್ಕೆ ಇಟ್ ಈಸ್ ಇಂಪಾಸಿಬಲ್. ಇದೊಂದು ಈ ಆವಳೆಯಲ್ಲಿ ನಾನು 32 ವರ್ಷದಿಂದ ಇದ್ದೀನಿ ಈ ಮೇಲೆ. ಇನಿಷಿಯಲಿ ಇಟ್ ವಾಸ್ ನಾಟ್ ಅ ಲಿಂಕ್ ರೋಡ್. ಇವಾಗ ಒಂದು 7-8 ವರ್ಷದಿಂದ ಈ ಸ್ಟ್ಯಾಂಡರ್ಡ್ ಹೋಗೋದು, ಆ ಓವರ್ ಹೋಗೋದು, ಇದೆಲ್ಲನೂ ಈ ರೋಡ್ ತುಂಬಾ ಬಳಕೆ ಆಗುತ್ತೆ. ಎರಡನೇದು ಈ ಮೈನ್ ರೋಡ್ ಇದೆ, BDA ಪಾರ್ಕ್ ಮೈನ್ ರೋಡ್, ಅಲ್ಲಿ ಟ್ರಾಫಿಕ್ ಮಾತ್ರ ತುಂಬಾ ಜಾಸ್ತಿ ಆಗ್ತಿದೆ. ಈ ಜಂಕ್ಷನ್ ಇದೆ, ಈ BDA ಪಾರ್ಕ್ ಹೋಗೋ ಜಂಕ್ಷನ್, ಈ ನಂದಿನಿ ಬಂದು ಇದರಲ್ಲಿ ಅಲ್ಲೊಂದು ಒಂದು ಇಲ್ಲ ಸರ್, ಜಸ್ಟ್ 100 meters ಅವೇ ಅಲ್ಲೊಂದು ಇದೊಂದು ಟ್ರಾಫಿಕ್. ಯಾಕೆಂದ್ರೆ ಕೆಳಗಡೆಯಿಂದ ಬರೋರಿಗೆ ಗ್ರೇಡಿಯಂಟ್ ಅದು, ಅದರಿಂದ ತುಂಬಾ ಜಾಗ ಸ್ಪೀಡಲ್ಲಿ ಬರ್ತಾರೆ. ಈ ಕಡೆಯಿಂದ ಬರೋರು ಬರ್ತಾರೆ. ಆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಥವಾ ಅಲ್ಲಿಂದ ಬರ್ಬೇಕಾದ್ರೆ ಅವ್ರನ್ನ ಕರ್ಕೊಂಡ್ ಬರೋ ಕೆಲಸ ನಮ್ಗಿರುತ್ತೆ. ಅದು ಇಟ್ ವೆರಿ ವೆರಿ ಡಿಫಿಕಲ್ಟ್. ಅಂಡ್ ಕ್ರಾಸ್ ಮಾಡದೆ ಒಂದು ದೊಡ್ಡ ಕೆಲಸ ಆಗುತ್ತೆ, ಸಾಹಸ ಆಗುತ್ತೆ. ಅಲ್ಲಿ ಒಂದು ಹಂಪ ಹಾಕಕ್ಕೆ ನಾನು ಸುಮಾರು ವರ್ಷದಿಂದ ಕೇಳ್ಕೊಂಡೆ. ಇಲ್ಲಿ ಟ್ರಾಫಿಕ್ ಝೋನ್ ಅಂತ ಆದ್ಮೇಲೆ ಅವ್ರನ್ನೂ ಕೇಳಿದೆ. ಬಟ್ ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ರೆಸ್ಪಾನ್ಸ್. ಇಫ್ ಯು ಡೂ ದೀಸ್ 2 things, ಐ ಆಮ್ ಶ್ಯೂರ್ ಯು ವುಡ್ ಹ್ಯಾವ್ ಡನ್ ಯುವರ್ ಜಾಬ್. ಲಿಂಕ್ ರೋಡ್ ಎಸ್ಟಾಬ್ಲಿಷ್ ಆದಾಗಿಂದ ಹೆವಿ ಟ್ರಾಫಿಕ್ ಆಗ್ತದೆ. ಇಟ್ಸ್ ಕನೆಕ್ಟಿಂಗ್ ಕೆಂಗೇರಿ ಸ್ಯಾಟಲೈಟ್ ORR. ದಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್. ಪೊಲೀಸ್ ಇಂಟರ್ವೆನ್ಷನ್ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ನಾವು ಚರ್ಚೆ ಮಾಡಿ ಹೇಳ್ತೀವಿ. ಅದರಿಂದ ತಾವು ಜಂಕ್ಷನ್ ಹೇಳ್ತೀವಿ ಸರ್, ಜಂಕ್ಷನ್ ಅಲ್ಲಿ ಸಿಗ್ನಲ್ ಆಕ್ಟಿವ್ ಇದೆ ಅದಲ್ಲ. ನಾನು ನೋಡಿದ್ರೆ ಕಂಪ್ಲೀಟ್ ಪೂರ್ತಿ ಆಕ್ಟಿವ್ ಇರೋದಿಲ್ಲ, ಬರೀ ಇಲ್ಲ. ಈ ಸಿಗ್ನಲ್ ಇಲ್ವಾ? ಮಕ್ಕಳಾಗ್ಲಿ, ಪೇರೆಂಟ್ಸ್ ಆಗ್ಲಿ
everyone are struggling with it. ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಇಲ್ಲ, No, sir. ಅಲ್ಲಿ ಯಾರು ಟ್ರಾಫಿಕ್ ಪೊಲೀಸ್ ಇರ್ತಾರ? No, sir. No one will be there. ನೋ, ಯಾರು ಇರೋದಿಲ್ಲ. No one will be there. ಸೊ ವಾಟ್ ಟೈಮ್ ಆಫ್ ದ ಡೇ? Morning and evening. ಮಾರ್ನಿಂಗ್ ಅಂಡ್ Morning and ಈವ್ನಿಂಗ್. evening. ಓಕೆ, ಮಾರ್ನಿಂಗ್ ಅಂದಾಜು ಯಾವ ಸಮಯನ? School timing, sir. 8:30. 8 to 9:15 or 9:30. 8 to 10 ಅನ್ಕೋಣ. ಸಂಜೆ ಹೊತ್ತಿಗೆ 3:30. 3:30 to 3:30 to 5. 3:30 to 5 ಅಟ್ ದಟ್ ಸ್ಪಾಟ್. ಆ ಸಮಯದಲ್ಲಿ ಅಲ್ಲಿ ಹಾಕಿದ್ರೆ ಏನಾದ್ರು ವ್ಯತ್ಯಾಸ ಆಗುತ್ತೆ ನೋಡೋಣ. ಮತ್ತೆ ಟ್ರಾಫಿಕ್ ಸಿಗ್ನಲ್ ಅವಶ್ಯಕತೆ ಇತ್ತು ಅಂದ್ರೆ ಈಗೊಂದು ಮಾನದಂಡ ಇರುತ್ತೆ. ಒಂದು ಜಾಗ, ಯಾವ ಜಾಗದಲ್ಲಿ ನಾವು ಸಿಗ್ನಲ್ಸ್ ಹಾಕ್ಬೇಕಂತ ಮಾನದಂಡ ಇರುತ್ತೆ. ಅವರು ಚೆಕ್ ಮಾಡ್ಲಿಕ್ಕೆ ಹೇಳ್ತೀವಿ. ಹಂಗಿತ್ತು ಅಂದ್ರೆ ಆಟೋಮೆಟಿಕ್ ಸಿಗ್ನಲ್ಸ್ ಇದ್ರೆ ನಿಮ್ ಪ್ರಾಬ್ಲಮೇ ಸಾಲ್ವ್ ಆಗುತ್ತೆ. ಈ ಪ್ರಾಬ್ಲಮ್ ಯಾವಾಗುತ್ತೆ, ಎಲ್ಲರೂ ಒಂದೇ ಜಾಗವನ್ನು ಏಕಕಾಲದಲ್ಲಿ ಆಕ್ರಮಿಸ್ಕೊಂಡು ಹೋಗಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ನಮ್ಮಲ್ಲಿ. ಅದಲ್ಲ ಸರ್, ಯಾಕಂದ್ರೆ ಮಾರ್ನಿಂಗ್ ಸ್ಕೂಲ್ ಹೋಗೋದು, ಆಫೀಸ್ ಹೋಗೋದು ಎಲ್ಲರೂ ಬಿಡ್ತಾರೆ. ಸೊ ಆ ಟೈಮಲ್ಲಿ ಬಿಡ್ತಾರೆ. ಅದೇ ಬೇಸಿಕ್ ನಾರ್ಮಲ್ ಟೈಮ್. ಅದೊಂದು ಪ್ರಯತ್ನ ಮತ್ತೆ ಮಟ್ಟಿಗೆ ಬರ್ತಾರೆ. ತಾವು ಮೇನ್ ರೋಡ್ ಒಂದ್ ನಿಮಿಷ, ಮೇನ್ ಹೇಳಿ. ಸಾಯಂಕಾಲ ಟೈಮು ವಾಕಿಂಗ್ ಹೋಗೋದ್ರೆ ತುಂಬಾ ವಯಸ್ಸಾದವರೆಲ್ಲ ಬರ್ತಾರೆ. ಬರೋದಿಗೆ ತುಂಬಾ ಆಗಲ್ಲ. 6 7 5:30 ತುಂಬಾ ಹಿಂಸೆ ಆಗುತ್ತೆ. ವಾಕಿಂಗ್ ಜೊತೆ ನಾವು ಕರ್ಕೊಂಡ್ ಬರ್ಬೇಕಾಗುತ್ತೆ. ಹಂಗಾಗುತ್ತೆ ಅಲ್ಲಿ. ತುಂಬಾ 5ರಿಂದ 7 ಗಂಟೆ ತುಂಬಾ ಟ್ರಾಫಿಕ್ ಇರುತ್ತೆ. ನಾವು ಇಲ್ಲಿ 10 ವರ್ಷದಿಂದ ಇದ್ದೀವಿ. ಹಂಗಾಗಿ ಇಲ್ಲಂತೂ ತುಂಬಾ ಪಾರ್ಕಿಂಗ್ ಇರುತ್ತೆ. ನಾವು ಪಕ್ಕದಲ್ಲಿ ಓಡಾಡೋಕ್ಕೂ ಕೂಡ ಆಗಲ್ಲ. ಪಕ್ಕದಲ್ಲೇ ಗಾಡಿ ಬರುತ್ತೆ. ಆ ಕಡೆಯಿಂದ ಈ ಕಡೆಯಿಂದ ಮತ್ತೆ ತುಂಬಾ ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ತುಂಬಾ ಗಾಡಿಗಳೆಲ್ಲ ಬಿಟ್ಟಿದೆ, ಉದ್ದಿನೆಲ್ಲ ಬಿಟ್ಟಿದೆ. ಅವ್ರು 2 ಕ್ಯಾಂಟರ್ ಇಟ್ಕೊಂಡಿದ್ರು, ಅವ್ರು 2 ನಿಲ್ಸಕ್ ಶುರು ಮಾಡಿದ್ರು. ಅದಾದ್ಮೇಲೆ ರೆಗ್ಯುಲರ್ ಆಗಿ ಎಲ್ಲರೂ ನಿಲ್ಲಿಸ್ತಾರೆ. ಅಂಡ್ ಇಟ್ ಈಸ್ ನಾಟ್ ದಿ ಲೋಕಲ್ ಪೀಪಲ್ ಹೂ ಆರ್ ಪಾರ್ಕಿಂಗ್ ದಿ ವೆಹಿಕಲ್ಸ್ ಹಿಯರ್. Even, for example, I have a shed. I can't take my car inside because there is no leeway. ಇವರೆಲ್ಲ ಇದ್ದವರು ದಿನಗಟ್ಟಲೆ ಇಟ್ಬಿಡ್ತಾರೆ. ಅಂಡ್ ದಟ್ ಇಸ್ ಎ ನ್ಯೂಸೆನ್ಸ್. ನಾವೆಲ್ಲ ಲೋಕಲ್ ಅವ್ರು ಯಾರು ಅಲ್ಲಿ ಪಾರ್ಕ್ ಮಾಡಲ್ಲ. ಇವಾಗ ಸ್ವಲ್ಪ ಆಗಿರೋದು ಈ ಬ್ಯಾಡ್ಮಿಂಟನ್ ಶುರು ಮಾಡಿದ್ಮೇಲೆ ಅವ್ರು ನಿಲ್ಸ್ಕೊಳಕ್ ಹೋಗ್ತಾರೆ. ಈ ರೋಡಲ್ಲಿ ಮಾಡ್ಬೋದು. ಈ ರೋಡಲ್ಲಿ ಯಾರು ಹೆಚ್ಚಿಗೆ ಓಡಾಡಲ್ಲ. ಬರ್ತೀನಿ. ತುಂಬಾ ಏನ್ ಕಸಗಳನ್ನ ಹಾಕ್ತಾ ಇದ್ದಾರೆ. ಅಲ್ಲಿಂದ ಮಕ್ಳಿಗೂ ತುಂಬಾ ತೊಂದರೆ ಆಗ್ತದೆ ಸರ್. ನಾಟ್ ಓನ್ಲಿ ದಿಸ್ ಏರಿಯಾ ಸರ್, ಆಲ್ಮೋಸ್ಟ್ ಬ್ಯಾಟಂಪುರ ಇಂದ ಹಿಡಿದು ಆವಳೇರಿಯಿಂದ ನೀವು ಎಲ್ಲಿ ಯಾವುದೇ ಏರಿಯಾಗೆ ಹೋದ್ರೂ ಕಸಗಳು ಜಾಸ್ತಿ ಆಗ್ತದಷ್ಟು ಏನು ಕಡಿಮೆ ಆಗ್ತಾ ಇಲ್ಲ. ಬಟ್ ಆದ್ರೂ ಕೂಡ ಬೆಳಿಗ್ಗೆ ಹೋಗುವಾಗ ಬರುವಾಗ ತುಂಬಾ ಕಸಗಳಿರುತ್ತೆ ಮ್ಯಾಮ್. ಬಿಟ್ಟಿಲ್ಲ. ಸ್ಟಿಲ್ ನೀವು ಜನ ಇಲ್ಲಿ ಲೋಕಲೈಟ್ಸ್ ತಂತಂದು ಹಾಕಿದ್ರೆ ನಾವು ಅಫಿಷಿಯಲ್ಸ್ ಏನ್ ಮಾಡಕ್ಕಾಗುತ್ತೆ? ನಾನು ಹಾಗಲ್ಲ ಹೇಳ್ತಾ ಇರೋದು. ಬಟ್ ಅಲ್ಲ, ಅವ್ರಿಗೆ ಹೇಳ್ಬೇಕಲ್ವಾ, ಮನೆಗಳಿಗೆ ಹೇಳ್ಬೇಕು. ಅವ್ರು ಕಸ ಎವ್ರಿ ಡೇ 8 o'clock or 8:30 ಕಸದವ್ರು ಬರ್ತಾರೆ ಅಲ್ವಾ. ಅವ್ರ ಕಸಕ್ಕೆ ಹಾಕ್ಬೇಕು. ಅವ್ರು ಇಲ್ಲಿಗೆ ಬಂದ್ಬಿಟ್ಟು ಕ್ಲೀನ್ ಇರಲ್ಲ. ನೀಟ್ನೆಸ್ ಅಂತ ಸಿಟಿಸನ್ಸ್ ಅರ್ಥ ಮಾಡ್ಕೊಂಡು ಫಾಲೋ ಮಾಡ್ಬೇಕಾದ್ರೆ ನಾವು ಮಾಡಲ್ಲ ಅಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ನಾವಂತೂ ಕ್ಲಿಯರ್ ಮಾಡ್ತಾನೆ ಇದೀವಿ. ಯಾವತ್ತು ಬಿಟ್ಟಿಲ್ಲ. ಇವನ್ ಇವತ್ತು ಕ್ಲಿಯರ್ ಮಾಡಿದೀವಿ. ಆಯ್ತಾ, ಇದು ಬರ್ತಾ ಇಲ್ಲ. ಈಗ ಹೇಳಿದೀನಿ, ಒಂದು ಏನು ಅಲ್ಲೇನಾದ್ರೂ ಒಂದ್ ಸ್ವಲ್ಪ ಪ್ಲಾಂಟೇಶನ್ಸ್ ಅದ್ರದ್ದು ಮಾಡಿ ಮತ್ತೆ ಏನಾದ್ರು ಫೋಟೋಸ್ ಇಡಿ ಅಂತ ಹೋಗೋಣ. ಒಂದು ಏನಾದ್ರು ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತೀವಿ ಸರ್. ಇದೇ ಇನ್ನೇನೆ ಸರ್, ಬ್ಯಾಕ್ ಸೈಡ್ ಆಯ್ತು. ಅಲ್ಲಿ ಏನಾದ್ರು ಪ್ಲಾಂಟೇಶನ್ ಮಾಡಿಸಿ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಯಾವ ಪ್ಲೀಸ್. ಕಸ ಎಲ್ಲಿ ಬಿಸಾಡ್ತಾರೆ, ಮೊದಲು ಎಲ್ಲಿ ಕಸ ಬಿಸಾಡಿರ್ತಾರೋ ಅದೇ ಜಾಗಕ್ಕೆ ಕಸ ಹಾಕ್ತಾರೆ. ಈಗ ನಾವು ಟೈಮ್ಗೆ ಏನಾದ್ರು ನೀವು ರಿಪೋರ್ಟ್ ಮಾಡಿದ್ರೆ ಅಥವಾ BPMP ಟೈಮ್ಗೆ ಎತ್ತಿಲ್ಲ ಅಂದ್ರೆ ಏನಾಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ಈ ಕಸ ಹಾಕ್ಬೋದು ಅಂತ. ನೀವು ಅಲ್ಲಿ ಕಸ ಹಾಕಕ್ಕೆ ಶುರು ಮಾಡಿದ್ರೆ ಹಾಕಿದ ಜಾಗದಲ್ಲಿ ಎಲ್ಲ ಹಾಕಕ್ಕೆ ಶುರು ಮಾಡ್ತಾರೆ. ನಮ್ಮ ಮೈಂಡ್ ಏನ್ ಮಾಡ್ತಾರೆ, ನಮ್ಮ BPMP ಸುಮಾರು ಕಂಪ್ಲೇಂಟ್ ಬರ್ತಾರೆ. ಅವ್ರದ್ದು ದೇರ್ ಇಸ್ ಶಾರ್ಟೇಜ್ ಆಫ್ ಮೆನ್. ಮತ್ತೆ ಬೆಂಗಳೂರು ಇವಾಗ ಏನಾಗಿದೆ, ಮೊದಲು ಕಸದ ಪ್ರಾಬ್ಲಮ್ ಇರಲಿಲ್ಲ. ಯಾಕೆ ಹೇಳಿ, ಖಾಲಿ ಸೈಟ್ಗಳು ಜಾಸ್ತಿ ಇತ್ತು. ಎಲ್ಲರೂ ಹೊಸಗಳು ಖಾಲಿ ಸೈಟ್ಗೆ ಹಾಕ್ಬಿಡ್ತಾರೆ ಧಾರವಾಡಲ್ಲಿ. ಈಗ ಎಲ್ಲ ರೋಡಲ್ಲಿ ಮನೆಗೆ ಕಟ್ ಮಾಡಿದ್ರೆ ಇಲ್ಲಿ ಖಾಲಿ ಸೈಟ್ ಇಲ್ಲ. ಎಲ್ಲಾದ್ರೂ ಒಂದು ಕಡೆ ಹಾಕಕ್ಕೆ ಶುರು ಮಾಡಿದ ತಕ್ಷಣ ಇನ್ನೊಂದು ಹಾಕಕ್ಕೆ ಶುರು ಮಾಡ್ತಾರೆ ಅದೇ ಜಾಗಕ್ಕೆ. BPMP ಏನಾಗಿದೆ, ಪಾಯಿಂಟ್ ಆಫ್ ಕಲೆಕ್ಷನ್ ಇದೆ, ಗಾರ್ಬೇಜ್ ಕಲೆಕ್ಷನ್ ಜಾಸ್ತಿ ಆಗೋಗ್ಬಿಟ್ಟಿದೆ ಈಗ. ಈಗ ಒಂದು ಕಡೆ ಲೇಟ್ ಆಗೋದು ಏನಾಗುತ್ತೆ, ಎಲ್ಲರೂ ಕಸ ಹೀಪ್ ಆಗುತ್ತೆ, ಎಲ್ಲರೂ ಕಾಣಿಸ್ತಾರೆ ಹಾಕ್ತಾರೆ. ಒಂದು ದಿವಸ BPMP ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ಅವಾಗ ಜನಕ್ಕೆ ಏನಿಸುತ್ತೆ, ಈ ಕಸ ಹಾಕಿದ್ರೆ BPMP ಬಂದು ಕ್ಲೀನ್ ಮಾಡ್ತಾರೆ ಅಂತ. ನೀವೇನ್ ಮಾಡ್ತಾರೆ, ಬೆಳಿಗ್ಗೆ 8-8:30 BPMP ಕಸದ ಗಾಡಿ ಬಂದಾಗ ನೀವೇನು ಕೆಲಸ ಬಿಸಿ ಇರ್ತೀರೋ ಹಾಕಕ್ಕೆ ಹೋಗೋದನ್ನ ಮಿಸ್ ಮಾಡ್ತೀರಿ. ಒಂದ್ ದಿವಸ 2 ದಿವಸ ಆದಾಗ ಏನಾಗುತ್ತೆ, ಮತ್ತೆ ವರ್ಷ ಬರೋಕ್ಕೆ ಶುರು ಆಗುತ್ತೆ. ಸಾಯಂಕಾಲ ಆದಾಗ ಏನ್ ಮಾಡ್ತೀರೋ, ಯಾರು ಹೋಗಿದ್ದ ಟೈಮ್ ಮಾಡಿ ಮತ್ತೆ ಅದೇ ಜಾಗ ಹೋಗಿ ಕಸ ಬಿಸಾಕ್ತಿರ್ತಾರೆ. ಹಾಗಾಗಿ ಏನಾಗುತ್ತೆ, ನಿಮ್ಗೆ ಗೊತ್ತಿದ್ರು BPMP ಕಸ ಕ್ಲೀನ್ ಮಾಡ್ತಾರೆ. ದಟ್ ಈಸ್ ಒನ್ ಬಿಹೇವಿಯರ್ ಇಶ್ಯೂಸ್ ದಟ್ ವಿ ಹ್ಯಾವ್.
ಅಪಾರ್ಟ್ ಫ್ರಮ್ ದಟ್ BBMP ಕಡೆಯಿಂದ ರೆಗ್ಯುಲರ್ ಆಗಿ ಮಾರ್ನಿಂಗ್ 8-8:30 ಬರ್ತಾರೆ. ತಾವು ಏನಾದ್ರು ಫಂಕ್ಷನ್ ಆಗಿ ಆಗ್ತದೆ. ಮತ್ತು ಮನೆ ಒಂದೊಂದು ವಾರ್ಡ್ ವೈಸ್ ಅಲ್ಲಿ ಗಾರ್ಬೇಜ್ ಕಲೆಕ್ಷನ್ ಪಾಯಿಂಟ್ ಸೆಂಟರ್ ಇರ್ತಾ ಇತ್ತು. ಬಟ್ ಅದರಿಂದ ಏನಾಗುತ್ತೆ, ಡಾಗ್ಸ್ ಒಂದು ಇಶ್ಯೂ ಆಗಿದೆ. ಇಟ್ಸ್ ಎ ಸೈಕಲ್. ಈಗ ಜನನೇ ಸಜೆಸ್ಟ್ ಮಾಡ್ತಾರೆ, ಸರ್ ಕಾಮನ್ ಪಾಯಿಂಟ್ ಒಂದು ಕಡೆ ಕಲೆಕ್ಷನ್ ವೇಸ್ಟ್ ಕಲೆಕ್ಷನ್ ಮಾಡೋಣ. ಆ ವೇಸ್ಟ್ ಕಲೆಕ್ಷನ್ ಮಾಡ್ತಿದ್ದಂಗೆ ಎಲ್ಲರೂ ಯಾರು ವೆಟ್ ವೇಸ್ಟು ಡ್ರೈ ವೇಸ್ಟು ಸಪರೇಟ್ ಮಾಡಿದ್ದು ಇದು ಹಿಸ್ಟ್ರಿ ಆಫ್ ಬೆಂಗಳೂರು ಸಿಟಿಗೆ ಇಲ್ಲವೇ ಇಲ್ಲ. BBMP ಸಪರೇಟ್ ಬಕೆಟ್ ಕೊಟ್ಟು, ಗ್ರೀನ್ ಬಕೆಟ್, ರೆಡ್ ಬಕೆಟ್, ಅದೆಲ್ಲರ ಮನೆಗೆ ದಿನಸಿ ಇಟ್ಕೊಂಡಿದ್ದಾರೆ. ಅಕ್ಕಿ ಗೋಧಿ ಇಟ್ಕೊಂಡಿರೋದು ಯಾರು ಹೊರಗೆ ಚೆನ್ನಾಗಿರೋ ಬಕೆಟ್ ಇಟ್ಟು ನಮ್ಮನೆ ಹಾಗೆ ಮಾಡೋದು ಅಂತ ಆಗಿರೋದು BBMP ಅಂತ ಬರ್ತಿರುತ್ತಲ್ಲ ಮೇಲೆ. ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಯಾರು ಸಪರೇಟ್ ಮಾಡೋದಿಲ್ಲ. ಇಟ್ಸ್ ಎ ಬಿಹೇವಿಯರ್ ಇಶ್ಯೂಸ್ ದಟ್ ವಿ ಹ್ಯಾವ್. ಮನೆಗೆ ಏನು ಮಾಡ್ತಾರೆ, ರೋಡ್ ಸೈಡ್ ಯಾವ್ದಾದ್ರು ನಮ್ದು ಕಸದ್ದು ಯಾವ್ದಾದ್ರು ಬುದ್ಧಿ ಇದ್ರೆ ಚಿಕನ್ ಏನು ಎಲ್ಲ ವರ್ಷ ಬಿಸಾಕ್ತಾರೆ, ನಾಯಿ ಬಂದು ಸೇರ್ಕೊಡುತ್ತೆ. ನಾವು ಅದೇ ಮಕ್ಕಳು ಮನೆ ಮುಂದೆ ಬಂದರೆ ಅದೇ ನಾಯಿ ಕಟ್ಟುತ್ತೆ. ಮತ್ತೆ ಹೇಗೆ ಯಾಕೆ ನಾಯಿ ನೋಡ್ಕೊಂತ ಇಲ್ಲ, ಮತ್ತೇನು ಮಾಡ್ತಾರೆ, ಆಯ್ತು ರೋಡ್ಗೆ ಕಸನೇ ಬೇಡ ತೆಗೆದುಕೊಂಡು ಅಂತ ತೆಗೆದುಕೊಂಡು. ಸೊ ದಿಸ್ ಇಟ್ಸ್ ಎ ಸೈಕಲ್. ಸೊಲ್ಯೂಷನ್ ಬೋತ್ ಸಿಟಿಸನ್ಸ್ ಅಂಡ್ ಫ್ರಮ್ BBMP. ಬಟ್ ಅವರ್ ತಾವು ತೋರಿಸಿರೋ ಜಾಗಕ್ಕೆ ಅದನ್ನು ಇವರು ಹೇಳಿ ಬ್ಯೂಟಿಫಿಕೇಶನ್ ಆಫ್ ದ ಏರಿಯಾ ಮಾಡ್ತಾರೆ. ಅದನ್ನು ಗಿಡ ಬೆಳೆಸಿದ್ರೆ ನಾನು ಅದಕ್ಕೆ ಬಿಸಾಕಕ್ಕೆ ಬರೋದಿಲ್ಲ. ಆ ಥರ ನಾವು ಇನ್ನೂ ಹೆಚ್ಚಿನ ಬುದ್ಧಿವಂತರು ಏನು ಮಾಡ್ತಾರೆ, ದೇವ್ರ ಮೂಲಕ ಆಗ್ತಾರೆ, ದಯವಿಟ್ಟು ಅದು ಮಾಡಕ್ಕೆ ಹೋಗ್ತಾರೆ. ಅದಕ್ಕೆ ರಿಯಲಿ ಬ್ಯಾಡ್. ಬೆಳಗ್ಗೆ ಹೊತ್ತು ಮನೆಯಲ್ಲೆಲ್ಲ ಎಬ್ಬಿಸ್ತಾರೆ ಅಂದ್ಬಿಟ್ಟು 9 ಗಂಟೆಗೆ ಗಾಡಿ ಕೈಗೆ ಹಾಕ್ತಾರೆ. ಈ ಕೆಲ್ಸಕ್ಕೆ ಹೋಗೋದು ಬರ್ತಾರೆ, ಬೆಳಗ್ಗೆ 7 ಗಂಟೆಗೆ ಎತ್ಕೊಂಡು ಕೈ ಎತ್ಕೊಂಡು ಹೋಗ್ತಾ ಇರ್ತಾರೆ, ಹಂಗೆ ಬಿಸಾಕ್ತಾರೆ. ವೆಹಿಕಲ್ ಹೋಗ್ತಾ ಇರ್ತಾರೆ, ವೆಹಿಕಲ್ ಬಿಸಾಕ್ತಾರೆ. ಸೇಮ್ ಹಂಗೆ ಆಗ್ತಾ ಇರೋದು. ನಮ್ಮ ಬ್ಯಾಕ್ಗ್ರೌಂಡ್ ನಾವು ಕ್ಲಿಯರ್ ಮಾಡಿ ಸಾಕಾಗ್ತದೆ. ಮೊನ್ನೆ ರಂಗೋಲಿ ಗುಡಿಸಿ ಎಲ್ಲ ಮಾಡಿದ್ದೀವಿ, ಏನೇ ಮಾಡಿ ಆದ್ರೆ ಈ ಪಟ್ಟಿದ್ರೆ ಮುಂದೆ ಆಗ್ತಾ ಇರ್ತಾರೆ. ಮಾಡಿ ಸಾಕಾಗ್ಬಿಟ್ಟಿದೆ. ಏನ್ ಮಾಡಿದ್ರು ಪಬ್ಲಿಕ್ ಕಸ ಹಾಕೋದು ರಾತ್ರಿ 12 ಗಂಟೆ ದಿನ ನೋಡ್ತೀವಿ, ಮನೆಗಳು ರಾತ್ರಿ ಕುಯ್ತಾ ಇರ್ತಾರೆ ನೋಡೋದು. ಏನಮ್ಮ ಅಂದ್ರೆ ಏನು ಕೇಳಲ್ಲ, ಹಾಕೊಂಡು ಹೋಗ್ತಾನೆ ಇರ್ತಾರೆ, ಎಲ್ಲ ಚೆಕ್ ಮಾಡ್ತೀವಿ ನಾವು. ಪ್ರತಿಯೊಂದು ಯಾವಾಗಲೂ ಕಸದ ಮಾತ್ರ ಪಾಯಿಂಟ್ ಕಮ್ಮಿ ಮಾಡಕ್ ಆಗೋದೇ ಇಲ್ಲ. ಈ ಪಬ್ಲಿಕ್ ಏನ್ ಮಾಡೋದು ಕೇಳಲ್ಲ, ಕೈ ಇಟ್ಕೊಂಡು ಹೋಗ್ತಾ ಇರ್ತಾರೆ, ಏನೋ ಕವರ್ ಹೋಗ್ತಾ ನಾವು ತಿಳ್ಕೊತೀವಿ. ಒಂದೊಂದ್ಸಲಿ ಚೆಕಿಂಗ್ ಮಾಡಕ್ಕೆ ನಿಂತಿರ್ತೀವಿ, ಹೋಗಿ ನಿಂತ್ಕೊಂಡು ಹೋಯ್ತಾ ಕವರಿಂಗ್ ಎಷ್ಟು ಹೋಯ್ತಾ ಇರ್ತಾರೆ. ಏನು ಆಮೇಲೆ ಗಾಡಿ ಹೋಯ್ತಾ ಇರ್ತಾರೆ, ಕವರಿಂಗ್ ಮಿಸ್ಸ ಗಾಡಿ ಹೋಯ್ತಾ ಇರ್ತಾರೆ. ಆ ತರ ಕಸದ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಗಾಡಿಗಳು ಸ್ವಲ್ಪ ಕಾರ್ ಕೊಟ್ಟು ಏರಿಯಾದಲ್ಲಿ ಎಲ್ಲ ಕಡೆಗೂ ಅಷ್ಟೇ ಪಾರ್ಕಿಂಗ್ ಕೊಟ್ಟು ಇಲ್ಲಿರೋರು ಯಾರು ಅಲ್ಲ. ಅದು ಶ್ರೀನಗರ ಹನುಮಂತ ಇರ್ತಾರೆ, ಕೃಷ್ಣ ಅಂತ ಸರ್ ಬೇಡ. ಈ ಕಾರ್ಗಳು ವೆಹಿಕಲ್ ಎಲ್ಲ ಹೆಂಗೆ ಅಂದ್ರೆ ಇವಾಗ ಸ್ಯಾಟಲೈಟ್ ಬಸ್ಟ್ಯಾಂಡ್ ಊರ್ಬೇಕು, ನಾವು 3 ದಿವಸ ಹಾಕೊಳ್ಳಿ ಕಾರ್ ತಂದು ಇದೆಲ್ಲ ಪಾರ್ಕ್ ಮಾಡಿ ಹೋಗ್ಬಿಟ್ಟಿರ್ತಾರೆ. ಶ್ರೀನಗರ ಹನುಮಂತರಲ್ಲೇ ಎಲ್ಲ ಬಂದು ಪಾರ್ಕ್ ಮಾಡಿ ಹೋಗ್ತಾರೆ. ಅವ್ರು ಎಷ್ಟು ದಿನ ಬಂದಿರ್ತಾರೋ ಹೇಳಕ್ಕೆ ಆಗಲ್ಲ. ಏನಾಗಿದೆ ತೊಂದರೆ ಆದಾಗ ನಾವು ಅಷ್ಟೇ ಕಾರ್ಯಕರಿಸಬೇಕು ಅಂದ್ರೆ ಒಬ್ರು ಸಿಕ್ಕತ್ತೆ, ಅವ್ರು ಹೋಗ್ಲಿಕ್ಕೆ ಆಗಲ್ಲ. ಆ ತರ ಮಾಡಿರ್ತಾರೆ. ಇಲ್ಲ ಕಾರ್ ಹಾಕಿದ್ರೆ ಫೋನ್ ನಂಬರ್ ಬರ್ದಾಕೋಬೇಕು, ಇಲ್ಲಾಂದ್ರೆ ಕಾರ್ ಎತ್ತಿ ಒಂದ್ಸಲ ಎಲ್ಲಾದ್ರೂ ಬೇರೆ ಕಡೆ ತೊಗೊಂಡು ನಿಲ್ಸೋದ ಡಬ್ ಮಾಡೋದು ಮಾಡಿದ್ರೆ ಅವ್ರು ಭಯ ಆಗ್ಬೇಕು. ಆತರ ಅವ್ರು ಸೊಲ್ಯೂಷನ್ ಮಾಡಿ ಸರ್ ಪ್ರಾಬ್ಲಮ್ ಆಗೋದು. ಉಳಿದಿರೋ ಆಕಾಂಕ್ಷಿಗಳು ಬೆಂಗಳೂರು ಬಂದವರೆಲ್ಲ ಮೈಗ್ರೆಂಟ್ಸ್ ಇರ್ತಾರೆ. ಅವರಿಗೆ ಈ ಸ್ಥಳದ ಬಗ್ಗೆ ಅವ್ರಿಗೆ ನಿಮ್ಗಿರುವಂತಹ ಪ್ರೀತಿ ಅವ್ರಿಗಿರೋದಿಲ್ಲ. ನೀವು ಹೇಗೆ ಅವಳಲ್ಲಿ ನೋಡ್ತೀರೋ ಅವ್ರು ಆ ನಿಟ್ಟಿನಲ್ಲಿ ಅವ್ರು ಅವಳಲ್ಲಿ ನೋಡೋದಿಲ್ಲ. ಅವ್ರಿಗೆ ನಿಮ್ದು ಜಾಗ ಅಷ್ಟೇ ಇರುತ್ತೆ. ಬರ್ತಾರೆ, ಕೆಲಸ ಮಾಡ್ತಾರೆ, ದುಡಿತಾರೆ, ಮನೆಗೆ ಹೋಗ್ತಾರೆ. ಆ ಥರದವ್ರಿಗೆ ಸ್ವಲ್ಪ ಏರಿಯಾದ ಕಾಳಜಿ ಕಮ್ಮಿ ಆಗ್ತದೆ. ಅವ್ರಿಗೆ ಸ್ವಲ್ಪ ಈ ಕಸ ಬಿಸಾಡೋದು, ಅಡ್ಡಾದಿ ಪಾರ್ಕಿಂಗ್ ಮಾಡೋದು. ನೀವು ಹೇಳಿದ್ದಿಲ್ಲ KSRTC ಬಸ್ ಹೋಗ್ಬೇಕಾದ್ರೆ ನೀರೆಷ್ಟು ಜಾಗದಲ್ಲಿ ಸ್ವಲ್ಪ ಗಾಡಿ ಪಾರ್ಕ್ ಮಾಡಿ ಮನೆಗೆ ಹೋಗ್ತಾರೆ. ನಮ್ಮ ಮನೆಗಳಿಗೆ ಎಷ್ಟು ಸುದ್ದಿ ಆಗುತ್ತೆ, ನಮ್ಮ ಮನೆ ಮುಂದೆ ಕಾರ್ ತೆಗಿಬೇಕಾದ್ರೆ ಗೇಟ್ ಹತ್ರ ಗಾಡಿ ಪಾರ್ಕ್ ಮಾಡಿ ಹೋಗಿರ್ತಾರೆ. ನೋಡೋಣ ಇದಕ್ಕೆ ಒಂದು ಕಸದ್ದು ಮೇಜರ್ ಹೇಳ್ತೀವಿ. ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕಳೆದ ಸುಮಾರು ವರ್ಷಗಳಿಂದ ಡ್ರಾಸ್ಟಿಕ್ ಚೇಂಜಸ್ ಆಗಿದೆ, ಇಂಪ್ರೂವ್ಮೆಂಟ್ಸ್. ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಫ್ರೆಂಡ್ಲಿ ರೀತಿಗೆ ಆಗಲಿ, ಸ್ಪಂದನೆ ಮಾಡೋದಾಗಲಿ, ಹೆಚ್ಚಾಗಿ ನೀವು ಬಂದದ್ದು ಇನ್ನೂ ಎಲ್ಲರೂ ಯೂತ್ಸ್ ಅಂತೂ ತುಂಬಾ ಇಷ್ಟಪಡ್ತಾರೆ. ಯಾಕಂದ್ರೆ ಎಲ್ಲರೂ ಸ್ಪಂದಿಸ್ತೀರಾ. ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಯಾರೇ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅಲ್ಲಿ ಇರೋ ಸಿಬ್ಬಂದಿಗಳಾಗಿರ್ಬೋದು, ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಅದಕ್ಕೆ ನಮ್ಮ ಪರವಾಗಿ ನಮ್ಮ ವಾರ್ಡ್, ನಮ್ಮ ಕ್ಷೇತ್ರದಿಂದ ತಮಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ಈ ವಾರ್ಡ್ ಈ ಅವಳಿ ಹೇಳೋದಲ್ಲ, ಯಾರು ಬರಲ್ಲ, ಯಾರು ಹೇಳ್ತಿರಲಿಲ್ಲ ಅಂತ, ಅದು ಖಂಡಿತ ನಿಜ. ಯಾಕಂದ್ರೆ ಇಲ್ಲೆಲ್ಲ ಸ್ವಲ್ಪ ಅಫಿಷಿಯಲ್ ಇರೋದ್ರಿಂದ, ಆಮೇಲೆ BDA ಲೆವೆಲ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಯಾರು ಬರಲ್ಲ. ಬರೋರು ಧೈರ್ಯವಾಗಿ ಬಂದು ಹೇಳೋದು ಇಲ್ಲ, ಎದುರ್ಕೊಳ್ತಾರೆ. ಈ ಅವೇರ್ನೆಸ್ ತರ್ತಿರೋದ್ರಿಂದ ಎಲ್ಲರೂ ಹೇಳಕ್ಕೆ ಮುಂದೆ ಬರೋದಕ್ಕೆ ಒಂದು ಸ್ಟೆಪ್, ಇದೊಂದು ಮೈಲ್ ಸ್ಟೆಪ್ ಅಂತ ಹೇಳ್ಬೋದು. ಇಲ್ಲಿ ನಾನು ನೋಡಿದಾಗೆ ಸರ್, ಈ ವಾರ್ಡಲ್ಲಿ ಏನಾಗಿದೆ, ಪಕ್ಕದಲ್ಲಿ UBD ಲೆವೆಲ್ ಎಕ್ಸ್ಟೆನ್ಷನ್ ಇದೆ. ಎಲ್ಲ ಬಹಳ ಅಫಿಷಿಯಲ್ಸ್ ಪಾರ್ಕ್ ಪಕ್ಕದಲ್ಲೇ
ಅಲ್ಲಿ ಮುಂಚೆ ಅಷ್ಟು ನಡೀತಾ ಇರಲ್ಲ. ಈಗ ತಾವೆಲ್ಲ ಅದು ಗಿರಿನಗರ ಲಿಮಿಟ್ಸ್ ಬರುತ್ತೆ. ಇದು ತಮ್ಮ ಮಾಹಿತಿ ಇಲ್ಲ ಅಲ್ಲಿ. ಇಲ್ಲಿ ಬೈಕ್ ರಾಬರಿಗಳು ಸ್ವಲ್ಪ ಅಲ್ಲಿ ಜಾಸ್ತಿ ಆಗಿದೆ. ಟೂ ವೀಲರ್ಗಳು ಮತ್ತೆ ಜೈನ್ ಸ್ನಾಚಿಂಗ್ ಇರೋದಿಲ್ಲ ಅಲ್ಲಿ ತಾವು ಈ ಮನೆಗೆ ಪೊಲೀಸ್ ಏನ್ ಮಾಡ್ತಾ ಇದ್ದೀರಾ, ಇದು ಸ್ವಲ್ಪ ಅಲ್ಲೆಲ್ಲ ಮಾಡಿದಾಗ ಅವ್ರು ಏನ್ ಹೇಳ್ಬೇಕಂದ್ರೆ ಈ ರೋಡ್ ಕಾರ್ನರ್ಸ್ ಅಲ್ಲಿ ಯಾವ್ಯಾವ ಮನೆಗಳಿದೆ ಅಲ್ಲಿ CC ಕ್ಯಾಮ್ರಾಗಳ ಅಳವಡಿಸ್ಕೊಳ್ಳಿ ಅಂತ ಅವ್ರಿಗೆ ತಾವು ಹೇಳ್ಬೇಕು. ಯಾಕಂದ್ರೆ ನಾವು ಹೇಳಿದ್ದೀವಿ, ನಾವು ಹೇಳಿದ್ರು ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಈ ಡಿಪಾರ್ಟ್ಮೆಂಟ್ ನಾವು ಹೇಳಿದ್ರು ಅಷ್ಟೇ ಅವ್ರು ಅಷ್ಟೊಂದು ತಗೊಳ್ಳಲ್ಲ. MLA ಸಾಹೇಬರು ಪ್ರತಿ ಬಂದಾಗೆಲ್ಲ ಯಾವುದೇ ಒಂದು ಕಾರ್ಯಕ್ರಮ ಬಂದಾಗೆಲ್ಲ ಎಲ್ಲರಿಗೂ ಹೇಳ್ತಾರೆ CC ಕ್ಯಾಮ್ರಾ ಅವರೇ ಖುದ್ದಾಗಿ ಅವ್ರ ಖರ್ಚಿಂದ ಕೊಟ್ಟು ಪರ್ಸನಲ್ ಮಾಡಿಸಿದ್ದಾರೆ. ಆದ್ರೆ ಅವ್ರ ಮನೆಗಳಲ್ಲಿ ಇದ್ದಾಗ ಏನಾಗುತ್ತೆ DVR ಸಿಸ್ಟಮ್ ಅಲ್ಲಿ ಆಗುತ್ತೆ. ಈ ತಮಗೆ ಬರಕ್ಕಿಂತ ಮುಂಚೆನೂ MLA ಅವರು ಮಾಡಿಸಿದ್ರು, ಎಲ್ಲ ಏರಿಯಾಗಳಲ್ಲೂ ಎಲ್ಲ ಕ್ಯಾಮ್ರಾಗಳನ್ನು ಹಾಕ್ಸ್ಕೊಟ್ಟಿದ್ರು. ಇಲ್ಲಿ ಲೋಕಲ್ ಕೇಬಲ್ನವ್ರಿಗೆ ಮತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ ಕನೆಕ್ಷನ್ ಸರಿಯಾಗಿರಲಿಲ್ಲ ಅಂದ್ಬಿಟ್ಟು ಇಂಟರ್ನೆಟ್ ಕನೆಕ್ಷನ್ ಆಗಲಿಲ್ಲ. ಅದು ಸ್ವಲ್ಪ ಫೇಲ್ಯೂರ್ ಆಗಿದೆ. ಸುಮಾರು ಖರ್ಚು ಮಾಡಿ ಖರ್ಚು ಮಾಡಿದ್ದಾರೆ. ಸುಮಾರು ಕಡೆ ಕ್ಯಾಮ್ರಾಗಳಿದೆ, ಡಮ್ಮಿ ಕ್ಯಾಮ್ರಾಗಳು ಸುಮಾರು ಕಡೆ ವರ್ಕ್ ಆಗ್ತಾ ಇಲ್ಲ. ಕೆಲವು ಮೇನ್ ಜಂಕ್ಷನ್ಗಳಲ್ಲಿ ಮಾತ್ರ ವರ್ಕ್ ಆಗ್ತಾ ಇದೆ. ಇದು ಸ್ವಲ್ಪ ತಮ್ಮ ಗಮನಕ್ಕೆ ತಗೊಂಡು ಸ್ವಲ್ಪ MLA ಸಾಹೇಬ್ ಹತ್ರ ಕೂತ್ಕೊಂಡು ಈಗ ಮತ್ತೆ ಹಾಕ್ಸ್ಬೇಕು ಅಂತ ಇದ್ದಾರೆ. ಅದು ಹಾಕ್ಸ್ದಾಗ ಅದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಎಲ್ಲಾ ಕಡೆ ಪೊಲೀಸ್ನವರು ಹೇಳಕ್ಕಾಗಲ್ಲ. ಆ ಕ್ಯಾಮ್ರಾ ಇದ್ದಾಗ ಅಟ್ಲೀಸ್ಟ್ ಎದುರ್ಕೊಳ್ತಾರೆ. ಈ ಕ್ರೈಮ್ ಮಾಡೋ ರೇಷಿಯೋ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಅದಕ್ಕೆ ಸ್ವಲ್ಪ ತಾವು ದಯವಿಟ್ಟು ಗಮನ ಕೊಡಿ. ಆಮೇಲೆ ನಮ್ಮ ದೀಪಾನಗರ ಸರ್ಕಲ್ ಅಲ್ಲಿ ಹನುಮಪ್ಪ ದೇವಸ್ಥಾನ ಮೆಟ್ರೋ ಸ್ಟೇಷನ್ ಅಲ್ಲಿ ಎಲ್ಲ ಪಬ್ಲಿಕ್ನವರು ಬಹಳ ಕೇಳ್ಕೊಂಡಿದ್ರು ನಮ್ಮ ಪಕ್ಷಗಳು ಅಂತ. ಇಮಿಡಿಯೇಟ್ ಆಗಿ MLA ಅವರು ಹೇಳಿ ಡಿಪಾರ್ಟ್ಮೆಂಟ್ BBMP ಅವ್ರ ಕಡೆಯಿಂದ ಹಾಕ್ಸ್ಕೊಟ್ರು. ಅದನ್ನ ಏನ್ ಮಾಡ್ತಾರೆ ನಮ್ಮ ಸರ್ಕಲ್ ಟ್ರಾಫಿಕ್ ಪೊಲೀಸ್ನವರು ಇದ್ದಿದ್ದನ್ನ ಅರ್ಧ ತೆಗೆದುಬಿಟ್ಟಿದ್ದಾರೆ. ಸೊ ಏನಾಗ್ತದೆ, ಬರೋ ವೆಹಿಕಲ್ಸ್ ಮೂವ್ಮೆಂಟ್ಸ್ ಫಾಸ್ಟ್ ಆಗಿದೆ. ಅಲ್ಲಿ ಟರ್ನಿಂಗ್ ಬಹಳ ಸಮಸ್ಯೆ ಆಗ್ತದೆ. ಆಕ್ಸಿಡೆಂಟ್ಸ್ಗಳು ಆಗೋದು, ಮಕ್ಕಳುಗಳಿಗೆ ಬೆಳಗ್ಗೆ ಹೊತ್ತು ಸ್ಕೂಲ್ ಡ್ರಾಪ್ ಮಾಡೋಕ್ಕೆ ಅದು ಕವಿಕಾಲೆ ಹೊಟ್ಟು ಮತ್ತೆ ದೀಪಾನಗರ ಬರೋ ಇದು ಸ್ವಲ್ಪ ಅದು ಸೈಂಟಿಫಿಕ್ ಆಗಿ ಏನು ಮಾಡಬಹುದು ಡೆವಲಪ್ಮೆಂಟ್, ಅದನ್ನು ಮಾಡೋದಕ್ಕೆ ಸ್ವಲ್ಪ ನಾವು ಟ್ರಾಫಿಕ್ ಇಲಾಖೆ ಅವ್ರಿಗೆ ಹೇಳ್ಬಿಟ್ಟು ಅದನ್ನು ದಯವಿಟ್ಟು ಮಾಡಿಸಿ. ಆಮೇಲೆ ಆ ರೋಡಲ್ಲಿ ಪಾರ್ಕಿಂಗ್ ಜಾಸ್ತಿ ಇದೆ. ಈ ನಮ್ಮ ಕವಿಕಾಲೆ ಹೊಟ್ಟು ಮೆಟ್ರೋ ಸ್ಟೇಷನ್ ಕೆಳಗಡೆ ಇದೆ ಸರ್, ಆ ಕಡೆಯಿಂದ ಬರ್ತೀವಲ್ಲ, ಅಕ್ಕಪೇಯಿಂದ ಡೌನ್ ಬಂದು ದೀಪಾನಗರ ಎಂಟ್ರಿ ಆಗ್ತಿದ್ವಿ. ಅಲ್ಲಿ ಬರೀ ಎಲ್ಲ ಟ್ರಾವೆಲ್ಸ್ ಗಾಡಿಗಳು ಎಲ್ಲ ಹೊರಗಡೆ ವೆಹಿಕಲ್ಸ್ಗಳು ಆಗ್ತಾ ಇದೆ. ಕೆಲವು ಸಲ ತೆಗೆಸಿದ್ದಾರೆ, ಆದರೂ ಈಗ ಆಗ್ತಾ ಇದೆ. ದಯವಿಟ್ಟು ಸಲ್ಲಿಸ್ಕೊಳ್ಳಿ. ತಾವು ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿ ಟ್ರಾಫಿಕ್ ಅಲ್ಲಿ ಜೀರೋ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾ, ದೀಪಾನಗರ ಇಂಡಸ್ಟ್ರಿಯಲ್ ಏರಿಯಾ ಕೂಡ ತಮಗೆ ಸಾಹೇಬರು ಹೇಳಿದ್ರು ತಮ್ಮ ಡಿಪಾರ್ಟ್ಮೆಂಟ್ ಒನ್ ಸೈಡ್ ಮಾಡಿ ಪಾರ್ಕಿಂಗು, ಆಲ್ಟರ್ನೇಟಿವ್ ಡೇಸ್ ಆದ್ರೂ ಮಾಡಿ, ಇಲ್ಲ ವೀಕ್ಲಿ ವೈಸ್ ಮಾಡಿ ಅಂತ ನಮ್ದು ಇಂಡಸ್ಟ್ರಿಯಲ್ ದೀಪಾನಗರ. ಬಟ್ ಅದು ಮಾಡಲೇ ಇಲ್ಲ, ಅದು ಆಗಲೇ ಇಲ್ಲ, ಅದು ಪ್ರೋಗ್ರೆಸ್ ಆಗಲೇ ಇಲ್ಲ. ಅದೊಂದು ಗಮನಕ್ಕೆ ತಗೊಳ್ಬೇಕು ಅಂತ ಹೇಳ್ತೀನಿ. ಆಮೇಲೆ ಈ ಗಾಂಧಿ ಅವರು ತಮಿಳುನಾಡು ನಿಜವಾಗ್ಲೂ ತುಂಬಾ ಜಾಸ್ತಿ ಆಗಿದ್ದಾರೆ ಸರ್. ಎಲ್ಲೆಲ್ಲಿ ಅಂದ್ರೆ ಈ ಬ್ಲಾಕೇಜ್ ಲಾಸ್ಟ್ ಡೆಡ್ ಎಂಡ್ಸ್ ರೋಡ್ಸ್ಗಳಲ್ಲಿ ಸ್ವಲ್ಪ ಐಸೋಲೇಟೆಡ್ ಎಲ್ಲಿದೆ ಅಲ್ಲಿ ಇದು. ಆಮೇಲೆ ಗೌರ್ಮೆಂಟ್ ಸ್ಕೂಲ್ ತಮಿಳುನಾಗೆ ಬೆಳಗ್ಗೆ ಹೊತ್ತಿರಲ್ಲ, ರಾತ್ರಿ ಹೊತ್ತು ಯಾರು ಇಲ್ಲದೆ ಇರೋದ ಗೌರ್ಮೆಂಟ್ ಸ್ಕೂಲ್ ಹತ್ರ ಹೋಗಿ ಡ್ರಿಂಕ್ಸ್ ಮಾಡೋದು, ಈ ಸಿಗರೇಟ್ ಸೇರೋದು, ಗಾಂಜಾ ಹೊಡೆಯೋದು ಇದು ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ತಾವು ಮೆನ್ಗಳನ್ನ ಹಾಕಿ ಸ್ವಲ್ಪ ಅದನ್ನು ಮಾಡಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಅದು ನಾವು ಒಂದು ರೀಸೆಂಟ್ ಆಗಿ ಮೊನ್ನೆ ಐಡೆಂಟಿಫೈ ಮಾಡಿದ ಜಾಗದಲ್ಲಿ ರೋಡ್ಗೆ ಡಾರ್ಕ್ ಏರಿಯಾಸ್ ಎಲ್ಲಿ ಸಂಭಾವನೆಯ ಈ ತರ ಜನ ಸೇರ್ಬೋದು ಅಂತ ಯಾವುದೂ ಹೊರತುಪಡಿಸಿದ್ರೆ ನೀವು ದಯವಿಟ್ಟು ITಗೆ ಆ್ಯಡ್ ಮಾಡ್ಕೊಂಡ್ಬರ್ತೀವಿ. ಪಂದ್ರಪಾಳ್ಯ ಈ ಕಡೆ ಬರೋದಿಲ್ಲ, ITIಗೆ ಹೋದ್ರು ಆ ಕಡೆ ಹಿಂಬರಿಯಾಗಲೇ ಹೋದ್ರು, ಬಟನ್ಪುರ ದಟ್ ಈಸ್ ಪರ್ಫೆಕ್ಟ್ ಏರಿಯಾ. ರಂಗನಾಥ್ ಕಾಲೋನಿ, ಜ್ಯೋತಿನಗರ, ಟೆಲಿಕಾಂ ಕಾಲೋನಿ, ಜ್ಯೋತಿನಗರ ನಮಗೆ ಬರ್ತದೆ. ಅಲ್ಲ ನಿಮಗೆ ಇಲ್ಲಿ ಫಸ್ಟ್ ಟೈಮ್ ಗಿರಿನಗರ ಬರುತ್ತೆ ಹತ್ರ ಇದೆ, ಆಲ್ರೆಡಿ ಓಕೆ. ಮತ್ತೆ ಫಸ್ಟ್ ಟೈಮ್ ಗಿರಿನಗರ. ಬೇರೆ ಯಾವ್ದಿದೆ? ಇದ್ರೊಳಗೆ ಅದಲ್ಲ ಒಂದು ಲಾಕ್ ಮಾಡಿದ್ದಾರೆ. ಕಸ್ತೂರಿ ಬಾನರ್ಗ ಅಂತ ಸಿದ್ಧಾರ್ಥ ರೋಡ್, ದೀಪಾಂಜಲಿ ನಗರ, ಸಿದ್ಧಾರ್ಥ ರೋಡ್ ದೀಪಾಂಜಲಿ ನಗರ. ಅಲ್ಲಿ ಜಾಸ್ತಿ ಗಾಂಜಾ ಒಂದು ಜಾಸ್ತಿ. ಸಿದ್ಧಾರ್ಥ ರಸ್ತೆ ದೀಪಾಂಜಲಿ ನಗರ. ಸರ್ ನೀವು ಬೇರೆ ಇದೆಯಲ್ಲ ಸರ್, ಆಮೇಲೆ ಸರ್ಕಾರಿ ಶಾಲೆ ದೀಪಾಂಜಲಿ ನಗರ. ಅಲ್ಲಿ ಜಾಸ್ತಿ ಇದೆ. ಗಣಪತಿ ನಗರ
ನಾನು ಸರ್ ಲಾಸ್ಟ್ ಟೈಮ್ ಒಂದು ಸರಿಗೆ ಹೇಳಿದ್ದೆ ನೈಸ್ ರೋಡಲ್ಲಿ ಜಾಸ್ತಿ ಅದು ಆಗ್ತಾನೆ ಇರುತ್ತೆ. ಅವಾಗ ನಾನು ತಿಳಿಸ್ತಾನೆ ಇರ್ತೀನಿ. ಒಂದು ಹುಡುಗರು ಜಾಸ್ತಿ ಮೀನಿಂಗು ಎಲ್ಲದೂ ನಡೀತೀವಿ. ನೈಸ್ ರೋಡ್ ಸರ್ ಅದು ನೀವು ಬ್ಯಾಕ್ಗ್ರೌಂಡ್ ಕೂಡನೇ ಬರುತ್ತೆ ಸರ್. ತಾವು ಮೊನ್ನೆ ಒಂದು ಗಾಡಿ ಹಿಡಿದ್ರಿ ನೋಡ್ರಿ ಕೃಷ್ಣರೆಲ್ಲ ರೋಡಲ್ಲಿ, ಅಲ್ಲೆಲ್ಲ ವೆಹಿಕಲ್ ಹಾಕ್ತಾರೆ ಫುಲ್ ಫುಟ್ಪಾತ್ ಮೇಲೆ. ಅಲ್ಲಿ ವಾಕ್ ಎಲ್ಲ ಮಾಡ್ತಾರೆ. ಅದು ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದ್ರು ಅದು ತೆಗ್ದಿಲ್ಲ ವೆಹಿಕಲ್ಗಳು. ಶ್ರೀರಂಗನಗರ ಬರುತ್ತೆ, ವೀರಭದ್ರ ನಗರ ಸಿಕ್ಕಲ್ಲ. ಫುಲ್ ಅನ್ಫಾರ್ಮೇಶನ್ ದೇವಸ್ಥಾನದಿಂದ ಹಿಡಿದು ಇಲ್ಲಿ ವೆಹಿಕಲ್ ನಿಂತಿರುತ್ತೆ ನೋಡ್ರಿ. ಅಲ್ಲಿ ಎಷ್ಟೋ ಸತಿ ಆಕ್ಸಿಡೆಂಟ್ ಕೂಡ ಆಗಿದ್ದಾವೆ. ಡೈಲಿ ಒಂದಾದ್ರೂ ನಡೀತಾನೆ ಇರುತ್ತೆ ಡೈಲಿ. ಧಾರವಾಡ ಬರುವಾಗ ಹೋಗುವಾಗ ಅವ್ರು ಎದುರ್ಕೊಳ್ತಾರೆ. ಯಾಕಂದ್ರೆ ಇದು ಮೇನ್ ರೋಡ್ ಬರುತ್ತೆ. ಈ ಕಡೆ ಗಿರಿನಗರ, ಈ ಕಡೆ ಬ್ಯಾಟರಾಯಪುರ, ಈ ಕಡೆ ನಗರ. ಅದು ಜಂಕ್ಷನ್ ಬರೋದ್ರಿಂದ ಅಲ್ಲಿ ಆ ಕಡೆಯವರಿಗೆ ಬರಲ್ಲ, ಈ ಕಡೆಯವರಿಗೆ ಬರಲ್ಲ ಅಂತ ಸ್ವಲ್ಪ ಜಾಸ್ತಿನೇ ಆಗ್ತದೆ. ಸ್ವಲ್ಪ ಜಾಸ್ತಿ ಗಮನ ಹರಿಸಬೇಕು ಅನ್ಕೊಳ್ತೀನಿ ಸರ್. ಆ ರೋಡ್ ಅಂತೂ ಫುಲ್ ಜಾಸ್ತಿನೇ ಇದೆ. ಮತ್ತೆ ಸ್ಟ್ರೀಟ್ ಲೈಟ್ ಅಷ್ಟೇ ಬೆಳಕು ಇಲ್ಲ. ಅದಕ್ಕೆ ಸಂಬಂಧಪಟ್ಟಿರೋರು ಯಾರಿದ್ದೀರಾ ಸ್ಟ್ರೀಟ್ ಲೈಟನ್ನು ಬೇಕು ಅಲ್ಲಿ ಓಡಾಡೋರು ಸರ್. ಇಲ್ಲಿ ಗುಡ್ಡ ಇಲ್ಲ ಕೆಳಗಡೆ ಸರ್. ಗ್ಯಾಸ್ ಕೊಡೋನ್ ಇದೆಯಲ್ಲ, ಎರಡು ಅನ್ಕೊಟ್ಟಿರೋದು ಗ್ಯಾಸ್ ಕೊಡೋನು. ಮತ್ತೆ ಮಳೆ ಬಂದ್ರೆ ನಿಂತಾರೆ, ಬರ್ತಾನೆ ಇರುತ್ತೆ, ತೆಗಿತಾನೆ ಇರ್ತೀವಿ, ನಿಂತ್ಕೊಳ್ತಾ ಇರುತ್ತೆ. ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಏನಾದ್ರು ಮಾಡಿ. ಯಾಕಂದ್ರೆ ಸಾಕಷ್ಟು ಜನ ಪೇರೆಂಟ್ಸ್ ಅದನ್ನ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಮಕ್ಳಿಗೆ ಬೆಳಗ್ಗೆ ಟೈಮ್ ಸ್ಕೂಲಿಗೆ ಬಿಡೋಕೆ ಬರ್ತಿರ್ತಾರೆ. ಆ ಟೈಮಲ್ಲಂತೂ ಸುಮಾರು ಆಗಿದ್ದಾವೆ. ಸ್ವಲ್ಪ ಅದೊಂದು ಜಾಸ್ತಿನೇ ಹೇಳಿದ್ದಾರೆ. ಏನಾದ್ರು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಸ್ಟ್ರೀಟ್ ಲೈಟ್ಸ್ ಬಂದು ರೋಡ್ ಪೂರ್ತಿ ಕೆಲವು ಲೈಟ್ ಕೂಡ ಇಲ್ಲ ಓಡೋರಿಗೆ. ಸರ್ ಟ್ರಾಫಿಕ್ ತಗೊಂಡ್ಸರ್ ಅಲ್ಲಿ ವೆಹಿಕಲ್ ಕೂಡ ಎತ್ತಿಸ್ಬೇಕು ಸರ್. ವಾಕಿಂಗ್ ಹೋಗೋದು ಅದು ಕಂಪ್ಲೇಂಟ್ ಹೇಳ್ತಾನೆ ಇರ್ತಾರೆ. ಮೇಡಮ್ ಈ ಗಾಡಿಗಳು ಇರ್ತವೆ, ಈ ಕಡೆ ಓಡಾಡಕ್ಕಾಗಲ್ಲ, ಆ ಕಡೆ ಓಡಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದು ಒಂದು ಹೇಳ್ತಾರೆ. ವಿಜಯ್ ಥಿಯೇಟರ್ ರೋಡ್ ಅಲ್ಲಿ ಗಾಬರಿ ಆಗ್ತಾ ಇದೆ. ವಿಜಯ್ ಥಿಯೇಟರ್ ರೋಡ್ ಪಟೇಲ್ ಗುಳಪ್ಪ ಬಡಾವಣೆಯಲ್ಲಿ ಗಾಬರಿ ಆಗ್ತಾ ಇದೆ. ಇವಾಗ 2 months ಸ್ಟಾರ್ಟ್ ಆಗ್ತಾ ಇದೆ. ಅದು ಮುಂಚೆ ಇರ್ಲಿಲ್ಲ. ಬೆಸ್ಕಾಂ ಅವ್ರಿಗೆ ಅಲ್ಲಿ ಎಮರ್ಜೆನ್ಸಿಯಾಗಿ ಲೈಟ್ ಹಾಕೊಡ್ಬೇಕು. ನಿಮ್ಗೆ ಹೊಸ ಲೈಟ್ ಇಲ್ಲ ಅಂತವ್ರೆ. ನಾವು ಕಂಪ್ಲೇಂಟ್ ಮಾಡಿದ್ರು ಹೊಸ ಲೈಟ್ ಇಲ್ಲ ಅಂತವ್ರೆ. ಅರ್ಜೆಂಟ್ ಆಗಿ ಹಾಕೊಡ್ಲೇಬೇಕು. ಯಾಕಂದ್ರೆ ಎರಡು ಸತಿ ಗಾಬರಿ ಆಗಿದೆ ಅಲ್ಲಿ. ಆಮೇಲೆ ಅಲ್ಲಿ ಇತ್ತೀಚೆಗೆ ನೈಟ್ ಒಂದು ನಾನು ಅದೇ ರೋಡಲ್ಲೇ ಮನೆ ಇರೋದು, ಅದೇ ರೋಡಲ್ಲಿ ಓಡಾಡ್ತಾ ಇರ್ತೀನಿ. ನೈಟ್ ಅಲ್ಲಿ ಸುಮಾರು ಒಂದು 2-3 ಹಳೆ ಆಟೋಗಳು ಬಂದು ಹುಡುಗರು ನಿಂತ್ಕೋತಾರೆ. 1-2 ಸತಿ ಯಾರು ನಮ್ ಲೋಕಲ್ ಏರಿಯಾ ಹುಡುಗರೇ ಅಲ್ಲ, ನಾನು ಯಾರ ನೀವು ಅಂತ ಕೇಳಿದಕ್ಕೆ ರೀಸೆಂಟ್ ಆಗಿ ಒಂದು 15 ದಿವಸದಿಂದ ನನ್ನ ಗಾಡಿಗೆ ಕಲ್ಲೆಲ್ಲ ಹೊಡೆದು ಹೋಗಿದ್ದೆ, ಗ್ಲಾಸ್ ಎಲ್ಲ ಹೊಡೆದು ಹಾಕಿದ್ದಾನೆ. ನಾನು ಕೇಳಿದ್ದೆ ಯಾರು ನೀವು ಲೋಕಲ್ ಇಲ್ಲಿದ್ದೀರಾ ಅಂತ. ಸರ್ ಈಗ ನಾನು ಇವತ್ತು ಚಂದನ್ ಸರ್ ಕೇಳಿದೆ, ಜಸ್ಟ್ ಇವತ್ತು ಒಂದು ಕಂಪ್ಲೇಂಟ್ ಹೊರಗಡೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನ್ಗೆ. ಮನೆ ಇಲ್ಲ, ಅದೇ ಥಿಯೇಟರ್ ಇದೆ, ಥಿಯೇಟರ್ ಕ್ಲೋಸ್ ಆಗಿದೆ. ಅಲ್ಲಿ ವೆಹಿಕಲ್ಗಳು ನಿಂತಿರ್ತವೆ, ಆ ವೆಹಿಕಲ್ ಪಕ್ಕ ನಿಂತಿರ್ತಾರೆ. ಆತರ ಯಾವ್ದಾದ್ರು ಕಂಡು ಬಂದಾಗ ನೀವು ಹೋದ್ರೆ ಮಾತಾಡಿಸ್ಲಿಕ್ಕೆ ಹೋಗ್ಬೇಡಿ. ಇಮಿಡಿಯೇಟ್ 112 ಕಾಲ್. ಈ 112 ಕಾಲ್ ಇದು ಮಾತ್ರ ಏನಂದ್ರೆ ಪ್ರತಿ ಏರಿಯಾಗೆ ನಮ್ಮ ಸ್ಟೇಷನ್ಗೆ 2 ವಯಸ್ಸುಗಳಾಗಿರುತ್ತೆ. ನೀವು ಕಾಲ್ ಮಾಡಿದ ಕೂಡಲೇ 6ರಿಂದ 7 ನಿಮಿಷಕ್ಕೆ ಆ ಜಾಗಕ್ಕೆ ಬರ್ತಾರೆ. ನಿಮ್ಮನ್ನ ಸ್ಪಾಟಿಗೆ ಬನ್ನಿ ಅಂತ ಕೂಡ ಕೇಳಲ್ಲ, ಫೋನಲ್ಲೇ ಕೇಳ್ತಾರೆ ಎಲ್ಲಿ ಏನು ಜಾಗ ಪ್ರಾಬ್ಲಮ್ ಅಂತ. ಮತ್ತೆ ಆ ವ್ಯಕ್ತಿಗೆ ನಾವು ಹೇಳೋದಿಲ್ಲ, ಎಲ್ಲರೂ ಫೋನ್ ಮಾಡಿದ್ರೆ ನೀವು ಅವಾಗಿನ ನಿಮಗೆ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಕೊಳ್ಳೋ ಇದೇ ನಾವು ತಪ್ಪಿಸ್ತೀವಿ. ನೀವು ಆನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಈಗ ಮಾಡಿದರೆ ಆಟೋ ನಂಬರ್ ಎಲ್ಲ ನೋಟ್ ಮಾಡ್ಕೊಂಡಿದ್ದಾರೆ. ಇಲ್ಲ ಸರ್, ನಾವು ಲೋಕಲ್ ಇರ್ತೀವಲ್ಲ, ಅದರಿಂದ ನಾವು ಅದೆಲ್ಲ ಅಬ್ಸರ್ವ್ ಮಾಡಕ್ ಹೋಗಿರ್ಲಿಲ್ಲ. ಅಲ್ಲಿ ಒಂದು CC ಕ್ಯಾಮೆರಾ ಇದೆ, ಆ ಕಡೆ ನೈಸ್ ರೋಡ್ ಜಂಪ್ ಆಗ್ತಾರೆ. ಅಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆಯಲ್ಲ ಸರ್, ಆ ಸಂಧಿ ಒಳಗೆ ಗ್ಯಾಪ್ ಇದೆ, ಅದು ನೀಟಾಗಿ ಓಡೋಗ್ತಾರೆ. ಆ ಕಡೆ ರಾತ್ರಿ ಮಾಡಕ್ ಮೊನ್ನೆ ಅವರು ನಮ್ಮ ಹುಡುಗರು ಮೊಬೈಲ್ ಕಿತ್ಕೊಳಕ್ ಹತ್ತಿಸ್ಕೊಂಡು ಹೋಗಿ ಆ ಸಂಧಿ ಬಿಟ್ಟು ಆ ಕಡೆ ಬೈಕ್ಗಳು ನಿಲ್ಸಿರ್ತಾರೆ ನೈಸ್ ರೋಡಲ್ಲಿ. ಆ ಬೈಕ್ ಅಲ್ಲಿ ಹತ್ಕೊಂಡು ಹೊಟ್ಟೋಗಿದ್ದಾರೆ. ಆ ಸಂಧಿನ ಬ್ಲಾಕ್ ಮಾಡೋ ಅವಕಾಶ ಇದೆ ಸರ್. ಅದು ಟೈಮಿಗೆ ಕವಿತಾ ಫ್ಯಾಕ್ಟ್ರಿ ಇದು ಲ್ಯಾಂಡ್ ಇದೆ, ಅದು ನೈಸ್ ರೋಡ್ಗೆ ಅದು ಗ್ಯಾಪ್ ಇಟ್ಟಿದ್ದಾರೆ, ಅದನ್ನು ಕ್ಲೋಸ್ ಮಾಡಿಸ್ಬೋದು ಸರ್. ಅದು ಗೇಟ್ ಅಲ್ಲಿ ಗ್ಯಾಪ್ ಇದೆ, ಅಲ್ಲಿ ಗ್ಯಾಪ್ ಇದೆ, ಗ್ಯಾಪ್ ಇದೆ. ಮೀಟಿಂಗ್ ಮುಗಿಸ್ದಂಗೆ ನಮ್ಮ ಸಿಬ್ಬಂದಿ ಕರ್ಕೊಂಡು ಹೋಗ್ತೀವಿ. ಓಕೆ ಸರ್. ನಮ್ಮ ಬೆಸ್ಕಾಂ ಅವರಿಗೂ ಬನ್ನಿ, ಕ್ಲೋಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ. ಅದು ಕವಿಕಾದ ಸೇರಿದೆ, ಕವಿಕಾ ಫ್ಯಾಕ್ಟ್ರಿ ಸೇರಿಸ್ತಾರೆ. ಇವತ್ತೇ GPS ಫೋಟೋ ಹೊಡ್ಕೊಂಬ. ಓಕೆ ಸರ್. ನಾಳೆ ಸಂಜೆ ಒಳಗೆ ಏನಾದ್ರು ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. ಯಾಕಂದ್ರೆ ಗಿರಿನಗರ ಬೇರೆ ಕಡೆ ಎಲ್ಲ ಮಾಡ್ತಿದ್ರು, ನಮ್ ಏನೇನು ಆಗ್ಲಿಲ್ಲ ಅಂತ ನಾನು ಅನ್ಕೊಳ್ತಿದ್ದೆ. ಬಟ್ ನೀವು ಮಾಡಿದ್ರೆ ತುಂಬಾ ಖುಷಿ ಆಯ್ತು. ಆಮೇಲೆ ಮತ್ತೆ ಪೊಲೀಸ್ ಅವರು ಅಂದ್ರೆ ತುಂಬಾ ಭಯ ಪಟ್ಟಿದ್ರು ಜನ. ಈಗ ನೀವು ಇದನ್ನೆಲ್ಲ ಮಾಡೋದ್ರಿಂದ ಜನಕ್ಕೀಗ ನೀವು ತುಂಬಾ ಕ್ಲೋಸ್ ಆಗ್ತಿದ್ದೀರಾ. ಅಂದ್ರೆ
ಭಯ ಇದೆ ಎಲ್ಲರೂ ಮಾತಾಡ್ಬೋದು ಅನ್ನೋದು ಒಂದು ಸಾಕ್ಷಿ ಇದರಿಂದ ನಾನು ಹೇಳ್ತಿರೋದೇನಂದ್ರೆ ಸರ್, ನೀವು ಫಸ್ಟ್ ಎಲ್ಲ ವಯಸ್ಸನ್ನ ಕಳಿಸ್ತಿದ್ರಿ. ನಾ ಈ ಏರಿಯಾಲೆಲ್ಲ ನೀವು ನಿಜ ಹೇಳಿದ್ರೆ ಈಗ ಏನು ಕಂಪ್ಲೇಂಟ್ಸ್ ಇಲ್ಲ ಅಂತಿದ್ರಿ, ಅದೊಂದು ಖುಷಿ. ನಮ್ಮ ಏರಿಯಾ ಕಂಪ್ಲೇಂಟ್ಸ್ ಇಲ್ಲ. ಬಟ್ ನೀವು ನೈಟ್ ಟೈಮ್ಸ್ ವಯಸ್ಸೆಲ್ಲ ಬರಬೇಕಾದ್ರೆ ಸ್ವಲ್ಪ ಜನ ಏನು ಕಳ್ತನ ಅದು ಇದು ಆಗ್ತಿರ್ಲಿಲ್ಲ, ಎದುರ್ಕೊಟ್ಟಿದ್ರು. ಈ ನಡುವೆ ವಯಸ್ಸೆಲ್ಲ ಗಾಡಿ ಈ ಕಡೆ ಬರ್ತಿಲ್ಲ. ಯಾಕಂದ್ರೆ ನಮ್ಮ ರೋಡಲ್ಲೆಲ್ಲ ಸ್ವಲ್ಪ ಮನೆ ಕಟ್ತಿದ್ದಾರೆ. ಅಲ್ಲಿ ಕಟ್ಬೇಕಾದ್ರೆ ಅಲ್ಲಿ ಐಟಮ್ಸು ಮತ್ತೆ ಮೋಟರು ಅದೆಲ್ಲ ಕಟ್ಕೊಂಡು ಹೋಗ್ತಿದ್ದಾರೆ ಜನ. ಯಾರಂತ ಗೊತ್ತಿಲ್ಲ. ಬಟ್ ಕ್ಯಾಮ್ರಾ ಏನು ಇಲ್ಲ ನಮ್ಮ ರೋಡಲ್ಲೂ. ಅದರಿಂದ ಆಮೇಲೆ ಇನ್ನೊಂದು ಸಜೆಷನ್ ಅಂದ್ರೆ ಈ ರೋಡಲ್ಲಿ ಲೈಟ್, ಸ್ಟ್ರೀಟ್ ಲೈಟೇ ಇಲ್ಲ ಸರ್. ದೊಡ್ಡ ಸ್ಟ್ರೀಟ್ ಲೈಟ್ ಇಲ್ಲ. ಇಲ್ಲ ಡಿಮ್ ಅಂದ್ರೆ ಡಿಮ್ಮು. ಆ ಲಾಸ್ಟ್ ಎಂಡಿಂದ ಈ ಲಾಸ್ಟ್ ವರ್ಗೂ ಬರ್ಬೇಕಾದ್ರೆ ಭಯನೇ ಆಗುತ್ತೆ. ಫುಲ್ ರೋಡಲ್ಲೇ ಸ್ಟ್ರೀಟ್ ಲೈಟ್ ಇಲ್ಲ. ಈ ಕ್ರಾಸ್ ಮೇಲಿಂದ ಕೆಳಗಡೆವರೆಗೂ ಇಲ್ಲ ಸರ್. ಬಟ್ ತುಂಬಾನೇ ಸೈಡ್ ಒಬ್ಬರೇ ಬರ್ಬೇಕಾದ್ರೆ ಭಯ ಆಗುತ್ತೆ. ಸ್ಟ್ರೀಟ್ ಲೈಟ್ ಇದ್ರೆ ಒಂಚೂರು ಭಯ ಇರಲ್ಲ, ಬೆಳಕಿದ್ರೆ. ಮನೆಗೆ ಬಿಲ್ ಹಾಕ್ಲಿಕ್ಕೆ ಮಾತ್ರ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ಪರಿಶೀಲಿಸುವ ವ್ಯವಸ್ಥೆ ಕಾನೂನು ಪ್ರಕಾರ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ತೀನಿ. ಮನೆ ಒಂದು ಗಾಳಿ ಯಾವುದೋ ಒಂದು ಇನ್ಸ್ಟೇಷನ್ ಇದ್ದಾಗ ನಮ್ಮನ್ನೆಲ್ಲ ಕರೆದಿ ಒಂದು 34 ಜನ ಕರೆದಿ ಕುಡಿಸಿ ಹಿತವಚನ ಹೇಳಿದ್ರೆ ಶ್ರೀನಿವಾಸ್ ಅವರೆಲ್ಲ ಪ್ರೊಟೆಸ್ಟೇಜ್ ಮಾಡಬೇಕು. ನೀವು ಮಾಡೋದನ್ನ ಇದ್ರಲ್ಲಿ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಶನ್. ಅಂದ್ರೆ ನಾನೊಂದು 4 ಕ್ವಶನ್ ಮುಖ್ಯವಾಗಿರೋದು. ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್, ಅದು ಅಂತಾರಾಷ್ಟ್ರೀಯ ಬಸ್ ಸ್ಟ್ಯಾಂಡ್ ಆಗೋಗಿದೆ. ಈಗ ಆಗಿರ್ತಂದ್ರೆ ಅಲ್ಲೊಂದು ಔಟ್ ಪೋಸ್ಟ್ ಪೊಲೀಸ್ ಸ್ಟೇಷನ್ ಹಾಕ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತೀವಿ. ಯಾಕೆಂದ್ರೆ 24/7 ಇದೆ ಅಲ್ಲಿ. ಜಾಗ ಕೂಡ ಐಡೆಂಟಿಫೈ ಮಾಡಿದ್ವಿ. ಹೋಟೆಲ್ ಇದೆಯಲ್ಲ, ಹೌದು ಸರ್. ಹೋಟೆಲ್ ಕೆಳಗೆ ಅದಷ್ಟು ಖಾಲಿ ಜಾಗ ಇದೆ. ಅಲ್ಲಿ ಹೇಳಿದ್ರ ವಿದಿನ್ 1 ವೀಕ್ ಒಂದು ಪೊಲೀಸ್ ಔಟ್ ಪೋಸ್ಟ್ ವಿತ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಮತ್ತೆ ಆ ಏರಿಯಾದ ಸ್ಯಾಟಲೈಟ್ ಬಟ್ಟೆ ಒಳಗೆಲ್ಲ ಸಿಸಿಟಿವಿ ಕ್ಯಾಮ್ರಾ ಹಾಕ್ಬಿಟ್ಟು ಅದು ಸಿಸಿಟಿವಿ ಮಾನಿಟರಿಂಗ್ ಇವತ್ತು ಬಹಳ ಇಂಪಾರ್ಟೆಂಟ್ ಇದೆ. ಜಾಗ ನಾನೇ ಸ್ಮಾರ್ಟ್ ಕೇಳ್ತಿದ್ದೀನಿ. ಇನ್ಸ್ಪೆಕ್ಟರ್ ಹಣೆ ಅದಕ್ಕೆ ಹೋಟೆಲ್ ಬಿಡಬೇಡಿ ಅದಕ್ಕೆ ಇನ್ಸ್ಪೆಕ್ಟರ್ಗೆ ಜಾಸ್ತಿ ಇದೆ. ನೀವು ಯಾಕೆ ಯಾಕೆ ಅಂತಂದ್ರೆ ಈಗ MRP ಬಾಂಡ್ ಎಲ್ಲ ಕಾರು ಹೋಲ್ಸೇಲ್ ತಗೊಂಡ್ರೆ ಕಮ್ಮಿ ಇರೋದು. ಅಲ್ಲಿ ಆಟೋದಲ್ಲಿ ಕುತ್ಕೊಂಡು ಕುಡಿಯೋದು, ಕಾರ ಕುತ್ಕೊಂಡು ಕುಡಿಯೋದು, ಅಕ್ಕಪಕ್ಕದ ನೈಬರ್ಸ್ಗೆ ಬಹಳ ಅಡಚಣೆ. ಅವ್ರು ಯಾರೋ ಇರ್ತಾರೆ ಹೋಗ್ತಾರೆ ಪಾಪ ಹೊಸಬ್ರು, ಅವ್ರು ಯಾರು ವಯಸ್ಸಾದವರು ಎಲ್ಲ ಏಜ್ ಪರ್ಸನ್ ಯಾರು ಪ್ರಶ್ನೆ ಆಯ್ತಂದ್ರೆ ಅವ್ರ ಮೇಲೆ ಪಾಠ ಹೊಡಿತಾರೆ. ಇದೆಲ್ಲ ನಾವು ಕಣ್ಣು ನಾವು ಇವರಿಬ್ರು ಅವ್ರನ್ನೆಲ್ಲ ಉಳಿಸಿದೀವಿ. ಇದೆಲ್ಲ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಎರಡನೇ ಪ್ರಶ್ನೆ, ನಾವು ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಒಂದು ತೊಂದರೆ ಏನಿಲ್ಲ, ತಪ್ಪು ತಿಳ್ಕೊಂಬೇಡಿ. ಯಾಕೆ ಅಂದ್ರೆ ಇರೋದೇ ಜಾಗ 32 ಅಡಿ ಜಾಗ ನಮ್ಮ ರೋಡ್ ಪ್ರವೇಶಕ್ಕೆ ಮೇನ್ ರೋಡ್. ಆ ಕಡೆ ಗಾಡಿ, ಈ ಕಡೆ ಗಾಡಿ, ಈ ಕಡೆ ಟಂಪು, ಆ ಕಡೆ ಗಾಡಿ. ನಾವು ಇಲ್ಲಿ ಸ್ವಾಮಿ ಓಡಾಡಬೇಕು. ಯಾಕೆಂದ್ರೆ ತಾವುಗಳು ಬರ್ತಿರ್ತಾರೆ, ಆಫೀಸರ್ಸ್ ಬರ್ತಿರ್ತಾರೆ, DC ಅವರು ಬರ್ತಿರ್ತಾರೆ, ಅವ್ರಿಗೊಂದು ಗೌರವ ಕೊಡಬೇಕು. ನಾವು ಆಂಬುಲೆನ್ಸ್ ಏನೋ ಅಥವಾ ಇದು ಕರ್ಕೊಂಡ್ಬೇಕು, ಹಾಸ್ಪಿಟಲ್ ಕರ್ಕೊಂಡ್ಬೇಕು, ಬಹಳ ತೊಂದರೆ ಆಗ್ತಿದೆ. ನಮ್ಮ ಮಾಸಿಕ ಜನಸಂಪರ್ಕರಿಗೆ ಮಾನ್ಯ DCP ಸಾಹೇಬರಾದ ಗಿರೀಶ್ ವೆಂಕಟೇಶ್ ಅವರು ಇರುತ್ತಾರೆ. ಅವರೆಲ್ಲರನ್ನು ತಮ್ಮ ಪರವಾಗಿ ಸ್ವಾಗತಿಸುತ್ತೇವೆ. ಬಸ್ ಸ್ಟ್ಯಾಂಡ್, ಅಂತಾರಾಜ್ಯ ಬಸ್ ಸ್ಟ್ಯಾಂಡ್ 4 ರಾಜ್ಯದಿಂದ ಬರ್ತವಲ್ಲಿ ಅಲ್ಲೊಂದು ಔಟ್ ಪೋಸ್ಟ್ ಪೊಲೀಸ್ ಸ್ಟೇಷನ್ ಮಾಡ್ಬೇಕಂತ ಒಂದು ಮನವಿ ಮಾಡ್ಕೊಳ್ತೀವಿ. 24/7 ಅಲ್ಲಿ ಈಗ ನಮ್ಮ ಬ್ಯಾಡ್ಮಿಂಟನ್ ಪೊಲೀಸ್ ಸ್ಟೇಷನ್, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ. ಅಲ್ಲಿ ಜನ ಅಲ್ಲಿ ಪ್ರತಿದಿನ 100 ಜನ ಬರ್ತಾರೆ. ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಕ್ ಬರ್ತಾರೆ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೂ ವೈದ್ಯರಿಗೆ ಏನೋ ಕೆಲಸಗಳಿರುತ್ತೆ ಬರ್ತಾರೆ. ಎಲ್ಲ ವೆಹಿಕಲ್ಗಳು ಲೆಫ್ಟ್ ರೈಟ್ ನಿಲ್ಸ್ಕೊಂಡು ಇರ್ತಾರೆ. ಅಲ್ಲಿರೋದೇ 32 ಅಡಿ ಜಾಗನೂ ಇಲ್ಲ. ನಮ್ಮ ಆಬ್ಕಾರಿ ಇಲಾಖೆ ಒಂದಿದೆ, ಆಬ್ಕಾರಿ ಇಲಾಖೆ ಒಂದಿದೆ. ಎಲ್ಲ ಆಫೀಸರ್ಸೇ ಓಡಾಡ್ತಾರೆ. ನಮ್ಮ ಸಾರ್ವಜನಿಕರು ಯಾಕೆ ಓಡಾಡೋದು ಅಂತ ನಾನು ಆಗಲೇ ನೀವೊಂದ್ಸಾರಿ 2 ದಿನದಿಂದ ನಾವು ತಿಂಗಳೊಂದ್ಸರಿ ಹೋಗ್ತಾ ಇರ್ತೀವಿ ಕನಿಷ್ಠ. ಅವಾಗೂ ನಾನು ಪ್ರಶ್ನೆ ಹೇಳಿದ್ದೆ. ಯಾಕೆಂದ್ರೆ ಎಲ್ಲ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿರ್ತಾರೆ. 2 ವೀಲರ್ ಎಲ್ಲ ರೈಡ್ ಮಾಡಿರ್ತಾರೆ, ಎಲ್ಲ ರಸ್ತೆಯಲ್ಲಿ ಹಾಕ್ಬಿಟ್ಟು ಈ ಕಡೆ ಲೆಫ್ಟ್ ರೈಟ್ 2 ಕಡೆ ಹೋಗ್ಬಿಟ್ಟಿರ್ತಾರೆ. ಒಳ್ಳೊಳ್ಳೆ ಆಫೀಸರ್ ನಿಮ್ಮಂತವ್ರು ಬಂದಾಗ ಅಲ್ಲಿ ಇಟ್ಕೊಳ್ಳೋಕೆ ಪಾಪ ನೀವು ಟ್ರಾಫಿಕ್ ಅಲ್ಲೇ ಜಾಮ್ ಮಾಡ್ಕೊಂಡ್ರೆ ನಾವು ಎಲ್ಲಿ ಸ್ವಾಮಿ ಕೊಟ್ಟದ್ದು ಪ್ರಶ್ನೆ. ಯಾಕೆಂದ್ರೆ ಜಾಗನ ಒಂದು ಗುರುತಿಸ್ಕೊಟ್ಟಿದೆ. ಎಲ್ಲಿ ಅಂತಂದ್ರೆ ಸರ್ವೆ ನಂಬರ್ 5 ಇದೆ ಕವಿಕಾಲೆಂದು, ಅಲ್ಲೊಂದು ಕವರ್ ಮಾಡಿ ಒಳಗಡೆ ಬಾಡಿಗೆ ತಗೊಳ್ಳೋದು ವ್ಯವಸ್ಥೆನೋ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದೆ. ಇನ್ನೊಂದು ಆ ಕಡೆ ಬಂದ್ರೆ ಹೋಗಕ್ಕೆ ಆಗಲ್ಲ, ಬರೋಕೆ ಆಗಲ್ಲ. ಮೇನ್ ರೋಡ್ ಬ್ಯಾಕ್ ಎಕ್ಸ್ಪ್ರೆಸ್ ಕೊಡೋದು ಅದ್ರಲ್ಲಿ ಯಾವಾಗ ಅಷ್ಟೇ ಒಂದು ಕಾರ್ ಬಂದ್ರೆ ನಮ್ಮ ಕಾರು ಹೋಗಕ್ಕೆ ಜಾಗ ಬರೋಲ್ಲ. ಅಷ್ಟು ಟ್ರಾಫಿಕ್ ಅಲ್ಲಿ ಯಾವಾಗ ಅಲ್ಲಿ ನೋಡ್ರೆ ಜನರೇಟರ್ ಗಾಡಿ ನಿಲ್ಲಿಸಿರ್ತಾರೆ. ಆ ಟ್ರಾಫಿಕ್ ಅವ್ರದ್ದು ಏನ್ ಮಾತಾಡಿರ್ತಾರೋ ಗೊತ್ತಿಲ್ಲ, ಅದೇನು ಅಂತ ಗೊತ್ತಿಲ್ಲ ನಮ್ಗೆ. ಟ್ರಾಫಿಕ್ ಅವರು ಜನರೇಟರ್ ಗಾಡಿ 3-4 ಗಾಡಿ ನಿಲ್ಲಿಸಿರ್ತಾರೆ. ಏನ್ ನಿಲ್ಲಿಸ್ತಾರೆ ಮೇನ್ ರೋಡಲ್ಲಿ
ಟ್ರಾಫಿಕ್ ಬೇರೆ ಕಡೆ ಎಲ್ಲ ಹಾಕೋಬೇಕು. ಎನಿವನ್ ಯಾವಾಗ ನೋಡ್ರು ಆ ಸ್ಟೇಷನ್ಗಳಲ್ಲಿ ಗಾಡಿ ಯಾವಾಗ ಫುಲ್ ಇರ್ತವೆ. ಒಂದು ಕಾರ್ ಹೋದ್ರೆ ಒಂದು ಕಾರ್ ಬರೋಕ್ಕಾಗಲ್ಲ. ಆ ತರ ಪ್ರಾಬ್ಲಮ್ ಇದೆ ಸ್ವಲ್ಪ ಅಲ್ಲಿ ನೋಡಿ. ಆರೇಶ್ವರಿ ದೇವಸ್ಥಾನ ಹತ್ರ ಒಂದು ಪೇಜಿಂಗ್ ಲೇಟ್ ಹಾಕಿಂದ ಮನವಿ ಮಾಡಿದ್ವಿ. ಪೇಜಿಂಗ್ ಅಂದ್ರೆ ರಸ್ತೆ ಕ್ರಾಸ್ ಮಾಡಕ್ಕಲ್ಲ, ಇದೇನೆ ಲೆಫ್ಟ್ ಇದೆ ಹೋಗಕ್ಕೆ ಹೋಗಕ್ಕೆ ಅಲ್ಲ ಬರಕ್ಕಲ್ಲ. ಪೇಜಿಂಗ್ ಲೇಟ್ ಸಿಗ್ನಲ್ ಕಾದು ವಿದ್ಯುತ್ ಎಲ್ಲೋ ಬರ್ತಾ ಇರ್ತಲ್ಲ, ಪೇಜಿಂಗ್ ಲೇಟ್ ಕ್ರಾಸ್ ಮಾಡೋದಕ್ಕೆ ಜನಗಳಿಗೆ ಸಿಗ್ನಲ್ ವಯಸ್ಸಾದವರು ಮಾಡಕ್ಕೆ ಮಾಡಿದ್ವಿ. ಬಸ್ ಸ್ಟ್ಯಾಂಡ್ ಇಂದ ಸರ್ ಫುಲ್ ಕಂಪ್ಲೀಟ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ವರೆಗೂ ಸರ್ 2 ಸೈಡ್ ಪಾರ್ಕಿಂಗ್ ಸರ್. 2 ಸೈಡ್ ಪಾರ್ಕಿಂಗ್. ಅದರಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿ ಸರ್ ಎಲ್ಲ ಈ ಚಾಟ್ಸ್ ಅದು ಇದು ಮಾಡೋದು, ತಿಂಡಿ ಅದು ಇದು ಮಾಡೋರೆಲ್ಲ ಮಧ್ಯದೊಳಗೆ ಬಂದ್ಬಿಟ್ಟಿರ್ತಾರೆ ಸರ್. ಫ್ರೀಕ್ವೆಂಟ್ ಆಗಿ 10 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಒನ್ಸ್ ಟ್ರಾಫಿಕ್ ಜಾಮ್ ಆಗುತ್ತೆ. ಇವಾಗ ತಮಿಳುನಾಡು ಬಸ್ಸು, ಇಂಟರ್ಸ್ಟೇಟ್ ಎಲ್ಲ ಬಸ್ಸಸ್ ಎಲ್ಲ ಬಂದಾಗ ಸರ್ ಎಲ್ಲ ಜಾಮ್ ಆಗಿರುತ್ತೆ. ಎಸ್ಪೆಷಲಿ ಸರ್ ಆಟೋದವ್ರಿಗಂತೂ ಹೇಳಕ್ಕೆ ಆಗಲ್ಲ ಸರ್. ಆಟೋದವ್ರು ಬಂದ್ಬಿಟ್ಟು ಮಧ್ಯದಲ್ಲಿ ನಿಲ್ಸ್ಕೊಂಡಿರ್ತಾರೆ. ಅವ್ರಿಗೊಂದು ಮ್ಯಾನರ್ಸ್ ಇಲ್ಲ, ಡಿಸಿಪ್ಲಿನ್ ಇಲ್ಲ. ಏನಾದ್ರು ಹೇಳಿದ್ರೆ ನಿಮ್ಗೇನು ಹಂಗೇನು ಅಂದ್ಬಿಟ್ಟು ಇದು ಮಾಡ್ತಾರೆ. ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಲೈನಿಂಗ್ ಒಂದು ಫಾರ್ಮೇಶನ್ ಮಾಡ್ಬಿಟ್ಟು ಸರ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಅಂತೂ ಕಂಟಿನ್ಯೂಸ್ ಆಗಿ ಫ್ರೀಕ್ವೆಂಟ್ ಆಗಿ ಟ್ರಾಫಿಕ್ ಜಾಮ್ ಆಗುತ್ತೆ. 58 ಬಸ್ ಸ್ಟ್ಯಾಂಡ್ ಹತ್ರ ಸರ್ ಅದನ್ನು 2 ಸೈಡ್ ಪಾರ್ಕಿಂಗ್ ಸರ್. ಅಲ್ಲಿ MRP ಬಾರ್ ರೆಸ್ಟೋರೆಂಟ್ ಇರೋದ್ರಿಂದ ಸರ್ ಹೆಂಗ್ ಬೇಕಂದ್ರೆ ಹಂಗೆ ಪಾರ್ಕಿಂಗ್ ಮಾಡ್ಬಿಟ್ಟು ಎಲ್ಲರಿಗೂ ಇನ್ಕನ್ವೀನಿಯನ್ಸ್ ಮಾಡಿದ್ದಾರೆ ಪಬ್ಲಿಕ್ಗೆ ಸರ್. ಅದನ್ನೊಂದು ಚೂರು ಇದು ಮಾಡಬೇಕು. ಆಮೇಲೆ ಪ್ಯಾಟ್ರನ್ ಬರೋ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ ಸರ್, ಅಲ್ಲಿ ಹಿಂದೆ ಸರ್ ಒಳಗಲ್ಲ, ಹಿಂದೆ ಬಂದ್ಬಿಟ್ಟು ಎಲ್ಲ ಇದು ಗಾಂಜಾ ಇದು ಮಾಡೋದು. ಅಲ್ಲಿ ಯಾರು ಪೊಲೀಸರೇ ಬರಲ್ಲ ಸರ್. ಅಲ್ಲಿ ನಾವು ಬಂದು ಅಲ್ಲಿ ಬರ್ಬೇಕು ಅಂದ್ಬಿಟ್ಟು ಮನವಿ ಮಾಡಿ ಅಲ್ಲೊಂದು ಆಕ್ಚುಲಿ ಸರ್ ಪೊಲೀಸ್ ಒಂದು ಪಾಯಿಂಟ್ ಹಾಕ್ಬೇಕು ಅಂದ್ಬಿಟ್ಟು ನಮ್ಮ ಬ್ಯಾಟರ್ಪುರ ಗ್ರಾಮದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಸರ್ ನಾವು. ಅವ್ರಿಗೆ ಆಕ್ಸಿಡೆಂಟ್ 100% ಪಾಸಿಬಿಲಿಟೀಸ್ ತುಂಬಾ ಇದೆ. ಅದಕ್ಕೋಸ್ಕರ ಸರ್ ಅಲ್ಲಿ ಯಾವ್ದಾದ್ರು ಜಂಕ್ಷನ್ಗೆ ಆ 2 ಸೈಡ್ ಪಾರ್ಕಿಂಗ್ ಸ್ಕ್ರಾಪ್ ವೆಹಿಕಲ್ಸ್ ಸರ್ ಅದು ಆಕ್ಸಿಡೆಂಟ್ ಅದು ಇದು ನಿಲ್ಲಿಸಿ. ಯಾಕಂದ್ರೆ ಎಲ್ಲ ಆ ಕಡೆ ಎಲ್ಲ ಗೌರ್ಮೆಂಟ್ ಸೆಕ್ಟರ್ ವೆಹಿಕಲ್ ಬರ್ತಾ ಇದೆ. ಎಕ್ಸೈಸ್ ಇರ್ಬೋದು, ಬೆಸ್ಕಾಮ್ ಇರ್ಬೋದು ಸರ್, ಪೊಲೀಸ್ ಅವ್ರದ್ದು, ಟ್ರಾಫಿಕ್ ಅವ್ರದ್ದು ಇರ್ಬೋದು, ಇದಿರ್ಬೋದು. ಅದನ್ನೊಂಚೂರು ಕ್ಲಾರಿಟಿ ಕ್ಲಿಯರ್ ಮಾಡಿದ್ರೆ ಸರ್ ಅದು ನಮ್ಗೆ ನಮ್ಮ ಏರಿಯಾದವ್ರಿಗೆ ಎಲ್ಲಾದ್ರೂ ಸುಗಮ ಆಗುತ್ತೆ ಅಂದ್ಬಿಟ್ಟು ನಾನು 2 ಮಾತು ಮುಗಿಸ್ತೀನಿ ಸರ್. ನಮಸ್ತೆ ಸರ್. ಎಲ್ಲ ಟ್ರಾಫಿಕ್ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೀರಾ. ಅದೇ ನಮ್ಮ ಭರತ್ ರೆಡ್ಡಿ ಅವ್ರಿಗೆ ಹೇಳಿದ್ದೀನಿ. 1-2 ದಿನ ನಾವು ಕೂಡ ಲಾ ಅಂಡ್ ಆರ್ಡರ್ ಅವರು ನಿಮ್ ಜೊತೆಗೆ ಸೇರ್ಕೊಂಡು ಅದೊಂದು 2-3 ದಿವಸ ಮಾಡಿದ್ರೆ ಅದು ಜನಕ್ಕೂ ಗೊತ್ತಾಗುತ್ತೆ. ಟ್ರೈ ಮಾಡಿದ್ರೆ ಮೊನ್ನೆ ಇದೆಲ್ಲ ಜನರಲ್ ಗಂಗೊಂಡಳ್ಳಿಯಲ್ಲಿ ಮಾಡಿದ್ದೀವಿ. ಜೀವನ ಇದು ಸ್ವಲ್ಪ ಸೀರಿಯಸ್ ಆಗ್ತಾ ಬರುತ್ತೆ. ಟ್ರಾಫಿಕ್ ನಮ್ದಲ್ಲ ಅಂತ ಬಿಡೋದು ಬೇಡ. ನಾವು ಕೂಡ ಅದು ಸೇರ್ಕೊಂಡು 2-3 ದಿವಸ ಮಾಡಿ ಒಂದು ಟ್ರೈ ಮಾಡೋಣ ಕಂಟಿನ್ಯೂಸ್ ಆಗಿದೆ. ನಮ್ಮವ್ರು ಸೇರ್ಕೊಂಡು ನೀವು ನಮ್ಮವ್ರು ಸೇರ್ಕೊಂಡು ಮಾಡೋಣ. ಓಕೆ. ಮೊನ್ನೆ ಗಂಗೊಂಡಲ್ಲಿ ಇದೇ ತರ ಸಮಸ್ಯೆಗಳು ನಡೀತು. ನಮ್ಮ ಇವ್ರು ಹೋಗಿ ಎಲ್ಲ ಸ್ವಲ್ಪ ಸ್ಕ್ರೀನ್ ಲೈನ್ ಮಾಡಿ ಬಂದಿದ್ದಾರೆ. ಸೊ ಅದಕ್ಕೆ ನೀವು ಕೂಡ ಅದನ್ನ ನಮ್ಮ ಸೇರ್ಕೊಂಡು ಮಾಡಿ ಹೇಳ್ತೀನಿ. ಜೀವನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಟ್ರಾಫಿಕ್ ಮತ್ತೆ ಅಲ್ಲ ಅಂತ ಹೇಳಿ ಬಿಡೋದು ಬೇಡ. ಸ್ಟೇಷನ್ ಪಕ್ಕದಲ್ಲಿ ಏನ್ ವೆಹಿಕಲ್ ಇದೆ ಅದೆಲ್ಲ ಈಗ ರೀಸೆಂಟ್ ಮನಸ್ಸಿನಲ್ಲಿ ಶಿಫ್ಟ್ ಮಾಡಿ ಕೇಳಿದ್ದಾರೆ. ದೊಡ್ಡ ಡೆಸಲ್ಲಿ ಶಿಫ್ಟ್ ಮಾಡ್ತಿದ್ದೀವಿ. ಹೋಗೋ ಜಾಗ ಅದೆಲ್ಲ ಹಾಕಿ ಜಾಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಎಂಟು ಆಗೋ ಜಾಗ ಅಂತ ತಮಿಳ್ನಾಡು ಬಸ್ ಸ್ಟಾಪ್ ಮಾಡೋಣ ಅಂತ ಬಂದಿಲ್ಲ. ಬಟ್ ಬರೀ ಹಿಂದೆ ಎಂಟರ್ ಆಗೋದು ಮಾತ್ರ ಕಾಣುತ್ತೆ. ನಾವು ವಿಚಾರ ಮಾಡ್ತೀವಿ. ಬೇಕಿದ್ರೆ ತಾವು ನಮ್ಮ ಜೊತೆಗೆ ಬರ್ತಿಲ್ಲ. ಯಾಕಂದ್ರೆ ಪ್ರಾಬ್ಲಮ್ ಜಾಸ್ತಿ ಈ ರೋಡಲ್ಲೇ ಜಾಸ್ತಿ ಇರೋದು ನೋಡ್ಕೊಳ್ಳಿ. ಸ್ವಲ್ಪ ನೋಡಿ ಜಾಸ್ತಿ ಸಿಕ್ಕಾಪಟ್ಟೆ ಈ ಕಡೆ ರೋಡಲ್ಲಿ ಮೈಸೂರಾದ್ರಿಂದ ಏನು ಪ್ರಾಬ್ಲಮ್ ಆಗೋದು ಜನ ಭಯ ಬೀಳ್ತಾರೆ ಏನಾದ್ರು ಮಾಡೋದಕ್ಕೆ. ಈ ಸಬ್ಜಿ ರೋಡ್ಗಳಲ್ಲಿ ಪ್ರಾಬ್ಲಮ್ ಜಾಸ್ತಿ ಬರುತ್ತಲ್ಲ. 2 ಸೈಡ್ ಆಟೋ ಸ್ಟ್ಯಾಂಡಿಂಗ್ ಮಾಡ್ಕೊಂತಾರೆ. ಮತ್ತೆ ಬ್ಯಾಕ್ ಸೈಡ್ ಹೋಟೆಲ್ಗಳಿಗೆಲ್ಲ ಮೇಡಮ್ ನೀವು ಹೋಟೆಲ್ಗಳಿಗೆ ಆರೋಗ್ಯ ನೀವು ಒಂದು ನೋಟಿಸ್ ಇಶ್ಯೂ ಮಾಡ್ಬೇಕು ಮೇಡಮ್. ಈ ಮಾಸಿಕ ಜನಸಂಪರ್ಕ ಸಭೆ ಮತ್ತು ಬರೀ ಸಂಚಾರ ಸಂಪರ್ಕ ಸಭೆ ತುಂಬಾ ಸಂತೋಷ ಸರ್ ನೀವು ಮಾಡ್ತೀನಿ. ನಾನು ಡಾಕ್ಟರ್ KD ಪ್ರಸಾದ್ ಅಂತ ರಿಟೈರ್ಡ್ ಪ್ರಿನ್ಸಿಪಾಲ್, ನ್ಯಾಷನಲ್ ಕಾಲೇಜ್ ಬಸವನಗುಡಿ ಸರ್. ನಾನು ಇದೇ ನೆಕ್ಸ್ಟ್ 6th ಮೈನಲ್ಲಿ ನನ್ನ ಮನೆ ಡೋರ್ ನಂಬರ್ 51. ಈ ಕಡೆ ಸರ್ ಸೈಟ್ ನಂಬರ್ 50 ಖಾಲಿ, 52, 53 ಖಾಲಿ. ಅದು ಅಲ್ಲಿ 1, 2, 3 ರೋಡ್ಸ್ ಇರುತ್ತೆ. ಆ ಜಾಗದಲ್ಲಿ ರಾತ್ರಿ ವೇಳೆ ತುಂಬಾ ತೊಂದರೆ ಆಗಿದೆ ಸರ್. ಬಂದ್ಬಿಟ್ಟು ನೀವು ಹೆಂಗೆ ಹೇಳಬೇಕು ಗೊತ್ತಿಲ್ಲ. ಆ ಪಕ್ಕದಲ್ಲಂತೂ ಬೆಳಿಗ್ಗೆ ವೇಳೆನೆ ಬಂದು ಅದೇ ಯೂರಿನೇಟ್ ಅನ್ಕೋ ತಕ್ಕೊಳಕ್ಕಾಗಲ್ಲ ಸರ್ ಸ್ಮೆಲ್ಲು.
ಅದಾದ್ಮೇಲೆ ಮೇಲಕ್ಕೆ ಬಂತು ಅಂದ್ರೆ ಇಲ್ಲಿ ಕಸ ಹಾಕ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಇಲ್ಲಿ ಅಲ್ಲಂತೂ ವಾಕಿಂಗ್ ಮಾಡೋದಕ್ಕೆ ಆಗಲ್ಲ ಸರ್. ವಿ ಹ್ಯಾವ್ ಟು ಅವಾಯ್ಡ್ ದ ಸ್ಟ್ರೀಟ್ ಕಂಪ್ಲೀಟ್ಲಿ ಬಿಕಾಸ್ ಇಟ್ಸ್ ಎ ನ್ಯೂಸೆನ್ಸ್ ಇನ್ ದ ಮಾರ್ನಿಂಗ್, ಎಸ್ಪೆಷಲಿ ಇನ್ ದ ಮಾರ್ನಿಂಗ್. ಐ ಕಾಂಟ್ ಬೇರ್ ದಿಸ್ ಸ್ಮೆಲ್ ಅಟ್ ಆಲ್. ವೆರಿ ಡಿಫಿಕಲ್ಟ್ ಟು ಬೇರ್ ದಿಸ್ ಸ್ಮೆಲ್. ಜೊತೆಗೆ ಅಲ್ಲಿ ಅದು ಐ ಡೋಂಟ್ ನೋ, ಶುಡ್ ಸಮುದಾಯ ಭವನ ಅಂತ ಕಾಣುತ್ತೆ. ಈಗ ಬರ್ತಾ ಅಂತ ಏನೋ ಗೊತ್ತಿಲ್ಲ, ಕಲ್ಯಾಣ ಮಂಟಪನೋ ಅಥವಾ ಸಮುದಾಯ ಭವನನೋ, ಸಮುದಾಯ ಭವನ ಬರ್ತಾ ಇದೆ ಸರ್. ಸೊ ಆ ಕಡೆಯಿಂದ ಈ ಕಡೆಯಿಂದ ಬರ್ತಾರೆ ಸರ್. ಯಾವ ಟೈಮಲ್ಲಿ ಯಾರು ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ರಾತ್ರಿ ವೇಳೆ ಸಿಕ್ಕಾಪಟ್ಟೆ ಗಲಾಟೆ ಸರ್. ಕುಡಿತಾ ಇರ್ತಾರೆ ಸರ್, ಬಂದು ಕುಡಿದು ಅಲ್ಲಿ ಆ ಕಡೆ ಹೋಗ್ತಾರೆ. ನಾನು ಹೊರಗಡೆ ಬಂದು ಬೇಕಾದ ಸರಿ ಬೈದಿದ್ದೀನಿ ಸರ್. ಡಿಸ್ಪೈಟ್ ಬಿಕಾಸ್ ನನ್ನ ಪರ್ಸನಾಲಿಟಿ ಸ್ವಲ್ಪ ಧೈರ್ಯ ಇದೆ. ಸಿನ್ಸ್ ಐ ವಾಸ್ ದ ಪ್ರಿನ್ಸಿಪಲ್ of eminent college, I have a lot of guts and I have told people to just get away from this place. I have done it. ಜೊತೆಗೆ ಸರ್ ಇಲ್ಲೊಂದು ಇನ್ನೋವಾ ಕಾರ್ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್. ಸುಮಾರು ದಿವಸ ಆಯಿತು, ಎದುರುಗಡೆ ಇದೆ ಸರ್. 6th May. I don't know, people have not removed it. I don't know, it belongs to whom? It's very difficult. ಅದು ಆಗಿಲ್ಲ ಸರ್. ಅದ್ರ ಹಿಂದ್ಗಡೆ ಹೋಗಿ ಅಟ್ರಾಸಿಟೀಸ್ ಟೇಕ್ ಪ್ಲೇಸ್. ಇನ್ನೋವಾ ಕಾರ್ ದೊಡ್ಡ ಕಾರ್, ಐ ನೀಡ್ ನಾಟ್ ಟೆಲ್ ಯು. ಸೊ ಇದೆಲ್ಲ ಈ ಸಮಸ್ಯೆಗಳನ್ನ ತಾವು ದಯವಿಟ್ಟು ಪರಿಹಾರ ನೀಡಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅನಿಸಿದೆ. ಯೂಶಲಿ ನಾನು ಫೋಟೋ ಡೆಲಿವರಿ ಮಾಡೋಕ್ಕೆ ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ ಸರ್. ಇಷ್ಟೊಂದು ಪ್ರತಿಯೊಬ್ಬರು ಆರ್ಡಲ್ಲಿಂದ ಆಯಿತು, ಬ್ಯಾಟನ್ ಪಂಡಲಿಂದ ಆಯಿತು, ರೋಡಿಂದ ಆಯಿತು. ಆಕ್ಚುಲಿ ಪ್ರಾಬ್ಲಮ್ ಇರೋದು ಈ ರಂಗ ಮಂದಿರದಲ್ಲಿ. ಯಾಕೆಂದ್ರೆ ತುಂಬಾ ಗಾಂಜಾ ಆಗಿರ್ಬೋದು, ಯೂಶಲಿ ಆಕ್ಟಿವಿಟೀಸ್ ಎಲ್ಲ ಅದೇ ಜಾಗದಲ್ಲಿ ನಡೆಯುತ್ತೆ. ಅಂಡ್ ಈ ಜಾಗದಲ್ಲಿ ನಡೆದಿದೆ ಅಂದ್ರೆ ಪ್ರತಿನಿತ್ಯ ಡೈಲಿ ನಡೆಯುತ್ತೆ. ಒಂದು ದಿನ ಅಲ್ಲ, ಇವತ್ತು ನೀವು ಬಂದಿದ್ದೀರಾ ನಿಂತಿದ್ರೆ ಮೋರ್ ಓವರ್ ಒಂದು CC ಕ್ಯಾಮೆರಾ ಫುಟೇಜು ಇಲ್ಲ. ಅಂಡ್ ಇವತ್ತು ಇದು ರೆಕಾರ್ಡೆಡ್ ಯಾರು ನಾನು ಬಂದ ತಕ್ಷಣ ಪ್ರತಿಯೊಂದು ಕಡೆ ನೋಡಿದ್ರೆ CC ಕ್ಯಾಮೆರಾ ಇಲ್ಲ. ಅಂಡ್ ಇಲ್ಲಿ ಸ್ಕೂಲ್ ಮಕ್ಕಳು ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ, ಅಂಡ್ ಇಲ್ಲಿ ಮಕ್ಕಳು ಓದ್ಕೊಳ್ಳೋದಕ್ಕೆ ಬರ್ತಾರೆ, ಹೆಣ್ಮಕ್ಳು ಎಸ್ಪೆಷಲಿ ಬರ್ತಾರೆ. ಇಲ್ಲಿ ಸ್ಮೋಕ್ ಮಾಡ್ತಾರೆ. ಓಕೆ, ಗಾಂಜಾ ಬಿಟ್ಟಿರೋಣ, ಅದೇ ನಾವೇನು ಹೇಳ್ಕೊಡ್ತಾ ಇದೀವಿ ಮಕ್ಕಳಿಗೆ, ನಾವು ಸ್ಮೋಕ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದೀವ. ನಾವು ಯೂಶಲಿ ಇಲ್ಲೇ ಡೈಲಿ ಓಡಾಡ್ತಾ ಇರ್ತಾರೆ. ಈ ಜಾಗ ಸ್ಮೋಕ್ ಹುಡುಗರು ಅಡ್ಡ ಹಾಕಿರ್ತಾರೆ. ಈ ಸ್ಪಾಟ್ ಫುಲ್ಲು ಮಕ್ಕಳು ಆಟ ಆಡಲಿಕ್ಕಿಲ್ಲ. ಇದು ಅಂದ್ರೆ ಸಿಗರೇಟ್ ಸೇರಲಿಕ್ಕೆ, ಗಾಂಜಾ ಮಾಡ್ಲಿಕ್ಕೆ ಸರ್. ಇನ್ನೊಂದು ಸರ್, ಯೂಶಲಿ 7 o'clock 8 o'clock ನಾನು ಇದೊಂದು ಫೋಟೋ ಡೆಲಿವರಿ ಮಾಡೋಕ್ಕೆ ಹೋಯ್ತು ಅಂದ್ರೆ ಆ ಕಾರ್ನರ್ ಸರ್, ಆ ಕಾರ್ನರ್ ನಾನು ನೋಡಿದ್ದೀನಿ ವಿತ್ ಎವಿಡೆನ್ಸ್. ಅದು ಬಿಟ್ಟರೆ ಈ ಸ್ಪಾಟ್ ಅಂದ್ರೆ ಪಬ್ಲಿಕ್ಲಿ ಯಾರು ನೋಡಿದ್ರು ನೋಡಬೇಕು, ಎವ್ರಿವನ್ ಇಸ್ ಡೂಯಿಂಗ್ ದ ಸೇಮ್ ಥಿಂಗ್. ಅಂಡ್ ಇನ್ನೊಂದು ಸರ್, ಬಂದಿರೋ ಶುಗರ್ ಪೇಷಂಟ್ಸ್ ತುಂಬಾ ಜನ ಇರ್ಬೋದು, ವಯಸ್ಸಾಗಿರೋರು ಇರ್ಬೋದು ಸರ್. ಇದು ಒಂದು ವಾಶ್ರೂಮ್ ವ್ಯವಸ್ಥೆ ಇಲ್ಲ ಸರ್. ಯಾಕೆಂದ್ರೆ ನಾನು ನನ್ಗೆ ಅರ್ಜೆಂಟ್ ಆಯ್ತು ಅಂತ ನಾನು ಹೋಗ್ತೇನೆ, ಹುಡುಕ್ತೀನಿ, ಎಲ್ಲೂ ಬಾತ್ರೂಮ್ ಇಲ್ಲ. ಅಂಡ್ ನನ್ಗೆ ಅನಿಸ್ತು ಆ ಕಡೆ ಒಂದು ಜಾಗ ಇದೆ, ಅಲ್ಲೋ ನಾನು ಮಾಡಬೇಕು, ಅದು ನನಗೆ ಗೊತ್ತದ್ದು ನನಗೆ ತಪ್ಪು ಅಂತ. ಬಟ್ ಈಗ ನನಗೆ ಕರ್ಕೊಳಕ್ಕಾಗಲ್ಲ, ಇಲ್ಲ ಅಂದ್ರೆ ನನ್ಗೆ ವಾಶ್ರೂಮ್ ಇಲ್ಲ ನನ್ನ ಹತ್ರ. ಈಗ ನನಗೆ ಇರೋದಕ್ಕೂ ಆಗಲ್ಲ. ಅಂಡ್ ಈ ಸುತ್ತಮುತ್ತ ಮಕ್ಕಳು ಓಡಾಡ್ತಾರೆ, ಮಕ್ಕಳು ಇರ್ತಾರೆ. ಈಗ ವಾಶ್ರೂಮ್ ಹೋಗ್ಬೇಕಂದ್ರೆ ಎಲ್ಲೋಗ್ತಾರೆ ಸರ್? ಇಲ್ಲೆಲ್ಲ ಪೇರೆಂಟ್ಸ್ ಎಲ್ಲರೂ ಇದ್ದಾರೆ, ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಇದ್ದಾರೆ, ಇಲ್ಲೆಲ್ಲೂ ಇಲ್ಲ. ಅಂಡ್ ಎರಡನೇ ಪಾಯಿಂಟ್ ಸರ್, ನಮ್ಮ ಬ್ಯಾಟರಾಯಪುರ ಗೌರ್ಮೆಂಟ್ ಸ್ಕೂಲ್ ಇದೆ ಸರ್. ಸರ್ ಎಷ್ಟು ಅಲ್ಲಿ ಮಕ್ಕಳು ಆಟ ಆಡ್ತಿರೋದು. ನೀವು ಸಂಡೇಸ್ ಬಂತು ಅಂದ್ರೆ ಸೆಕೆಂಡ್ ಬಂದ್ರೆ ಅಲ್ಲಿ ಹೇಳಕ್ ಕಷ್ಟ ಆಗುತ್ತೆ. ಸಪ್ಪರ್ ನನ್ನ ಮಕ್ಕಳು ಕ್ರಿಕೆಟ್ ಆಡ್ಕೊಂಡು, ರೇಗಿಸ್ಕೊಂಡು, ಎಲ್ಲ ಮಕ್ಕಳಿಗೆ ತೊಂದರೆ ಪಡ್ಕೊಂಡು. ಅಂಡ್ ಡ್ರಗ್ಸ್ ಸರ್ ಎಷ್ಟು ಲೆವೆಲ್ ನೋಡಿದೆ ಅಂದ್ರೆ ಸರ್, ನಾನು ಗಾಳಿ ಟೆಂಪಲ್ ಅಪೋಸಿಟ್ ಫೋಟೋ ಫ್ರೇಮ್ವರ್ಕ್ಸ್ ನನ್ನ ಶಾಪು, ಅಲ್ಲಿ ಪಕ್ಕದ ಸಂಧಿ ಇದೆ ಸರ್. ಸಂಧಿಯಿಂದ ಇಲ್ಲಿ ಆ ಸುತ್ತಮುತ್ತ ಎಲ್ಲಾ ಕಡೆ ಡ್ರಗ್ಸ್ ಸರ್. ಅಂಡ್ ನನ್ನ ಜೊತೆ ಕೆಲಸ ಮಾಡೋದು ಇಲ್ಲೇ ಕೆಲಸ ಮಾಡಿ 10 ಜನ ಹೋಗಿದ್ದಾರೆ. 10 ಜನ ಕೇಳಿದ್ರು ಆ ಚಿಕ್ಕ ಮಕ್ಕಳು ಸರ್ 60-70 ಏಜ್ ಸರ್. ಅವ್ರು ಹೇಳ್ತಾರೆ, ಅಣ್ಣ ನಾನೇ ಸಿಗ್ತೀನಿ, ಡ್ರಗ್ಸ್ ಮಾಡ್ತೀನಿ ನಾನು, ನಂಗೆ ಇಲ್ಲಿ ಸಿಗುತ್ತೆ ಸರ್. ಅಂದ್ರೆ ಒಂದು ತರಕಾರಿ ಸಿಗ್ತಂಗೆ ಡ್ರಗ್ಸ್ ಈಸಿಯಾಗಿ ಸಿಗ್ತಾ ಇದೆ. ಅದು ಈ ಸರ್ ಲೊಕೇಶನ್ ಸರ್ ನಾನು ಹೇಳ್ತೀನಿ, ನನಗೆ ಗೊತ್ತಿದೆ. 9 ಕಾರ್ನರ್ ಸಿಗುತ್ತಂತೆ, ಬಂಡೆ ಮೇಲೆ ಸಿಗುತ್ತಂತೆ, ಅದು ಅಂಚಪಳ್ಯ, ಅದ್ಬಿಟ್ರೆ ಗೌರಿಪಳ್ಳಿ, ವಿಜಯನಗರ, ಸರಿ ವಿನಾಯಕ ಟಾಕಿ ಸರ್. ಅಲ್ಲೊಬ್ರು ಲೇಡಿ ಅಜ್ಜಿ ಗಳಿಸ್ತಾರಂತೆ ಸರ್. ನನಗೆ ಇದು ಕೇಳಿ ಶಾಕ್ ಆಯ್ತು. ಒಬ್ರು ಏಜೆಡ್ ಪರ್ಸನ್ ಒಬ್ರು ಅಜ್ಜಿ ಗಾಂಜಾನ ಬಿಡ್ತಾರೆ ಅಂದ್ರೆ ನಂಗೆ ನಂಬದೇ ಆಗ್ತಿಲ್ಲ. ಅಂಡ್ ಪ್ರೊಫೆಷನಲಿ ನಾನು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೀನಿ. ಈಗ ನಾನೇನೋ ಸ್ಮೋಕ್ ಮಾಡ್ತಾರೋ ಪಾಟಿ ನಿಂತ್ಕೊಂಡ್ರೆ ನಂಗೆ ಸ್ಮೆಲ್ಲಿಂಗ್ ಆಗಲ್ಲ. ಸೊ ಇದೊಂದಕ್ಕೆ ಏನಾದ್ರು ಒಂದು ಕನ್ಕ್ಲೂಷನ್ಸ್ ಬೇಕು ಸರ್. ಒಂದು ಬಾತ್ರೂಮು, ಒಂದು ಇದೇ ಜಾಗದಲ್ಲಿ ಒಂದು CC ಕ್ಯಾಮೆರಾ ಫುಟೇಜ್ ಇಲ್ಲ. ಅಂಡ್ ಇಲ್ಲಿ ತುಂಬಾ ತರ ಸಿಕ್ಕಾಪಟ್ಟೆ ಹೋಗ್ತದೆ. ಥ್ಯಾಂಕ್ ಯು. ನಾನು MCD ಕ್ವಾರ್ಟರ್ಸ್ ಇರೋದು ಸರ್. ದಯವಿಟ್ಟು ಎಲ್ಲ ಹೇಳ್ತಾ ಇದ್ದೀವಿ, ಸ್ಯಾಟಲೈಟ್ ಬರ್ತಕ್ಕಂಥ ಗಾಡಿ ಪಾರ್ಕಿಂಗ್ ಆಗುತ್ತೆ ಅಂತ. ಗಾಡಿ ಪಾರ್ಕಿಂಗ್ ಏನಕ್ಕೆ ಆಗುತ್ತೆ ಅಂತ ಫಸ್ಟ್ ತಿಳ್ಕೋಬೇಕು. ಅಲ್ಲಿ ಅಂಗಡಿ ರಾತ್ರಿ 1 ಗಂಟೆ 1:30ವರೆಗೂ ನಿಮ್ಗೆ ಎಲ್ಲಿ ಸಿಗ್ಲಿಲ್ಲ ಅಂದ್ರೂ ಕೂಡ ಬೆಂಗಳೂರಲ್ಲಿ ಸ್ಯಾಟಲೈಟ್ ಬಂದಾಗ ನಿಮ್ಗೆ ಏನ್ ಬೇಕು ಸಿಗುತ್ತೆ. ಹಾಗಾಗಿ ಎಲ್ಲ ಕ್ರಿಮಿನಲ್ಸ್ ಅಲ್ಲಿ ಯಶವಂತ ಶ್ರೀರಾಮ್ಪುರ ಇರ್ಬೋದು, ಆಂಜನಪ್ಪ ಗಾರ್ಡನ್ ಇರ್ಬೋದು, ಚಲವಾದಿ ಪಾಳ್ಯ, ಆಮೇಲೆ ಈ ಕಡೆ ಗೋಲಿ ಪಾಳ್ಯ, ಎಲ್ಲ ಹುಡುಗರು ಕೂಡ ಅಲ್ಲಿ ಬರ್ತಾರೆ. ಯಾಕಂದ್ರೆ ನೈಟೆಲ್ಲ ಸ್ಮೋಕ್ ಸಿಗುತ್ತೆ. ಎಲ್ಲ ಡ್ರಿಂಕ್ಸ್ ಮಾಡ್ಕೊಂಡ್ರೆ ಅಲ್ಲಿ ಬರ್ತಾರೆ ಅಲ್ಲೇ ಅಲ್ಲಿ. ಅದರಿಂದ ಅಲ್ಲಿ ತುಂಬಾ ಕ್ರೈಮ್ ಆಕ್ಟಿವಿಟೀಸ್ ನಡೀತದೆ ಸರ್. ಔಟ್ ಪೊಲಿಟೇಷನ್ ಒಂದು ಸಂಜಯನಗರ ಮಾರಮ್ಮ ದೇವಸ್ಥಾನ ಹತ್ರ ಮಾಡ್ಬೋದು.
ಇಲ್ಲಾಂದ್ರೆ ನೀವು ದಯವಿಟ್ಟು MCT ಸ್ಲಮ್ಮು ತಿಮ್ಮಲ ಸರ್ಕಾರ ಮಾಡ್ಬೇಕು. ಯಾಕಂದ್ರೆ ಕ್ರಿಮಿನಲ್ ಜಾಸ್ತಿ ಆ ಸೈಡಲ್ಲೇ ಓಡಾಡುತ್ತೆ. ಮೊನ್ನೆ ಕೂಡ ಒಂದು ಹುಡುಗಿ ಓಲಾ ಬುಕ್ ಮಾಡ್ಕೊಂಡು ಕಾರ್ ಇಟ್ಕೊಂಡಿದೆ, ಆ ಫೋನ್ ಇಟ್ಕೊಂಡು ಸಾಕು ನಮಗೆ ತಿರ್ಸ್ಕೊಂಡು ಹೋಗ್ಯಾರ. ಆಮೇಲೆ ನಮ್ಮ BBMP ಅಧಿಕಾರಿಗಳು, ನಮ್ಮ ಟ್ರಾಫಿಕ್ ಪೊಲೀಸ್ನವರಾಗಿರ್ಬೋದು, ದಯವಿಟ್ಟು ಸ್ಯಾನಿಟೈಸರ್ ಎಷ್ಟೋ ದಿನ ಓಡಾಡ್ತಾ ಇರ್ತೀರ ನೀವು. ಪಬ್ಲಿಕ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ನೋಡ್ತೀರಾ ಆ ಫಾಸ್ಟ್ ಟೂ ವೀಲರ್ ಎಷ್ಟು ಜೋರಾಗಿ ಹೋದ್ರೆ ನಮ್ಮ ಮೈಸೂರವ್ರು ಹೋದ್ರೆ ಅದು ಅಪ್ಡೇಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕಾರ್ ಅಷ್ಟು ಫಾಸ್ಟ್ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಎಷ್ಟು ದೊಡ್ಡ ಹಳ್ಳ ಬಿದ್ದಿದೆ. ನಾನು ಹಲವಾರು ಸರಿ ಹೇಳಿದ್ದೀನಿ, BBMP ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸರ್ ಯಾರು ಕೂಡ ಇದ್ರ ಬಗ್ಗೆ ಕ್ರಮ ತಗೊಳ್ಳಲ್ಲ. ದಯವಿಟ್ಟು ಈ ಚಾಕ್ಲೇಟ್ ಕಟ್ಟಾಪಡಿ ಹೋದಾಗ ಒಂದು ನೀವು ಸಾಯ್ತು, ನೀವು ಒಂದ್ಸರಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ನಾವು ಹೇಳೋಣ ಸಾಯಂಕಾಲ 5 ಗಂಟೆ ಮೇಲೆ ಅಂತೂ ಆ ಕಡೆ ಹೋಗಿ ಆಗಲ್ಲ, ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ಒಂದು ಟ್ರಾಫಿಕ್ ಪೊಲೀಸರು ಕೂಡ ಅಲ್ಲಿ ಸಹಾಯಕಲ್ಲ. ಆಂಬುಲೆನ್ಸ್ ಮಾಡಿಕೊಂಡು ನಾವು ಎಷ್ಟೊಂದು ಕ್ಲೇಮ್ ಮಾಡಿಬಿಟ್ಟಿದ್ದೀವಿ. ದಯವಿಟ್ಟು ಅದೊಂದು ಮಾಡ್ಕೊಳ್ಬೇಕು ಸರ್. ಗಾಂಜಾದ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. 10ನೇ ಕ್ಲಾಸ್ ಮಕ್ಕಳು ಫಸ್ಟ್ ಇಯರ್ ಮಕ್ಕಳು ಜಾಸ್ತಿ ಗಾಂಜಾ ಸೇವನೆ ಮಾಡ್ತಾರೆ. ಅದೇನಾಗಿದೆ, ಚೈನಿಂಗ್ ಆಗಿದೆ ಸರ್, ಚೈನಿಂಗ್ ಆಗಿದೆ. ನಮ್ಮ ಆಫೀಸ್ಗೆ ಇಡೀ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ 58 ಬಸ್ ಸ್ಟಾಪ್ ಹತ್ರ ಮತ್ತೆ ಅಂಡರ್ ಬಸ್ ಹತ್ರ ಒಬ್ಬರು ಲೇಡಿ ಮ್ಯಾಕ್ಸಿಮಮ್ ಒಂದು 25 ಏಜ್ ಇರ್ಬೋದು. ನಾನು ಅಮರಯ್ಯ ಸರ್ಗೆ ಮತ್ತೆ ಸಿದ್ದಪ್ಪ ಸರ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಅವ್ರು ಮಾಡಿದ್ರೆ ಇಮಿಡಿಯೇಟ್ ಏನ್ ಮಾಡಿದ್ರು, ಅವ್ರ ಇಮಿಡಿಯೇಟ್ ಉಳಿಸೋ ಕಳಿಸೋದು, ಶೀತ ಕಳಿಸೋದು ಮಾಡೋರು. ಅವ್ರಿಗೆ ಅಭಿಯಾನ ಸಲ್ಲಿಸ್ತೀನಿ ಇಬ್ರು ಸಾಹೇಬ್ರು. ಮತ್ತೇನಪ್ಪ ಅಂದ್ರೆ ಒಂದು ಲೇಡಿ 25 ವರ್ಷದ ಹುಡುಗಿ 2 ವೀಲರಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದೆ. ಸರ್ ನಾನು ನಿಮ್ಗೆ ಕಂಪ್ಲೇಂಟ್ ಮಾಡಿದ್ದೆ, ಇನ್ಫಾರ್ಮ್ ಮಾಡಿ ನನಗೆ ಇಮಿಡಿಯೇಟ್ ಉಳಿಸಲ ಕಳಿಸಿದ್ರಿ. ನನ್ನ ಖುಷಿ ಆಯ್ತು. ಆ ಟೈಮಲ್ಲಿ ಉಳಿಸಲ ಬಂದಂತ ಅವ್ರಿಗೆ ಹೋಗಿದೆ. ಅವರಿಗೆ ಲೇಡಿ ಗಾಂಜಾ ಮಾಡ್ತಿದ್ದಾರೆ. ನಾನು ಏನ್ ಹೇಳ್ತಾ ಇದ್ದಾರೆ, ಇದಕ್ಕೆಲ್ಲ ಮುಖ್ಯವಾಗಿ ಪೊಲೀಸ್ನವರು ಇದ್ರ ಬಗ್ಗೆ ನಿಗಾ ವಹಿಸಿ ಪ್ರತಿಯೊಂದು ಚೆಕ್ ಮಾಡ್ಬೇಕಂದ್ರೆ ನಮ್ಮ ಮನೆಗೆ ಅಂಡರ್ ಪಾಸ್ ಹತ್ರ ನೋಡಿ, ಬಾಪುರ ಅಂಡರ್ ಪಾಸ್ ಹತ್ರ ವಿಜಯನಗರ ನಿಮಗೆ ಚೆಕ್ ಮಾಡ್ತಾ ಇರ್ತಾರೆ. ಮೊನ್ನೆ ಒಂದು 2 ವೀಲರ್ ಹೋಗ್ತಾ ಕಾಲ ರಾತ್ರಿ 12 ಗಂಟೆ ಬರ್ತಾ ಇದೆ ಕೆಲಸ ಮುಗಿಸ್ಕೊಂಡು. ನಂಬರ್ ಪ್ಲೇಟ್ ಇಲ್ಲ ಗಾಡಿಗೆ. ಶಾಮಣ್ಣ ಗಾಡಿಯಲ್ಲಿ ಗಾಡಿ ಹೋಗ್ತಾ ಇದೆ, ನಂಬರ್ ಕಟ್ಟಿಲ್ಲ. ಆ ಗಾಡಿ ನಾನು ನೋಡ್ತಾನೆ ಇದ್ದೀನಿ, ಆ ಗಾಡಿ ಬಿಟ್ಬಿಟ್ರು ಅವರು ದುಡ್ಡು ಇಸ್ಕೊಂಡು. ನಂಬರ್ ಕಟ್ಟಿಲ್ಲ ಅಂದ್ರೆ ಇಲ್ಲಿ FIR ಆಗ್ತಾ ಇದ್ದಾರೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಬ್ಯಾಟರ್ ಇಂಜಿನಿಯರ್ಸ್ ಅವರು ದಯವಿಟ್ಟು ಅಂಡರ್ ಪಾಸ್ ಹತ್ರ ಚೈನ್ ಸ್ಕೆಚ್ ತುಂಬಾ ಇದ್ದಾರೆ. ಯಾಕೆ ಸ್ಕೂಲ್ ಮಕ್ಕಳು ಓಡಾಡೋದು, ಪಾರ್ಕ್ ಹೋಗ್ತಾರೆ, ಅಂಟಿನವರ ಪಾರ್ಕ್ ಇದೆ, ಅಲ್ಲಿ ಯಾರು ಪಾರ್ಕ್ ಇಲ್ಲ ಬಾಬುಜನಗರದಿಂದ. ಚೈನ್ ಸ್ಕೆಚ್ ತುಂಬಾ ಸಹಜ ಸರ್ ಅಲ್ಲಿ ಆಗ್ತಾ ಇದೆ. ಅಲ್ಲೊಂದು ಲಿಮಿಟ್ಸ್ ಅಲ್ಲಿ ಒಂದು ಯಾರೋ ಒಂದು ಪೊಲೀಸ್ನ ಹಾಕ್ಬೇಕನ್ನೋ ನಮ್ಮ ಮನವಿ. ಇದೊಂದು ಮಾಡೋ ಗಮನ ತಗೊಳ್ಳಿ ಸರ್. ಒಂದು ಲೇಡಿ ಇಂಪಾರ್ಟೆಂಟ್ ಇದು 2 ವೀಲರಲ್ಲಿ ಗಾಂಜಾ ಮಾಡ್ತಾ ಇದ್ದಾರೆ. ಅದೊಂದು ಮಾತ್ರ ಇದು ಗಮನ ಮಾಡಿ ಸರ್. ನಮಗೆ ಟ್ರಾಫಿಕ್ ಸಮಸ್ಯೆ ತುಂಬಾ ಆಗಿದೆ. ಬಸ್ ಮೈನ್ ರೋಡ್ ಇದೆಯಲ್ಲ, ಅಲ್ಲಿ ತುಂಬಾ ಯಾವಾಗೂ ಜಾಮ್ ಆಗ್ತಾ ಇರ್ತದೆ. ಸ್ವಲ್ಪ ಅಲ್ಲಿ ನಿಗಾ ವಹಿಸಬೇಕು ಕೇಳ್ಕೊಳ್ತೀನಿ. ಹಾಗೆ ಹೆವಿ ವೆಹಿಕಲ್ಸ್ ಬರ್ತಾ ಇದೆ, ಅದರಿಂದ ತುಂಬಾ ಜಾಮ್ ಆಗ್ತಾ ಇದೆ. ಆಮೇಲೆ ಎಲ್ಲಾ ಬೇಕರಿಗಳು ಅಂತ ಹುಡುಗರು ಸಿಗರೇಟ್ ತಗೊಳ್ಳೋದು ಇಂಥವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಪೊಲೀಸ್ ಮೀಟ್ ಆಗಬೇಕು ಅಂತ ಹೇಳಿ ಕೇಳ್ಬೇಕು. ಅದೆಲ್ಲ CC ಕ್ಯಾಮ್ರಾ ಹಾಕಿದ್ರೆ ಏನ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಸ್ವಲ್ಪ ಎಲ್ಲ ಅನೇಕ ಚಟುವಟಿಕೆಗಳು ನಡೀತವೆ ಅಂತ ಗೊತ್ತಾಗ್ತಾ ಇದೆ. ಸಿಗರೇಟ್ ಸಿಗೋದು, ರೇಗ್ಸೋದು, ಹೆಣ್ಮಕ್ಳು ಇಲ್ಲ ಆಗೋದು, ಈ ಥರದ್ದೆಲ್ಲ ಆಗ್ತಾ ಇದೆ. ಅದನ್ನು ಗಮನಿಸಬೇಕು. ಆಮೇಲೆ ಫುಲ್ ಸ್ಪೀಡ್ ಇಲ್ಲಿ 50 ಫೀಟ್ ರೋಡಲ್ಲಿ ತುಂಬಾನೇ ವ್ಯಾಪಾರ ಮಾಡ್ತಾ ಇದ್ದಾರೆ. ಒಬ್ಬನೇ ಅದು ಏನಾಗ್ತದೆ ಅಂದ್ರೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಈ ತರ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಗಮನ ಅಂಡರ್ ಪಾಸ್ ಹತ್ರ ಚೆಕಿಂಗ್ ನಡೀತಾ ಇದೆ ಸರ್. ಅದು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನಡೀತಾ ಇದೆ. ಕಂಟಿನ್ಯೂಸ್ ಆಗಿ ಈಗ ಬಹಳ ಒಳ್ಳೇದಾಗುತ್ತೆ. ಅದರಿಂದ ಬಹಳ ಇದಾಗಿದೆ ಸರ್. ಅದೊಂದು ನೆಕ್ಸ್ಟ್ BBMP ಅವರಿಗೆ ನನ್ನ ಕಡೆಯಿಂದ ಬಹಳ ರಿಕ್ವೆಸ್ಟ್. ಅದು ರೈಲ್ವೆ ಪಟ್ಟೆಗೆ ಗೋಡೆ ಹಾಕಿಬಿಟ್ಟಿದ್ದಾರೆ. ಈಗ ಅಲ್ಲಿ ಟ್ರೈನ್ ಜಾಸ್ತಿ ಆಗ್ತಾ ಇದೆ ಅಂತ ಬಹಳ ಒಳಗೆ ನೋಡಿದ್ರೆ ಪೂರ್ತಿಯಾಗಿ ಕಸ ಹಾಕಿಬಿಟ್ಟಿರ್ತಾರೆ. ಬೆಳಿಗ್ಗೆ ಕರ್ಕೊಂಡು ಹೋಗಕ್ಕೆ ಈಗ ರಿಕ್ಷಾ ಪಟ್ಟೆಯಿಂದ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು, ಈಸಿ ಆಗುತ್ತೆ ಅಂತ. ಅದು ಕಟ್ಟಾಗಿ ಬಹಳ ಡಿಸ್ಟೆನ್ಸ್ ಆಗಿ 100% ಹೋಗ್ಬೇಕು. ಅವ್ರು ನಡ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲ. ಅದಕ್ಕೆ ಒಂದು ಟಿಕೆಟ್ ಮಾಡಿ ಅಲ್ಲೊಂದು ಇದು ಸ್ಟೇಟ್ ಕೇಸ್ ಮಾಡೋರೆ. ಆ ಸ್ಟೇಟ್ ಕೇಸ್ ರೈಟ್ ಸೈಡ್ ಅಲ್ಲಿ ಅದು ಲೆಫ್ಟ್ ಸೈಡ್ ಮಾಡ್ಬಿಟ್ರೆ ಇಲ್ಲ 100% ಅವರಿಗೆ ಹೋಗ್ಬಿಟ್ಟರು ಮೇಲೆಯಿಂದ ಹೋಗ್ಬಿಡ್ತಾರೆ. ಅದು ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಸ್ಕೂಲ್ ಕಸ್ತೂರಿ ದೇಶದಲ್ಲಿ ತಿಂಗಳಿಗೆ 4ನೇ ಶನಿವಾರ ಮೀಟಿಂಗ್ ನಡೆಯುತ್ತೆ, ಮಾಸಿಕ ಸಭೆ. ಅದರಲ್ಲಿ ಸುಮಾರು ಬಾರಿ ಒಂದು ರಜೆ ದಿವಸ ಅಂತ ಅವನ್ನ ಬಂದಿರೋದು ಒಂದು ಒಳ್ಳೆಯ ಸಂಗತಿ. ಅದು ಸಾರ್ವಜನಿಕರ ಬಗ್ಗೆ ತಪ್ಪು ಕೂಡ ಸಾಕಷ್ಟು ಕಾಳಜಿ ಇದೆ ಅನ್ನೋದ್ರನ್ನ ಅದು ತೋರಿಸ್ಕೊಡುತ್ತದೆ. ಮತ್ತೆ ನೀವೆಲ್ಲ ಏನು ಸಮಸ್ಯೆಗಳು ಹೇಳಿದ್ರಿ, ಬಹುತೇಕ ಎಲ್ಲಾ ಪೊಲೀಸ್ ಠಾಣೆಗಳಲ್ಲೂ ಸೇಮ್ ಸಮಸ್ಯೆಗಳು. ನಾನು ಬೇರೆ ಪೊಲೀಸ್ ಠಾಣೆ ವ್ಯಾಪ್ತಿಗೂ ಹೋದಾಗಲೂ ಕೂಡ ಏನ್ ಸಮಸ್ಯೆಗಳನ್ನ ಕೇಳ್ತೀವೋ ಎಲ್ಲ ಸೇಮ್. ಒಂದು ಟ್ರಾಫಿಕ್ ಸಮಸ್ಯೆ,
ಎಲ್ಲ ಬಹುಶಃ ಬೆಂಗಳೂರಿನ ಮೂಲೆಯಲ್ಲೂ ಈ ಸಮಸ್ಯೆ ಇದೆ ಅಂತ ಅನಿಸ್ತದೆ. ಆದ್ರೂ ಕೂಡ ನಾವು ಅಧಿಕಾರಿಗಳು ಮತ್ತು ನೀವು ಸಾರ್ವಜನಿಕರು ಇಬ್ಬರು ಸೇರಿ ಈ ಸಮಸ್ಯೆಗಳನ್ನ ನಾವು ಬಗೆಹರಿಸಬೇಕಾಗತ್ತೆ. ಸೊ ನೀವು ಹೇಳಿರ್ತಕ್ಕಂಥ ಸ್ಪೆಸಿಫಿಕ್ ಸಮಸ್ಯೆಗಳು, ಇಂಥ ರಸ್ತೆ, ಇಂಥ ಪ್ರದೇಶ ಅಂತ ಹೇಳಿ ಹೇಳಿದೀರಾ, ಅದನ್ನ ಡೆಫಿನೆಟ್ಲಿ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ನಾವು ಲಾ ಅಂಡ್ ಆರ್ಡರ್ ಮತ್ತೆ ಟ್ರಾಫಿಕ್ ಇಬ್ಬರು ಸೇರಿ ಅದನ್ನ ಬಗೆಹರಿಸಿ ಕೊಡುವಂಥದ್ದು. ಮತ್ತೆ ನಮ್ಮ ಕೈಯಲ್ಲಿ ಎಷ್ಟು ಅದು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ಎಷ್ಟು ನಮ್ಮ ಕೈಯಲ್ಲಿ ಆಗುತ್ತೆ ಅಷ್ಟು ನಾವು ಡೆಫಿನೆಟ್ಲಿ ನಾವು ಮಾಡ್ತೀವಿ. ಬಟ್ ಆದ್ರೂ ಕೂಡ ಸಾರ್ವಜನಿಕರಲ್ಲೂ ಕೂಡ ಒಂದು ಸಿವಿಕ್ ಸೆನ್ಸ್ ಅಂತ ಒಂದು ಇರ್ತದೆ, ಅದು ಕೂಡ ಇದ್ರೆ ಒಳ್ಳೇದು. ಇಲ್ಲಿ ನಾವು ಅದನ್ನ ಫಾಲೋ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಸೊ ಅದನ್ನ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ ಅಂತ ಹೇಳ್ತೀನಿ. ಒಂದೇದು. ಎರಡನೇದು, ನಾವು ಏನು ಈ ಗಾಂಜಾ ಸಮಸ್ಯೆ ಏನ್ ಹೇಳ್ತಾ ಈಗ ಅದನ್ನು ಕೂಡ ನಾವು ಬಹಳ ಸೀರಿಯಸ್ ಆಗಿ ತಗೊಂಡು ಕೆಲವೊಂದು ಪ್ರದೇಶಗಳಂತ ನೀವು ಹೇಳಿದಿರಾ, ಏರಿಯಾಗಳಂತ ಹೇಳಿದಿರಾ, ಆ ಏರಿಯಾಗಳಲ್ಲಿ ಡೆಫಿನೆಟ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಅನ್ನು ಮಾಡಿ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಪ್ಲಸ್ ಏನು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೂಡ ನಾವು ಸಾಕಷ್ಟು ಮಾಡ್ತಾ ಇದ್ದೀವಿ, ಅದು ಕೂಡ ನಾವು ಮುಂದೆ ಹೊರಿಸ್ತೇವೆ. ಮತ್ತೆ ಒಂದು ಕಾಲದಲ್ಲಿ ಈ ರೌಡಿಸಮ್ ಇದ್ದು ಅಲ್ಲಿಂದ ಇಲ್ಲಿದೆ ಅಂತ ಹೇಳ್ತಾ ಇದ್ರೆ, ಇವಾಗ ಯಾರು ಹೇಳ್ತಾ ಇಲ್ಲ ಅದನ್ನ. ಬಹುಶಃ ಇಲ್ಲ ಅಂತ ಅನ್ಕೊಂಡಿದ್ವಿ, ಯಾರು ರೌಡಿಗಳೇ ಇಲ್ಲ ಅಂತ ಅನ್ಕೊಂಡಿದ್ವಿ. ಇದೇ ತರ ಮುಂದೆ ನನ್ನೊಬ್ಬದ್ದೇ ಅಲ್ಲ, ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳ ಒಂದು ಆಶಯ ಏನಂದ್ರೆ, ಇದೇ ತರ ಮುಂದೆ ಒಂದು ದಿನ ಈಗ ನೀವು ರೌಡಿಗಳ ಬಗ್ಗೆ ಮಾತಾಡಲ್ಲ, ಅದೇ ತರ ಡ್ರಗ್ಸ್ ಬಗ್ಗೆ ಮಾತಾಡಬಾರ್ದು ಅನ್ನೋದು ನಮ್ದೊಂದು ಆಶಯ. ಡೆಫಿನೆಟ್ಲಿ ಆ ಕಾಲ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಡ್ರಗ್ಸ್ ಅನ್ನೋದು ಇರಲೇಬಾರ್ದು, ಅದು ಅದಕ್ಕೊಂದು ಮುಕ್ತಿ ತಲುಪಿಸ್ಬೇಕು ನಾವು ನೀವು ಎಲ್ಲ ಸೇರಿ. ಬಟ್ ಅದಕ್ಕೆ ನಮ್ಮ ಒಬ್ಬರ ಕಡೆಯಿಂದ ಅಷ್ಟೇ ಅಲ್ಲ, ನಿಮ್ಮ ಒಂದು ಸಹಕಾರನೂ ಬೇಕಾಗುತ್ತೆ. ದಯವಿಟ್ಟು ಅದರ ಮಾಹಿತಿಗಳಿದ್ರೆ ಮಾಹಿತಿಗಳು ಕೊಡಿ ನಮಗೆ. ಪ್ಲಸ್ ನಿಮ್ಮ ಮನೆಗಳಲ್ಲಿ ನಮ್ಮನೆಯಲ್ಲೂ ಮಕ್ಕಳಿದ್ದಾರೆ, ನಿಮ್ಮನೆಯಲ್ಲೂ ಮಕ್ಕಳಿದ್ದಾರೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು, ಸರಿಯಾದ ರೀತಿಯಲ್ಲಿ ಅವ್ರನ್ನ ಬೆಳೆಸ್ಬೇಕಂತ ನಾನು ಹೇಳ್ಕೊಳ್ತೀನಿ. ಯಾವುದೇ ತರ ಡೌಟ್ ಇದ್ರು ಕೂಡ ನಾವಿದ್ದೀವಿ ನಿಮಗೆ. ಯು ಕ್ಯಾನ್ ಅಪ್ರೋಚಸ್. ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ನಾವು ಸಹಾಯ ಮಾಡ್ತೀವಿ ಈ ವಿಚಾರದಲ್ಲಿ. ಸೊ ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳು ಈ ಒಂದು ಕೆಟ್ಟ ದುಷ್ಟ ಒಂದು ಹವ್ಯಾಸಕ್ಕೆ ಬೀಳಬಾರ್ದು ಅಂತ ನಾವು ನೀವು ಎಲ್ಲ ಶ್ರಮ ಪಡಬೇಕಾಗುತ್ತೆ. ಬರೀ ಇದು ನಮ್ಮ ಮನೆಯಲ್ಲಷ್ಟೇ ನೋಡ್ಕೊಂಡ್ರಲ್ಲ, ಅಕ್ಕಪಕ್ಕ ಮನೆಗಳಲ್ಲೂ ಬೇರೆಯವ್ರ ಮಕ್ಕಳು ಕೂಡ ಇದಕ್ಕೆ ಬಲಿಯಾಗಬಾರ್ದು. ಅದನ್ನ ಸ್ವಲ್ಪ ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೋಬೇಕಾಗುತ್ತೆ. ಇವತ್ತು ಬೇರೆಯವ್ರ ಮಕ್ಕಳಾಗಿರ್ಬೋದು, ನಾಳೆ ದಿವಸ ನಮ್ಮ ಮಕ್ಕಳಾಗ್ಬೋದು. ಹಾಗಾಗಿ ನಾವು ಇದ್ರ ಬಗ್ಗೆ ಬಹಳ ನಾವು ಯೋಚನೆ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಎಲ್ಲರೂ ಕೂಡ ನಾವು ಒಟ್ಟಾಗಿ ಇದನ್ನ ನಾವು ಎದುರಿಸಬೇಕಾಗುತ್ತೆ. ಮತ್ತೆ ಇದಕ್ಕೆ ಭಯ ಪಡಬಾರ್ದು. ನಾವ್ಯಾರು ಕೂಡ ಭಯ ಪಟ್ರೆ ಅದಕ್ಕೆ ಅರ್ಥ ಇಲ್ಲ. ವಿ ಆಲ್ ಹ್ಯಾವ್ ಟು ಫೈಟ್. ಇದು ಒಂದು ಶಕ್ತಿ ಮೀರಿ ಇದನ್ನ ನಾವು ಇದ್ರ ವಿರುದ್ಧ ನಾವು ಹೋರಾಡಬೇಕಾಗುತ್ತೆ. ಸೊ ನಿಮ್ಮ ಕೋಆಪರೇಷನ್ ನಮ್ಗೆ ಬೇಕಾಗುತ್ತೆ. ಮಾಹಿತಿ ಇದ್ರೆ ಕೊಡಿ. ಪ್ಲಸ್ ನಿಮ್ಗೆ ಎಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಬೇಕಂತ ನಿಮ್ಗೆ ಅನ್ಸುತ್ತೆ ಅಲ್ಲಿ ಹೇಳಿ. ನಾವು ಈಗ ಅವ್ರಿಗೆ ಕೇಳ್ಕೊಂಡ್ರೆ ಸ್ಕೂಲ್ಗಳಿಗೆ ಬಂದ್ ಮಾಡಿ ಅಂತ, ಅಲ್ಲೂ ಕೂಡ ನಾವು ಮಾಡ್ತೀವಿ. ಅವೇರ್ನೆಸ್ ಪ್ರೋಗ್ರಾಮ್ ಇಸ್ ಮಸ್ಟ್. ಇದಕ್ಕೆ ಇನ್ನೊಂದು ಮಾಡೋ ಒಂದು ಕ್ಯಾನ್ಸರ್ ಅಂತ ಹೇಳ್ಬೋದು, ಅದೊಂದು ಹೋಗ್ತಾ ಇದೆ ಎಲ್ಲ ಕಡೆ. ಇನ್ನೊಂದು ಸೈಬರ್ ಕ್ರೈಮ್. ಬಹುಶಃ ನಿಮ್ಮ ಏರಿಯಾಗಳಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಓವರ್ ಆಲ್ ಬೆಂಗಳೂರು ನಗರ ಅದನ್ನ ಗಣನೆಗೆ ತಗೊಂಡ್ರೆ ಸಾಕಷ್ಟು ಸೈಬರ್ ಕ್ರೈಮ್ಸ್ಗಳಾಗ್ತದವೆ. ಅದು ಕೂಡ ಸ್ವಲ್ಪ ನಾವು ಕಾಳಜಿ ವಹಿಸಿದ್ರೆ ಒಳ್ಳೇದು. ಮೊಬೈಲಲ್ಲಿ ಯಾವ್ದು OTPಗಳನ್ನ ಶೇರ್ ಮಾಡಬಾರ್ದು. ಮೊಬೈಲಲ್ಲಿ ಯಾವ್ದು ಲಿಂಕ್ಸ್, ಅನ್ವಾಂಟೆಡ್ ಲಿಂಕ್ಸ್ ಮತ್ತೆ ಅದನ್ನ ಶೇರ್ ಮಾಡಬಾರ್ದು, ಅದನ್ನ ಪ್ರೆಸ್ ಮಾಡಬಾರ್ದು. ಅದನ್ನ ಅನ್ವಾಂಟೆಡ್ ಇರ್ತಕ್ಕಂಥದ್ದು ಯಾವುದು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ನೀವು ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ಅದು ಮಾಡೋದ್ರಿಂದನೇ ಆ ಸೈಬರ್ ಕ್ರೈಮ್ ಹೆಚ್ಚಾಗ್ತದೆ. ಪ್ಲಸ್ ಯಾರಾದ್ರೂ ಫೋನ್ ಮಾಡಿ ನಿಮ್ಮ ವೈಯಕ್ತಿಕವಾದ ಮಾಹಿತಿಯನ್ನು ಕೇಳಿದ್ರು ಕೂಡ ಕೊಡೋದಕ್ಕೆ ಹೋಗ್ಬೇಡಿ. ಯಾರು ಕೇಳಲ್ಲ. ಬ್ಯಾಂಕ್ ಅವರೇ ಈಗ ನಮಗೆ ಮೆಸೇಜ್ಗಳು ಕಳಿಸ್ತಾರೆ. ನಾವು ಯಾರಿಗೂ ಕೂಡ ನಿಮ್ಮ ವೈಯಕ್ತಿಕ ಸಾರ್ವಜನಿಕರ ವೈಯಕ್ತಿಕ ಮಾಹಿತಿನ ನಾವು ಫೋನ್ ಮುಖಾಂತರ ಕೇಳೋದಿಲ್ಲ ಅಂತ ಬ್ಯಾಂಕ್ನವರೇ ಹೇಳ್ತಾರೆ. ಹಾಗಾಗಿ ನೀವು ಕೂಡ ಯಾರು ಕೂಡ ಅದನ್ನ ನೀವು ನಿಮ್ಮ ವೈಯಕ್ತಿಕ ಮಾಹಿತಿ ಆಗಲಿ, OTP ಆಗಲಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಆಗಿರ್ಬೋದು, ಯಾವುದು ಕೂಡ ಯಾರಿಗೂ ನೀವು ಶೇರ್ ಮಾಡೋ ಅವಶ್ಯಕತೆನೇ ಇಲ್ಲ.
ಸೊ ಇದೆಲ್ಲರೂ ಕೂಡ ನಿಮ್ಗಷ್ಟೇ ಗೊತ್ತಿರಬಾರ್ದು, ನಿಮ್ಗೆಲ್ಲರೂ ಕೂಡ ನಿಮ್ಮ ಅಕ್ಕಪಕ್ಕ ಇರೋರ್ಗೆಲ್ಲರೂ ಕೂಡ ಹೇಳ್ತಾ ಇರ್ಬೇಕು. ಈಗೇನಾದ್ರೆ ಸ್ಮಾರ್ಟ್ ಫೋನ್ ಬಂದು ಏನ್ ಬೇಕಾದ್ರೂ ಮಾಡುವಂತ ಒಂದು ಪರಿಸ್ಥಿತಿ ಬಂದಿದೆ ಅದರಲ್ಲಿ. ಸೊ ಅದಾಗಬಾರ್ದು. ಸೊ ಮೇನ್ ಈ ಡ್ರಗ್ಸ್ ಮತ್ತೆ ಸೈಬರ್ ಕ್ರೈಮ್ಗೆ ನಮ್ಗೆ ಬೇಕಾಗಿರೋದು ಅವೇರ್ನೆಸ್ ಅಂತ ಇಟ್ಬಿಟ್ರೆ ನಮ್ದು 90% ಪ್ರಾಬ್ಲಮ್ ಸಾಲ್ವ್. ಸೊ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಮತ್ತೆ 4ನೇದು, ನಾವು ಇತ್ತೀಚೆಗೆ ಸರ್ಕಾರದ ವತಿಯಿಂದ ಮನೆ ಮನೆಗೂ ಪೊಲೀಸ್ ಅಂತ ಹೇಳಿ ಒಂದು ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ದಿನನಿತ್ಯ ನಮ್ಮ ಪೊಲೀಸ್ನವರು ಎಲ್ಲ ಮನೆಗಳನ್ನ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲೂ ಕೂಡ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೋಬಹುದು. ಏನ್ ಸಮಸ್ಯೆ ಅದನ್ನ ನಾವು ನೋಟ್ ಮಾಡ್ಕೊಳ್ತೀವಿ. ನೋಟ್ ಮಾಡ್ಕೊಂಡು ಅದನ್ನ ನಮ್ಮಲ್ಲಿ ರೆಕಾರ್ಡ್ಸ್ ಅಲ್ಲಿ ಇರುತ್ತೆ. ಒನ್ಸ್ ರೆಕಾರ್ಡ್ಸ್ ಅಲ್ಲಿ ಇದ್ದಾಗ ಅದಕ್ಕೊಂದು ಬಲ ಸಿಗುತ್ತೆ ಆ ಸಮಸ್ಯೆನ ಬಗೆಹರಿಸೋದಕ್ಕೆ. ಹಾಗಾಗಿ ಇದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಾವು ಮನೆಗೂ ನಾವು ಬಂದಾಗ, ನಮ್ಮ ಪೊಲೀಸ್ನವ್ರು ಬಂದಾಗ ಆ ಸಮಸ್ಯೆಗಳನ್ನ ನೀವು ತಿಳಿಸಿ. ಪ್ಲಸ್ ಇದು ಇನ್ನೊಂದು ಬಹಳ ಮುಖ್ಯವಾದ ಒಂದು ಅಡ್ವಾಂಟೇಜ್ ಏನಂದ್ರೆ, ನೀವು ಏನು ಈ ಮನೆಗೆ ಪೊಲೀಸ್ ಬಂದಾಗ ನಿಮ್ಗೆ ಒಂದು ಸ್ಟಿಕ್ಕರ್ ಅಂಟಿಸ್ತಾರೆ. ಸ್ಟಿಕ್ಕರ್ ಅಲ್ಲಿ ನಿಮ್ಮ ಮನೆಗೆ ವ್ಯಾಪ್ತಿ ಯಾವ ಪೀಠಕ್ಕೆ ಬರುತ್ತೆ, ಆ ಪೀಠಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದಾರೆ, ಪೊಲೀಸ್ ಕಾನ್ಸ್ಟೇಬಲ್, ಬೀಟ್ ಪೊಲೀಸ್ ಇರ್ಬೋದು, ಆಮೇಲೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ಇರ್ಬೋದು, AS ಇರ್ಬೋದು, PS ಇರ್ಬೋದು, ಅವ್ರೆಲ್ಲರಿಗೂ ಕೂಡ ಮಾಹಿತಿ ಆ ಸ್ಟಿಕ್ಕರ್ ಅಲ್ಲಿ ಇರುತ್ತೆ. ಆ ಸ್ಟಿಕ್ಕರ್ ಅಲ್ಲಿ ನೀವು ಅವ್ರ ನಮ್ಮ ಮೊಬೈಲ್ ನಂಬರ್ಸ್ ಕೂಡ ಇರುತ್ತೆ. ಎನಿ ಟೈಮ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ಲಸ್ ನಿಮ್ದು ವಾಟ್ಸ್ಆಪ್ ಗ್ರೂಪ್ಸ್ ಇರ್ತದೆ. ಇದು ಏನಿಗೆ ನಾವು ಯಾವ ಬೀಟ್ ಬರುತ್ತಿಲ್ಲ, ಬೀಟ್ ನಂಬರ್ 13. ಸೊ ಬೀಟ್ ನಂಬರ್ 13ಗೆ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ಯಾರು ಇದ್ದಾರೆ, ಬೀಟ್ ನಂಬರ್ 13 ಪೊಲೀಸ್ ಅಲ್ಲಿದ್ದಾರೆ. ಸೊ ಅವ್ರ ಹೆಸರುಗಳು ಗೊತ್ತಿರಬೇಕು ನಿಮಗೆ. ನಮ್ಮ ಪೊಲೀಸ್ ಬೀಟ್ ನಂಬರ್ 13 ಪೊಲೀಸ್ ಅವ್ರ ಹೆಸರು ಗೊತ್ತಿರಬೇಕು. ಅಲ್ಲಿ ಈ ಬೀಟ್ಗೆ ಯಾರು PSI ಬಂದಾರಂತ ಗೊತ್ತಿರಬೇಕು. ಮತ್ತೆ ಒಂದೊಂದು ವಾಟ್ಸ್ಆಪ್ ಗ್ರೂಪ್ ಇರುತ್ತೆ. ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೀವು ಮೆಂಬರ್ ಆಗಿರಬೇಕು. ಸೊ ಏನೇ ಸಮಸ್ಯೆ ಇದ್ರೂ ಕೂಡ ನೀವು ಫೋಟೋಗಳ ಮುಖಾಂತರ ಇರ್ಬೋದು, ಸಮಸ್ಯೆಗಳ ಮುಖಾಂತರ ಏನೋ ನಿಮ್ಮ ಮೆಸೇಜ್ ಮುಖಾಂತರ ಇರ್ಬೋದು, ಆ ವಾಟ್ಸ್ಆಪ್ ಗ್ರೂಪ್ಗೆ ನೀವು ಪೋಸ್ಟ್ ಮಾಡ್ಬೋದು. ಸೊ ಅದೆಲ್ಲರೂ ಅವ್ರ ಗಮನಕ್ಕೆ ಬರುತ್ತೆ. ಅದ್ರ ಬಗ್ಗೆ ಆ ಸಮಸ್ಯೆನ ಬಗೆಹರಿಸೋದಕ್ಕೆ ಅವರು ಸಂಪೂರ್ಣವಾದ ಪ್ರಯತ್ನವನ್ನ ಮಾಡ್ತಾರೆ. ಇನ್ನೊಂದೇನಂದ್ರೆ, ನೀವು ಈಗ ನೀವು ರಜೆಗೆ ಹಬ್ಬಕ್ಕೆ ಊರಿಗೆ ಹೋಗಿರ್ತೀರ, ಮನೆ ಬೀಗ ಹಾಕೊಂಡು, ಅಂತ ಸಂದರ್ಭದಲ್ಲಿ ಆದಷ್ಟು ಮನೆಯಲ್ಲಿ ಯಾವುದೋ ಕೆಲವು ಚಿನ್ನಾಭರಣಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬ್ಯಾಂಕ್ ಅಲ್ಲಿ ಇಟ್ಟರೆ ಒಳ್ಳೇದು, ಲಾಕರ್ಗಳಲ್ಲಿ ಇಟ್ಟರೆ ಒಳ್ಳೇದು. ಅಕಸ್ಮಾತ್ ಇದ್ರೂ ಕೂಡ ಆಗ ಏನ್ ಮಾಡಕ್ಕಾಗಲ್ಲ ಅಂತ ಕೂಡ ನೀವು ಊರಿಗೆ ಹೋಗೋ ಸಂದರ್ಭದಲ್ಲಿ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಡ್ಬೋದು. ಅಂತ ಸಂದರ್ಭದಲ್ಲಿ ನೀವು ನಮ್ಮ ಪೊಲೀಸರು ನಿಮ್ಮ ಮನೆಗಳ ಮೇಲೆ ಸ್ವಲ್ಪ ಜಾಸ್ತಿ ಕಾಳಜಿ ಕೊಡ್ತಾರೆ. ಆ ನೈಟ್ ರೌಂಡ್ಸ್ ಟೈಮಲ್ಲಿ ಮತ್ತೆ ಡೇ ರೌಂಡ್ಸ್ ಟೈಮಲ್ಲಿ ಅಲ್ಲಿ ನಾವು ನಿಮ್ಮ ಮನೆಗಳನ್ನ ಕವರ್ ಮಾಡ್ತೀವಿ. ಸೊ ದಟ್ ಯಾರು ಕೂಡ ಕಳ್ಳರು ನಿಮ್ಮ ಮನೆಗಳಿಗೆ ಬರದೇ ಇರೋ ಹಾಗೆ ನೋಡ್ಕೋಬಹುದು. ಸೊ ಇದು ನಿಮ್ಮ ಬೀಟ್ ಪೊಲೀಸ್ನ ಬಹಳ ಒಂದು ಅಡ್ವಾಂಟೇಜ್, ನಮ್ಮ ಫೆಸಿಲಿಟಿ ಇದೆ. ನೀವು ತಗೊಳ್ಬೇಕಾಗುತ್ತೆ ಅಡ್ವಾಂಟೇಜ್. ಅದನ್ನು ಏನು ಉಪಯೋಗ ನೀವು ಪಡ್ಕೋಬೇಕು. ನಮ್ದು ಸಿಸ್ಟಮ್ ಇಸ್ ಇನ್ ಪ್ಲೇಸ್. ಹೇಗೆಂದ್ರೆ ಇನ್ನೊಂದು ಕಾರ್ ಇದೆ, ಆ ಕಾರನ್ನ ನಿಮ್ಗೆ ಯಾರು ಕೊಟ್ಟಿರ್ತಾರೆ, ಕಾರನ್ನ ಉಪಯೋಗಿಸೋದು ನಿಮ್ಮ ಕೈಲಿ ಇರ್ತದೆ. ನೀವು ಓಡಿಸಿದ್ರೆ ಅದು ನಿಮ್ಮ ಲಾಸ್ ಆಗುತ್ತೆ. ಹಾಗಾಗಿ ನಮ್ದು ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಅನ್ನು ಉಪಯೋಗಿಸ್ಕೊಳ್ಳೋದು ನಿಮ್ದು ಕೈ ಬಿಟ್ಟಿದೆ. ಅದೇ ತರದ ಇನ್ನೊಂದು ಸಿಸ್ಟಮ್ ಇದೆ, 112. ಪ್ರತಿ ಪೊಲೀಸ್ ಠಾಣೆಗೂ 2 ವರ್ಷಗಳು ಕೊಟ್ಟಿದ್ದೀವಿ. ಅವರು ಪೆಟ್ರೋಲಿಂಗ್ ಮಾಡುವಂತ ವೆಹಿಕಲ್ಗಳೆಲ್ಲ ಅವು ಕಾಲ್ ಫಾರ್ ಸರ್ವಿಸ್ ಅಂತ CFS ಅಂತ ಹೇಳ್ತೀವಿ. ಯಾಕಾದ್ರೂ ಏನಾದ್ರು ಸಮಸ್ಯೆ ಇದ್ದಲ್ಲಿ ಅವರ ಮನೆ ಎದುರುಗಡೆ ಇರ್ಬೋದು, ಮನೆ ಒಳಗಡೆ ಇರ್ಬೋದು, ಅಕ್ಕಪಕ್ಕ ಮನೆಗಳಲ್ಲಿ ಇರ್ಬೋದು, ಯಾರಾದ್ರೂ ಏನಾದ್ರು ಸಮಸ್ಯೆ ಮಾಡ್ತಾ ಇದ್ರೆ, ಅಥವಾ ಅವರ ಮನೆ ಎದುರುಗಡೆ ರೋಡ್ ಅಲ್ಲಿ ಯಾರೋ ಏನೋ ಸಮಸ್ಯೆ ಮಾಡ್ತಾ ಇದಾರೆ, ಪ್ರಾಬ್ಲಮ್ಸ್ ಮಾಡ್ತಾ ಇದಾರೆ, ಅಲ್ಲಿ ಇರ್ತಕ್ಕಂಥ ಯಾರೋ ಆ ಪ್ರದೇಶಕ್ಕೆ ಸೇರದೇ ಇರ್ತಕ್ಕಂಥ ಬಂದು ಅಲ್ಲಿ ಏನೋ ಒಂದು ಮಾಡ್ತಾ ಇದಾರೆ ಅಂದಾಗ ನೀವು 112 ದಯವಿಟ್ಟು ಕಾಲ್ ಮಾಡಿ. ನಮ್ಮವರು ವಿದಿನ್ 10-12 ಮಿನಿಟ್ಸ್ ಅಲ್ಲಿ ಅಲ್ಲಿ ಇರ್ತಾರೆ. ಸೊ ಇದು ನಿಮ್ಮ ಸಮಸ್ಯೆನೇ ಆಗಿರ್ಬೇಕಂತ ಇಲ್ಲ, ಬೇರೆಯವ್ರ ಸಮಸ್ಯೆನೂ ಆಗಿರ್ಬೋದು. ನಿಮ್ಮ ಅಕ್ಕಪಕ್ಕ ಮನೇಲಿ ಯಾರೋ ಗಲಾಟೆ ಮಾಡ್ತಾ ಇರ್ಬೋದು, ಜೋರಾಗಿ ಕಿಚ್ಚಾಡ್ತಾ ಇರ್ಬೋದು, ಒಬ್ರು ಹೊಡೆದಾಡ್ಕೊಳ್ತಾ ಇರ್ಬೋದು. ಅಂತ ಸಂದರ್ಭ 112 ಕಾಲ್ ಮಾಡಿ ನಾವು ಇಮಿಡಿಯೇಟ್ ಆಗಿ ಅಲ್ಲಿ ಬರ್ತೀವಿ. ಪ್ಲಸ್ ನೀವು ಒಂದು ಕೇಳ್ಕೊಂಡ್ಬಿಟ್ರೆ ನಿಮ್ಮ ಯಾವ ನಂಬರಿಂದ ಕಾಲ್ ಬಂದಿತ್ತು ಮತ್ತೆ ನಮ್ಮ ಹೆಸರಿನಲ್ಲಿ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ರೆ ನಾವು ಯಾರು ಹೇಳೋದಕ್ಕೂ ಹೋಗೋದು. ಸೊ ಈ ಒಂದು ಸರ್ವಿಸ್ ಅನ್ನು ಕೂಡ ಯಾರು ಜಾಸ್ತಿ ಉಪಯೋಗಿಸ್ಕೊಳ್ತಾ ಇಲ್ಲ. ಇಡೀ ಒಂದು ಫುಲ್ ಡೈಲಿ ಎಷ್ಟು ಬಂದಾವಪ್ಪ ನಿಮಗೆ CFS ಜೀವನ?
ಇಡೀ ಒಂದು 24 ಗಂಟೆಯಲ್ಲಿ ಬರೀ 10ರಿಂದ 12 ಕಾಲ್ಗಳು ಬರ್ತದೆ. 2 ವಯಸ್ಸಾರ ಇದೆ. ಸೊ ಆವರೇಜ್ ಆಗಿ 1 ವಯಸ್ಸಾಗಿ ಬರೀ 6 ಕಂಪ್ಲೇಂಟ್ 24 ಗಂಟೆ, ಬಹಳ ಕಡಿಮೆ. ಬಟ್ ನೋಡಿದ್ರೆ ನಿಮ್ಗೆ ಸಮಸ್ಯೆಗಳನ್ನು ಸಿಕ್ಕಾಪಟ್ಟೆ ಇದ್ದಾರೆ, ಬಟ್ ಯಾರು ನೀವು ಕಾಲ್ ಮಾಡೋದಿಲ್ಲ. ಹಾಗಾಗಿ ಇವೆರಡು ವ್ಯವಸ್ಥೆಗಳನ್ನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಒಂದು 112, ಇನ್ನೊಂದು ನಿಮ್ಮ ಬೀಟ್ ವ್ಯವಸ್ಥೆ ಉಪಯೋಗಿಸ್ಕೊಳ್ಳಿ. ನಿಮಗೆ ಒಳ್ಳೆಯದಾಗುತ್ತೆ, ಮತ್ತೆ ನೀವೇ ಸುರಕ್ಷಿತವಾಗಿರ್ಬೋದು. ಸೊ ಇಷ್ಟು ಹೇಳಿ, ಇದರಲ್ಲಿ ಎಲ್ಲಾನು ಕೂಡ ಬರುತ್ತೆ. ನೀವು ಯಾರಾದ್ರೂ ಡ್ರಗ್ಸ್ ಮಾಡ್ತಾ ಇದ್ದಾರೆ, ಅವ್ರ ಗಮನಕ್ಕಿದ್ರೆ ಅದನ್ನು ಹೇಳ್ಬೋದು. ಮತ್ತೆ ಇದರಲ್ಲಿ ನಿಮ್ಮ ಸ್ಟಿಕ್ಕರ್ ಅಲ್ಲಿ ಒಂದು ಲೋಕಸ್ಪಂದನ ಅಂತ ಇದೆ. ಇನ್ನೊಂದು ನಿಮ್ಗೆ ಯಾವುದೇ ಮೊಬೈಲ್ ಇದ್ರೂ ಕೂಡ ಸ್ಮಾರ್ಟ್ ಮೊಬೈಲ್ ಅಲ್ಲಿ ಕ್ಯಾಮ್ರಾದಲ್ಲಿ ನೀವು ಇದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೊಂದು ಫಾರ್ಮ್ ಓಪನ್ ಆಗುತ್ತೆ. ನೀವು ಫೀಡ್ಬ್ಯಾಕ್ ಕೂಡ ಕೊಡ್ಬೋದು ಇದರಲ್ಲಿ. ಆಮೇಲೆ ಇದರಲ್ಲಿ ಕೆಲವೊಂದು ಎಮರ್ಜೆನ್ಸಿ ನಂಬರ್ಸ್ ಇದೆ. ಎಮರ್ಜೆನ್ಸಿ ನಂಬರ್ಸ್ ಕೂಡ ನೀವು ಕಾಲ್ ಮಾಡ್ಬೋದು. ಸೈಬರ್ ಕ್ರೈಮ್ಸ್ 1930 ಯಾವ್ದಾದ್ರು ಸೈಬರ್ ಕ್ರೈಮ್ ಆಗಿದ್ರೆ ಅದಕ್ಕೆ ಕಾಲ್ ಮಾಡ್ಬೋದು. 112 ಕಾಲ್ ಮಾಡ್ಬೋದು. ಇನ್ಸ್ಪೆಕ್ಟರ್ ನಂಬರ್ ಇದೆ, ಬ್ಯಾಟರಾಯಪುರ ಪೊಲೀಸ್ ಠಾಣೆ ನಂಬರ್ ಇದೆ, ಮತ್ತೆ ನಿಮ್ಮ ಬೀಟ್ ಕಾನ್ಸ್ಟೇಬಲ್ ನಂಬರ್ ಇದೆ. ಇಷ್ಟೊಂದು ಸುರಕ್ಷಿತವಾದಂತಹ ಒಂದು ನಿಮಗೆ ವ್ಯವಸ್ಥೆಯನ್ನು ನಾವು ಕೊಡ್ತಾ ಇದ್ದೀವಿ. ಆದ್ರೆ ಅದನ್ನು ಉಪಯೋಗಿಸ್ಕೊಳ್ಳೋದು ನಿಮ್ಮ ಒಂದು ವಿವೇಚನೆಗೆ ಬಿಟ್ಟು. ಸೊ ಇಷ್ಟು ಹೇಳ್ತಾ, ಏನೇ ಸಮಸ್ಯೆ ಇದ್ರೂ ಕೂಡ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವೆಲ್ಲ ಹಿರಿಯ ಅಧಿಕಾರಿಗಳು ಕೂಡ ನಾವು ವಾಟ್ಸ್ಆಪ್ ಅಲ್ಲಿ ಇದ್ದೀವಿ. ನಮ್ದೆಲ್ಲರಿಗೂ ಕೂಡ ನಂಬರ್ಗಳು ನೆಟ್ ಅಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಯಾವುದೇ ಕಾರಣಕ್ಕೂ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ನಿಮ್ಮನ್ನ ಗೌಪ್ಯವಾಗಿ ನಿಮ್ಮ ಮಾಹಿತಿನ ಇಡಲಾಗುವುದು. ಅಟ್ ದ ಸೇಮ್ ಟೈಮ್ ಅದರ ಸೀರಿಯಸ್ನೆಸ್ ನೋಡಿಕೊಂಡು ನಾವು ಆ ಮಾಹಿತಿ ಬೇಸಿಸ್ ಮೇಲೆ ನಾವು ಕ್ರಮವನ್ನು ಕೂಡ ನಾವು ತಗೊಳ್ತೀವಿ. ಸೊ ಹಾಗಾಗಿ ಇದ ಮೇಲೆ 2ನೇ ಶನಿವಾರ ನಾವು ಹಿರಿಯ ಅಧಿಕಾರಿಗಳ ಮನೆಗಳಿಗೆ ಎಷ್ಟು ಮನೆಗಳು ಕವರ್ ಮಾಡಕ್ಕೆ ಅಷ್ಟು ಮಾಡ್ತೀವಿ. ಅದಲ್ಲದೆ ಪ್ರತಿದಿನ ಯಾವಾಗ ನಮಗೆ ಬಂದೋಬಸ್ತು ಕಡಿಮೆ ಇರುತ್ತೆ ಅಂತ ಸಂದರ್ಭದಲ್ಲಿ ಆ ಬೀಟ್ ಕಾನ್ಸ್ಟೇಬಲ್ ನಿಮ್ಮ ಮನೆಗೆ ಬಂದು ನಿಮ್ಮ ಹತ್ರ ಮಾತಾಡಿಕೊಂಡು ನಿಮ್ಮ ಹತ್ರ ಮಾಹಿತಿಯನ್ನು ತಗೊಂಡು ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಬರೆದು ಮತ್ತು ಅದನ್ನು ಬಗೆಹರಿಸೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಸೊ ಇಂಥ ಒಂದು ಒಳ್ಳೆ ವ್ಯವಸ್ಥೆ ಬಹುಶಃ ಭಾರತದಲ್ಲಿ ಎಲ್ಲೂ ಇಲ್ಲ. ಇಂಥ ವ್ಯವಸ್ಥೆನ ನಾವು ಉಪಯೋಗಿಸ್ಕೊಳ್ಳೋದು ನಮಗೆ ನೀವು ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಅದು ವೇಸ್ಟ್ ಆಗುತ್ತೆ. ಅದೇ ಒಂದು ಉದಾಹರಣೆ ಗೊತ್ತಲ್ಲ, ನೀವು ಕಾರ್ ಓಡಿಸ್ಲಿಲ್ಲ ಅಂದ್ರೆ ನನಗೆ ನಿಂತು ಅದಾದ್ರೆ ಹಿಡಿದು ಹಾಳಾಗೋದು. ಉಪಯೋಗಿಸ್ಕೊಳ್ಳಿ, ದಯವಿಟ್ಟು ನಮ್ಮನ್ನ ನೀವು ಉಪಯೋಗಿಸ್ಕೊಬೇಕು. ಬರೀ ನೀವು ಪೊಲೀಸ್ ಠಾಣೆಗೆ ನೀವು ಕೆಲಸದಾಗಬೇಡಿ. ಪೊಲೀಸ್ ಠಾಣೆಯಲ್ಲಿ ಕೆಲಸಿ ನಮಗೂ ಅರ್ಥ ಆಗುತ್ತೆ. ಕೆಲಸಿ ಅಲ್ಲಿ ನಿಮಗೆ ಕೋಆಪರೇಷನ್ ಸಿಗದೆ ಇರ್ಬೋದು. ಹಾಗಂತೇಳಿ ಅದರ ಮೇಲ್ಗಡೆ ಇದ್ದಾರೆ, ACP ಇದ್ದಾರೆ, ನಾನಿದ್ದೀವಿ, ನಮ್ಮ ಮೇಲೆ ಜಾಯಿಂಟ್ CP ಕಮಿಷನರ್ ಇದ್ದಾರೆ. ಸೊ ಎಲ್ಲರೂ ಇದ್ದೀವಿ ನಾವು. ಫುಲ್ ನಿಮ್ಗೋಸ್ಕರ ಇದ್ದೀವಿ. ಒಂದು ಕಡೆ ನಿಮಗೆ ಸಹಾಯ ಸಿಗಲಿಲ್ಲ ಅಂದ್ರೆ ಬೇರೆಯವರು, ಯಾಕಂದ್ರೆ ಮನುಷ್ಯ ಅಂದ್ರೆ ಎಲ್ಲರೂ ಒಬ್ಬರು ಒಂದೇ ಇರಲ್ಲ, ಎಲ್ಲರೂ ಒಳ್ಳೆಯವರು ಇರಲ್ಲ, ಎಲ್ಲರೂ ಕೆಟ್ಟವರು ಇರಲ್ಲ. ನಮ್ಮ ಪೊಲೀಸರು ಕೆಟ್ಟವರು ಇರ್ತಾರೆ, ಹೊರಗಡೆಯವರು ಕೆಟ್ಟವರು ಇರ್ತಾರೆ. ಸರಿಯಾಗಿ ಪೊಲೀಸರು ಕೂಡ ಸರಿಯಾಗಿ ನಿಮ್ಗೆ ಸ್ಪಂದಿಸದೇ ಇರ್ಬೋದು. ಅದೇ ಯಾರೋ ಒಬ್ಬ ವ್ಯಕ್ತಿ ಸ್ಪಂದಿಸದೇ ಇರ್ಬೋದು. ಅಂತ ಸಂದರ್ಭದಲ್ಲಿ ನಾವೆಲ್ಲ ಇರ್ತೀವಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ದೆಲ್ಲ ವಿ ಆರ್ ಆಲ್ ಅವೈಲಬಲ್ ಎನಿ ಟೈಮ್ ಆಫ್ ದ ಡೇ. ಓಕೆ, ಇಷ್ಟು ಹೇಳ್ತಾರೆ ಒಂದು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.